ओम श्रुतिस्मृतिपुराणानाम् आलयं करुणालयं नमामि भगवत्पादं शङ्करं लोकशङ्करं शङ्कारूपेण मच्चित्तं अङ्गीकृतमभूत्यया किङ्करीयस्य सामाय शङ्कराचार्यमाश्रये प्रह्लादवरदो देवो यो नृसिंहप्रो हरिः नृसिंहोपासकं नित्यं तं नृसिंहगुरुं भजे श्री सच्चिदानंद शिवाविनव्य नृसिंहभारत्यभिधान्यतीन्द्रान् विद्यानिधीन् मन्त्रनिधीन् सदात्मनिष्ठान् भजे मानव शम्भुरूपान् सदात्मध्याननिरतं विषयेभ्यः पराङ्मुखं नौमि शास्त्रेषु निष्णातं चन्द्रशेखरभारतीं विवेकिनं महाप्रज्ञं धैर्योदार्यक्षमानिधिं सदाभिनवपूर्वं तं विद्यातीर्थगुरुं भजे अज्ञानां जाह्नवीतीर्थं विद्यातीर्थं विवेकिनां सर्वेषां सुखदं तीर्थं भारतीतीर्थमाश्रये विद्याविनयसम्पन्नं वीतरागं विवेकिनं वन्दे वेदान्ततत्त्वज्ञं विधुशेखरभारतीं नमामि यामिनीनाथलेखालङ्कृतकुन्तलां भवानीं भवसन्तापनिर्वापणसुधानदीम् ಇವಾಗ ಈ ಹರಿಸ್ತುತಿ ಗ್ರಂಥದ ಮೊದಲನೇ ಶ್ಲೋಕ ಮಂಗಳ ಶ್ಲೋಕ ಇದೆಯೋ ಅದನ್ನ ನಾನು ಓದ್ಬಿಟ್ಟು ಆಮೇಲೆ ಮುಂದಕ್ಕೆ ಹೋಗ್ತೀನಿ. ಸ್ತೋಷ್ಯೇ ಭಕ್ತ್ಯ ವಿಷ್ಣುಮನಾದಿಂ ಜಗದಾದಿಂ ಯಸ್ಮಿನ್ನೇತತ್ ಸಂಸೃತಿ ಚಕ್ರಂ ಭ್ರಮತೀರ್ಥಂ ಯಸ್ಮಿನ್ ದೃಷ್ಟೇ ನಶ್ಯತಿ ತತ್ ಸಂಸೃತಿ ಚಕ್ರಂ तं संसारध्वान्तविनाशं हरिमीडे तं संसारध्वान्तविनाशं हरिमीडे. ಈ ಮೊದಲನೇ ಶ್ಲೋಕದಲ್ಲಿ ವೇದಾಂತದ ಮುಖ್ಯವಾದ ಪ್ರಮೇಯಗಳನ್ನ ಕೆಲವರು ಹೇಳಿದ್ದಾರೆ. ನಾವು ಅದನ್ನು ಪ್ರತಿ ಸತಿನೂ ಅದನ್ನು ಜ್ಞಾಪಕ ಮಾಡ್ಕೊಳ್ಳೋದು ಒಳ್ಳೆಯದು, ಯಾಕಂದರೆ ಅದು ಒಂದು ಫೌಂಡೇಶನ್ ಥರ ನಮಗೆ ವೇದಾಂತಕ್ಕೆ. ಇದರಲ್ಲಿ ಏನು ಹೇಳ್ತಾ ಇದ್ದಾರೆ, ಈ ವಿಷ್ಣು ಅಂತ ಯಾವ ಒಂದು ತತ್ವ ಇದೆಯೋ ಆ ತತ್ವಕ್ಕೆ ನಾನು ಸ್ತುತಿ ಮಾಡ್ತಿದ್ದೀನಿ ಅಂತ ಶ್ಲೋಕದಲ್ಲಿ ಅರ್ಥ. ಆದರೆ ಆ ವಿಷ್ಣು ಎಂಥದ್ದು ಅಂತ ಕೇಳಿದ್ರೆ ಅನಾದಿ, ಅಂದ್ರೆ ಅದಕ್ಕೆ ಯಾವುದೋ ಒಂದು ಕಾರಣ ಇಲ್ಲ. ವಿಷ್ಣುವನ್ನು ಉಂಟು ಮಾಡಿದ ಕಾರಣ ಯಾವುದೂ ಇಲ್ಲ. ವಿಷ್ಣು ಯಾವಾಗಲೂ ಇದ್ಕೊಂಡಿರೋ ಸ್ವರೂಪ, ಅದು ಬ್ರಹ್ಮ ಸ್ವರೂಪ, ಅದು ಸತ್ ಸ್ವರೂಪ, ಚಿತ್ ಸ್ವರೂಪ ಅಂತದೆಲ್ಲ ಬೇರೆ ಬೇರೆ ಹೆಸರುಗಳಲ್ಲಿ ಕರೀತಾರೆ. ಆಮೇಲೆ ಆ ವಿಷ್ಣು ಎಂಥದ್ದು, ಆ ತತ್ವ ಎಂಥದ್ದು ಅಂತ ಹೇಳಿದ್ರೆ ಈ ಪ್ರಪಂಚಕ್ಕೆ ಅದು ಕಾರಣವಾಗಿದೆ. ಹಾಗಾಗಿ ಈ ಪ್ರಪಂಚ ವಿಷ್ಣುವಿಂದ ಬಂದಿದ್ದು, ಆದರೆ ವಿಷ್ಣು ಯಾವುದಿಂದಲೂ ಬಂದಿದ್ದಲ್ಲ, ವಿಷ್ಣು ಯಾವಾಗಲೂ ಇರೋದೆ. ಆಮೇಲೆ ಈ ಪ್ರಪಂಚ ಬಂದಿದೆಯಲ್ಲ ಜಗತ್ತಿಗೆ ಆದಿಯಾಗಿರೋದು, ಅದರಲ್ಲಿ ಆ ವಿಷ್ಣು ತತ್ವದಲ್ಲಿ ಈ ಪ್ರಪಂಚ ಅನ್ನೋದು ನೆಲೆಸಿದೆ ಅಂತ. ಈ ವಿಷ್ಣು ತತ್ವದಲ್ಲಿ ನೆಲೆಸಿರೋದು ಯಾವುದು ಅಂತ ಕೇಳಿದ್ರೆ ಜಗತ್ತಂತ ಒಂದು ಕಡೆ ಹೇಳಿದ್ರು, ಇನ್ನೊಂದು ಕಡೆ ಅಲ್ಲೇನೆ ಏನ್ ಮಾಡ್ತಾ ಇದ್ದಾರೆ, ಸಂಸ್ಕೃತಿ ಚಕ್ರಂ ಅಂತ ಹೇಳಿದ್ರು. ಸಂಸ್ಕೃತಿ ಚಕ್ರಂ ಅಂದ್ರೆ ಸಂಸಾರ ಚಕ್ರ ಅಂತ ಅರ್ಥ. ಚಕ್ರ ಅಂತ ಯಾತಕ್ಕೆ ಅದಕ್ಕೆ ಹೆಸರು ಅಂತ ಹೇಳಿದ್ರೆ ತಿರುಗ್ತಾ ಇರುತ್ತೆ, ಚಕ್ರ ಅಂತ ತಿರುಗ್ತಾ ಇರುತ್ತೆ. ಈ ಸಂಸ್ಕೃತಿ ಚಕ್ರ ಅನ್ನೋದು ಹೇಗೆ ತಿರುಗುತ್ತೆ ಅಂತ ಹೇಳಿದ್ರೆ, ಇದರಲ್ಲಿ ಸಂಸಾರದಲ್ಲಿ ಮನುಷ್ಯರಿರ್ತಾರೆ, ಪ್ರಾಣಿಗಳಿರುತ್ತೆ, ಜೀವರಿರ್ತಾರೆ ಅಂತ ಒಟ್ಟಾರೆ. ಆ ಜೀವರುಗಳಿಗೆಲ್ಲ ಮತ್ತೆ ಮತ್ತೆ ಹುಟ್ಟು ಸಾವು ಅಂತ ಬರ್ತಾನೆ ಇರುತ್ತೆ. ಹಾಗಾಗಿ ಇದು ಸಂಸಾರ ಚಕ್ರ ಅಂತ ಹೆಸರು. ಹಾಗಾಗಿ ಈ ಸಂಸಾರ ಚಕ್ರ ಅಂತ ಹೇಳೋದು ಜಗತ್ತು ಅನ್ನೋದಕ್ಕೆ ಇನ್ನೊಂದು ಹೆಸರಷ್ಟೇನೆ. ಯಾಕಂದ್ರೆ ಸಂಸಾರ ಅನ್ನೋದಕ್ಕೆ ಜಗತ್ತಿಲ್ದೇವರು ಸಂಸಾರ ಇಲ್ಲ. ಯಾಕಂದ್ರೆ ಎಲ್ಲರೂ ಕೂಡ ಹುಟ್ಟೋದು ಯಾತಕ್ಕೆ ಅಂತ ಹೇಳಿದ್ರೆ ಭೋಗ ಮಾಡೋಕೆ ಹುಟ್ಟುತ್ತಾರೆ. ಯಾವುದನ್ನ ಭೋಗ ಮಾಡಕ್ಕೆ, ಅವ್ರ ಹಿಂದಿನ ಜನ್ಮಗಳಲ್ಲಿ ಏನ್ ಕರ್ಮ ಮಾಡಿರ್ತಾರೋ ಆ ಕರ್ಮದ ಫಲವನ್ನ ಅವರು ಅನುಭವಿಸಕ್ಕಾಗಿ ಹುಟ್ಟುತ್ತಾರೆ ಎಲ್ಲರೂ. ಅಷ್ಟು ಮಾತ್ರ ಅಲ್ಲ, ಹೊಸ ಕರ್ಮಗಳನ್ನ ಸೇರಿಸ್ಕೊಳ್ಳೋದಕ್ಕೂ ಅವರು ಕೆಲಸ ಮಾಡ್ತಾ ಇರ್ತಾರೆ. ಹಾಗಾಗಿ ಇಂಥದಕ್ಕೆ ಒಂದು ಇನ್ಫ್ರಾಸ್ಟ್ರಕ್ಚರ್ ಅಂತ ಬೇಕಲ್ವಾ, ಅದು ಈ ಪ್ರಪಂಚ ಅನ್ನೋದು. ಯದ್ಯಪಿ ಆ ಪ್ರಪಂಚ ಅನ್ನೋದು ಜಡವಾಗಿದ್ರು ಕೂಡ ಆ ಜಡವಾದ ಪ್ರಪಂಚವೇ ಭೋಗ್ಯ ವಸ್ತು. ಭೋಗ್ಯ ಅಂತ ಹೇಳಿದ್ರೆ ಏನು, ಸುಖವನ್ನು ದುಃಖವನ್ನು ಕೊಡಕ್ಕೆ ಸಿದ್ಧವಾಗಿದೆ ಅದು. ಹಾಗಾಗಿ ಭೋಗ ಅಂತ ಹೇಳಿದ್ರೆ ನಮ್ಗೆ ಸಾಮಾನ್ಯವಾಗಿ ಆಡು ಭಾಷೆಯಲ್ಲಿ ಭೋಗ ಅಂದ್ರೆ ಒಳ್ಳೆ ಭೋಗದಲ್ಲಿದ್ದಾನಪ್ಪ ಅಂತ ಹೇಳಿದ್ರೆ ಸುಖವಾಗಿದ್ದಾನೆ ಅಂತ ಹೇಳ್ತೀವಿ. ಆದ್ರೆ ಶಾಸ್ತ್ರದಲ್ಲಿ ಭೋಗ ಅಂದ್ರೆ ಎರಡೂ ಕೂಡ ಆಗುತ್ತೆ, ದುಃಖ ಸುಖ ಎರಡೂ ಕೂಡ ಭೋಗ ಅಂತ ಹೇಳ್ತೀವಿ. ಆಮೇಲೆ ಈ ಒಂದು ಸಂಸಾರ ಚಕ್ರ ಅನ್ನೋದು ಬ್ರಹ್ಮದಲ್ಲಿ ನೆಲೆಸಿದೆ ಅಂತ. ಯಾದ್ರೆ ಪ್ರಪಂಚಕ್ಕೆ ಒಂದು ನೆಲೆ ಬೇಕು, ಆ ನೆಲೆ ಯಾವುದು ಅಂದ್ರೆ ಈ ಬ್ರಹ್ಮವೇ ಅಂತ. ಆಮೇಲೆ ಯಸ್ಮಿನ್ ದೃಷ್ಟೇ ನಶ್ಯತಿ ತತ್ ಸಂಸ್ಕೃತಿ ಚಕ್ರಂ, ಈ ಸಂಸಾರಕ್ಕೆ ಯಾವುದು ಹೇಗೆ ಮುಕ್ತಾಯ ಬರುತ್ತೆ ಅಂತ ಕೇಳಿದ್ರೆ ಯಾವನೇ ಒಬ್ಬ ಅಂದ್ರೆ ಯಾವುದೇ ಒಂದು ಜೀವ ಈ ಬ್ರಹ್ಮತತ್ವವನ್ನ ತಿಳ್ಕೊಂಡ್ರೆ ಆವಾಗ ಅವನಿಗೆ ಈ ಸಂಸಾರ ಚಕ್ರ ನಿಲ್ಲುತ್ತೆ ಅಂತ, ಅವನ ಪಾಲಿಗೆ ನಿಲ್ಲುತ್ತೆ. ಬಾಕಿಯವ್ರಿಗೆಲ್ಲ ಇರುತ್ತೆ. ಹಾಗಾಗಿ ಯಾರ್ಯಾರು ತಿಳ್ಕೊಳ್ತಾರೋ ಅವ್ರು ಗೆದ್ಕೊಂಡ್ರು, ಅವರು ಇದರಿಂದ ಆಸೆ ಹೋಗ್ಬಿಡ್ತಾರೆ. ಹಾಗಾಗಿ ಇಂಥ ಒಂದು ಸ್ವರೂಪವನ್ನ ಯಾವ ಒಂದು ಹರಿಸ್ತತ್ವ ಅಂತ ಇದೆಯೋ ಆ ಹರಿತತ್ವಕ್ಕೆ ನಾನು ಸ್ತುತಿ ಮಾಡ್ತೀನಿ, ನಮಸ್ಕಾರ ಮಾಡ್ತೀನಿ ಅಂತ ಈ ಶ್ಲೋಕದಲ್ಲಿ ಹೇಳಿದರು. ಆಮೇಲೆ ಮುಂದಿನ ಶ್ಲೋಕದಲ್ಲಿ ಇನ್ನೂ ಕೆಲವು ಪ್ರಮೇಯಗಳಿದೆ, ಆ ಶ್ಲೋಕವನ್ನು ಇವಾಗ ಹೇಳೋಣ. ಅದನ್ನ
ಈಗ ಕೇಳೋಣ ಅದು ಎರಡನೇ ಶ್ಲೋಕ. ಯೈಕಾಂಶಾದಿತ್ಥಮಶೇಷಂ ಜಗದೇತತ್ ಪ್ರಾದುರ್ಭೂತಂ ಯೇನ ಪಿನದ್ಧಂ ಪುನರಿತ್ಥಂ ಯೇನ ವ್ಯಾಪ್ತಂ ಯೇನ ವಿಬುದ್ಧಂ ಸುಖ ದುಃಖೈಃ ತಂ ಸಂಸಾರಭ್ರಾಂತ ವಿನಾಶಂ ಹರಿಮೀಡೆ ತಂ ಸಂಸಾರದ್ವಾಂತ ವಿನಾಶಂ ಹರಿಮೀಡೆ. ಈ ಶ್ಲೋಕದಲ್ಲಿ ಯಸ್ಯ ಏಕಾಂಶಾದಿತ್ತಂ ಅಶೇಷಂ ಜಗತ್ತೇ ತತ್ ಪ್ರಾದುರ್ಭೂತಂ, ಈ ಇಡೀ ಜಗತ್ತು ಅಂತ ಇದೆಯಲ್ಲ ಇದು ಆ ಬ್ರಹ್ಮದಿಂದ ಉತ್ಪತ್ತಿ ಆಯಿತು ಅಂತ ಮೊದಲನೇ ಶ್ಲೋಕದಲ್ಲೇ ಹೇಳಿದ್ರು, ಜಗತ್ತಿಗೆ ಆದಿ ಅದು ಅಂತ. ಹಾಗಾದ್ರೆ ಹೇಗೆ ಅದು ಬ್ರಹ್ಮವು ಜಗತ್ತಿಗೆ ಕಾರಣವಾಗಿದೆ ಅನ್ನೋ ವಿಚಾರ ಈ ಶ್ಲೋಕದಲ್ಲಿ ಬಂದಿದೆ. ಅದು ಈ ಬ್ರಹ್ಮವು ಪೂರ್ತಿಯಾಗಿ ಜಗತ್ತಾಗಿದೆಯಾ ಅಥವಾ ಬ್ರಹ್ಮದ ಒಂದು ಲೇಷ ಭಾಗ ಮಾತ್ರ, ಒಂದು ಭಾಗ ಮಾತ್ರ ಪ್ರಪಂಚವಾಗಿದೆಯಾ ಅಂತ ಒಂದು ಪ್ರಶ್ನೆ ಮಾಡಿ, ಅದು ಎರಡು ರೀತಿಯಲ್ಲೂ ಸರಿ ಇಲ್ಲ. ಯಾಕಂದ್ರೆ ಪೂರ್ತಿಯಾಗಿ ಬ್ರಹ್ಮವು ಈ ಜಗತ್ತಾಗಿ ಹೋಗ್ಬಿಟ್ರೆ ಬ್ರಹ್ಮದಲ್ಲಿ ಜಗತ್ತಿಲ್ಲದೆ ಇರೋ ಶುದ್ಧ ಭಾಗ ಅಂತ ಯಾವುದು ಇಲ್ಲದೆ ಹೋಗ್ಬಿಡುತ್ತೆ, ಉಳ್ಕೊಂಡು. ಯಾಕಂದ್ರೆ ಮುಕ್ತಿ ಅಂತ ಒಂದು ಇದೆಯಲ್ಲ, ಮುಕ್ತಿ ಅನ್ನೋದು ಏನು ಅಂತ ಹೇಳಿದ್ರೆ, ಮುಕ್ತಿಗೆ ಯಾವ ಜ್ಞಾನ ಬೇಕು ನಮ್ಗೆ ಅಂತ ಹೇಳಿದ್ರೆ ಶುದ್ಧವಾದ ಬ್ರಹ್ಮದ ಜ್ಞಾನ ನಮಗೆ ಮುಕ್ತಿಗೆ ಬೇಕು. ಆದ್ರೆ ಬ್ರಹ್ಮ ಇಡೀ ಪ್ರಪಂಚವು ಬ್ರಹ್ಮವೇ, ಬ್ರಹ್ಮ ಪೂರ್ತಿಯಾಗಿ ಪ್ರಪಂಚ ಆಗೋಗ್ಬಿಟ್ರೆ ನಮಗೆ ಆ ಮುಕ್ತಿಗೆ ಬೇಕಾಗಿರೋ ಜ್ಞಾನಕ್ಕೆ ಅವಕಾಶ ಇಲ್ಲದೆ ಹೋಗ್ಬಿಡುತ್ತೆ. ಯಾವ ಬ್ರಹ್ಮವನ್ನು ತಿಳ್ಕೊಳ್ಳೋದು ಅಂತ ಒಂದು ಪ್ರಶ್ನೆ ಬರುತ್ತೆ. ಹಾಗಾಗಿ ಆ ಪಕ್ಷ ಸರಿ ಇಲ್ಲ. ಸರಿ, ಬ್ರಹ್ಮದ ಒಂದು ಭಾಗ ಮಾತ್ರ ಪ್ರಪಂಚ ಆಗಿದೆ ಅಂತ ಹೇಳೋಣ ಅಂತ ಹೇಳಿದ್ರೆ, ಬ್ರಹ್ಮದಲ್ಲಿ ಭಾಗ ಅಂತ ಹೇಳಿದ್ರೆ ಬ್ರಹ್ಮವೇ ಅನಿತ್ಯ ಅಂತ ಹೋಗ್ಬಿಡುತ್ತೆ. ಯಾಕಂದ್ರೆ ಯಾವ ಒಂದು ವಸ್ತುವಲ್ಲಿ ಭಾಗಗಳಿದೆಯೋ ಆ ಭಾಗಗಳಿರೋ ವಸ್ತು ಖಂಡಿತ ನಿತ್ಯವಲ್ಲ ಅಂತ ನಾವು ಲೋಕದಲ್ಲಿ ನೋಡಿದ್ದೀವಿ. ಹಾಗಾಗಿ ಬ್ರಹ್ಮದಲ್ಲಿ ತಾತ್ವಿಕವಾಗಿ ಭಾಗ ಯಾವುದು ಇಲ್ಲ ಅಂತ ತೀರ್ಮಾನ ಆಗುತ್ತೆ. ಹಾಗಿದ್ರೂ ಕೂಡ ಈ ಪ್ರಪಂಚ ಅನ್ನೋದು ಹೇಗೆ ಬಂದಿದೆ ಅಂತ ಕೇಳಿದ್ರೆ, ಯಾವ ಬ್ರಹ್ಮದಿಂದ ಹೇಗೆ ಬಂದಿದೆ ಅಂತ ಕೇಳಿದ್ರೆ, ಬ್ರಹ್ಮದ ಒಂದು ಭಾಗ ಎಂತ ಭಾಗ ಅಂತ ಹೇಳಿದ್ರೆ ಒಂದು ಕಲ್ಪಿತ ಭಾಗ. ಅಂದ್ರೆ ಬ್ರಹ್ಮದಲ್ಲಿ ಭಾಗ ಇಲ್ಲದೆ ಹೋದ್ರೂ ಕೂಡ ಬ್ರಹ್ಮದ ಒಂದು ಅಂಶ ಪ್ರಪಂಚ ಆಗಿದೆ ಅಂತ ನಾವು ಇಟ್ಕೊಳ್ಳೋಣ, ಇವಾಗ ಪರವಾಗಿಲ್ಲ ಅಂತ. ಇದಕ್ಕೆ ಅಭ್ಯುಪೇತ್ಯ ಅಂತ ಹೇಳ್ತಾರೆ. ಅಂದ್ರೆ ಈ ತರ ಒಪ್ಕೊಂಡು ನಾವು ಮುಂದಕ್ಕೆ ಹೋಗ್ಬೋದು. ಅವಾಗ ನಮಗೆ ಉತ್ತರೋತ್ತರ ಏನ್ ತೋರಿಸ್ಕೊಡ್ತಾರೆ ಅಂತ ಹೇಳಿದ್ರೆ, ಬ್ರಹ್ಮದಲ್ಲಿ ವಾಸ್ತವವಾಗಿ ಪ್ರಪಂಚ ಬ್ರಹ್ಮದಿಂದ ಆ ರೀತಿಯಲ್ಲಿ ಬರಲೇ ಇಲ್ಲ, ಬ್ರಹ್ಮದಲ್ಲಿ ಪ್ರಪಂಚ ಕಲ್ಪಿತ ಅಷ್ಟೇನೆ ಅಂತ ತೋರಿಸ್ಬೇಕು. ಹೀಗಾದ್ರೆ ನಮಗೆ ಬ್ರಹ್ಮದಲ್ಲಿ ಭಾಗ ಗೀಗ ಅಂತೆಲ್ಲ ಹೇಳ್ಬೇಕಾದ ಅವಶ್ಯಕತೆ ಇಲ್ಲ. ಹೀಗೆ ಬ್ರಹ್ಮದಿಂದ ಈ ಪ್ರಪಂಚ, ಒಂದು ಅಂಶದಿಂದ ಈ ಪ್ರಪಂಚ ಪೂರ್ತಿ ಬಂದಿದೆ. ಆಮೇಲೆ ಆ ಬ್ರಹ್ಮದಿಂದಲೇ ಇದು ಪೂರ್ತಿ ಇದು ಅದಕ್ಕೊಂದು ಸಸ್ಟೆನೆನ್ಸ್ ಅಂತ ಹೇಳ್ತೀವಲ್ಲ, ಪಾಲನೆ ಅಂತ ಹೇಳ್ತೀವಲ್ಲ, ಸೃಷ್ಟಿಕರ್ತ ಬ್ರಹ್ಮವೇ. ಹಾಗಾಗಿ ಪಾಲನಕರ್ತ ಯಾರು ಅಂತ ಹೇಳಿದ್ರೆ ಅದೇ ಬ್ರಹ್ಮವೇ ಈ ಪಾಲನಕರ್ತ ಅಂತ ಹೇಳಿದ್ರು. ಆಮೇಲೆ ಈ ಮೈಂಟೆನೆನ್ಸ್ ಅಂತ ಹೇಳುವಾಗ ಈ ಪ್ರಪಂಚದಲ್ಲಿ ಎಷ್ಟೊಂದು ವೈವಿಧ್ಯತೆ ಇದೆ ಅಂತ ಹೇಳಿದ್ರೆ ತುಂಬಾ ಬೇಗ ಒಂದಕ್ಕೊಂದು ಮಿಕ್ಸ್ ಆಗೋಗ್ಬಿಡುತ್ತೆ. ಹಾಗಾಗಿ ಇವಾಗ ನೋಡಿ, ಒಂದು ಸ್ಮಾಲ್ ಕ್ಲಾಸ್ ಅಲ್ಲಿ, ಒಂದು ಬೇಬಿ ಕ್ಲಾಸ್ ಅಂತ ತಗೊಂಡ್ರೆ ಆ ಕ್ಲಾಸ್ ಅಲ್ಲಿ ಒಂದು 40-50 ಮಕ್ಕಳು ಇರ್ತಾರೆ. ಅಂತ ಮಕ್ಕಳು ಒಂದು ನಿಮಿಷ ಸುಮ್ಮನೆ ಇರೋದಿಲ್ಲ, ಒಬ್ರಿಗೊಬ್ರು ಹೊಡ್ಕೊಳ್ಳೋದು, ಆಡ್ಕೊಳ್ಳೋದು ಅಂತ ಈ ತರ ಮಾಡ್ತಾನೆ ಇರ್ತಾರೆ. ಅವಾಗ ಟೀಚರ್ ಏನ್ ಕೆಲಸವಾಗಿರುತ್ತೆ ಅಂತ ಹೇಳಿದ್ರೆ ಎಲ್ಲರನ್ನ ಅವ್ರವ್ರನ್ನ ಬೇರೆ ಬೇರೆ ಮಾಡಿ ಇಟ್ಟಿರೋದು ಅಂತ. ಅವ್ರ ಒಬ್ರಿಗೊಬ್ರು ಏನು ಗಲಾಟೆ ಮಾಡ್ಕೊಳ್ದೆ, ತೊಂದರೆ ಮಾಡ್ಕೊಳ್ದೆ ಇರ್ಲಿ ಅಂತ ಮಾಡ್ಕೊಳ್ತಾರೆ ಅಂತ ಒಂದು ವ್ಯವಸ್ಥೆ ಮಾಡಿದಾರಲ್ಲ. ಅದೇ ತರನೇ ಈ ಪ್ರಪಂಚದಲ್ಲಿ ಕೂಡ ಈ ಎಷ್ಟೊಂದು ಜಾತಿಗಳಿದೆ, ಬೇರೆ ಬೇರೆ ಜಾತಿಗಳಿದೆ. ಆಮೇಲೆ ಬೇರೆ ಬೇರೆ ವರ್ಣಗಳು, ಆಶ್ರಮಗಳು ಇದೆಲ್ಲ ಬೇರೆ ಬೇರೆ ಇದೆ. ಇಂಥದ್ದೆಲ್ಲ ಒಂದಕ್ಕೊಂದು ಮಿಕ್ಸ್ ಆಗದೆ ಅದು ವ್ಯವಸ್ಥಿತವಾಗಿ ನಡಿಬೇಕು ಅಂತ ಒಂದು ಧರ್ಮ ಅಂತ ಒಂದಿದೆ. ಹಾಗಾಗಿ ಇಂಥ ಧರ್ಮ ಅಂತ ಒಂದು ಸ್ಮೃತಿ, ಧರ್ಮಗಳೆಲ್ಲ ನಮಗೆ ಸ್ಮೃತಿ ಅಂತ ಗೊತ್ತಾಗುತ್ತೆ. ಇದನ್ನೆಲ್ಲ ಈ ಈಶ್ವರ ಈ ಸ್ಮೃತಿಗಳನ್ನೆಲ್ಲ ಪ್ರಪಂಚಕ್ಕೆ ಕೊಟ್ಟು ಇದರ ಪ್ರಕಾರ ನೀವೆಲ್ಲ ನಡ್ಕೊಳ್ಳಿ ಅಂತ ಒಂದು ವ್ಯವಸ್ಥೆ ಮಾಡಿದ್ದಾನೆ. ಹೀಗಾಗಿ ಆ ವ್ಯವಸ್ಥೆ ಮಾಡೋದಕ್ಕೆ ಆ ಬ್ರಹ್ಮದ ಒಂದು ಕೆಲಸವೇ ವ್ಯವಸ್ಥೆ ಮಾಡೋದು ಕೆಲಸ. ಹಾಗಾಗಿ ಅದಕ್ಕೆ ಪಿನಧಮ್ ಅನ್ನೋದ್ರಿಂದ ಅದು ನಮಗೆ ಸಿಗುತ್ತೆ. ಆಮೇಲೆ ಇಲ್ಲ ಆತರ ಇಲ್ಲ ಏಕಾಂಶ ಅನ್ನೋದು ಬ್ರಹ್ಮದ ಏಕಾಂಶ ಅಂತ. ಬ್ರಹ್ಮದ ಒಂದು ಏಕಾಂಶದಿಂದ ಪ್ರಪಂಚ ಬಂದಿದೆ. ಆದ್ರೆ ಪ್ರಪಂಚದಲ್ಲಿ ವೈವಿಧ್ಯತೆ ಇದೆ ತುಂಬಾ. ಹಾಗಾಗಿ ನೋಡಿ, ಒಂದು ಜೀವಗಳು ಅಂತ ತಗೊಂಡ್ರೇನೆ ಅದೆಷ್ಟು ಕ್ಯಾಟಗರೀಸ್ ಅಂತ ಇದು ಹೇಳಿದ್ರೆ, ಮನುಷ್ಯರು ಅಂತ ಒಂದು ಕ್ಯಾಟಗರಿ ನಮಗೆ ತುಂಬಾ ಫೆಮಿಲಿಯರ್ ಆಗಿರೋದು, ಪ್ರಾಣಿಗಳು ಅಂತ ಒಂದು ಕ್ಯಾಟಗರಿ. ಆ ಪ್ರಾಣಿಗಳಲ್ಲಿ ತುಂಬಾ ಕ್ಯಾಟಗರೀಸ್ ಇದೆ, ಕ್ಲಾಸಿಫಿಕೇಶನ್ಸ್ ಇದೆ ತುಂಬಾ. ಅದರಲ್ಲಿ ಅಟಾಮಿಕ್ ಅಂದ್ರೆ ತುಂಬಾ ಕಣ್ಣಿಗೆ ಕಾಣಿಸದೇ ಇರೋ ಪ್ರಾಣಿಗಳೆಲ್ಲ ಕೂಡ ಇದೆ ತುಂಬಾ. ಹಾಗಾಗಿ ಅಂಥದ್ದೆಲ್ಲ ಬೇಕಾದಷ್ಟಿದೆ. ಇದು ಬಿಟ್ಟು ನಮಗಿಂತ ತುಂಬಾ ಉತ್ತಮವಾಗಿರೋ ಜೀವಗಳೆಲ್ಲ ತುಂಬಾ ಇದಾರಲ್ಲ, ದೇವತೆಗಳು. ಆಮೇಲೆ ದೇವತೆಗಳಲ್ಲೇ ಈ ಸೂಪರ್ ಹ್ಯೂಮನ್ ಅಂತ ಒಂದು ಕ್ಯಾಟಗರಿ ಇದೆಯಲ್ಲ, ಅದರಲ್ಲಿ ತುಂಬಾ ಕ್ಲಾಸಿಫಿಕೇಶನ್ಸ್ ಇದೆ. ಅಂದ್ರೆ ಕಿನ್ನರರು, ಸಿದ್ಧರರು, ಚಾಣರರು, ಗಂಧರ್ವರು, ಅಪ್ಸರೆಯರು, ಇಂಥದ್ದೆಲ್ಲ ಬೇಕಾದಷ್ಟಿದೆ.
ಅವರೆಲ್ಲ ಬೇರೆ ಬೇರೆ ಲೋಕಗಳಲ್ಲಿರ್ತಾರೆ. ಸೊ ಹೀಗೆ ನಮಗೆ ಈ ಜೀವರು ಅಂತ ಇರೋದ್ರಲ್ಲಿ ಬೇಕಾದಷ್ಟು ಕ್ಲಾಸಿಫಿಕೇಶನ್ ಇದೆ. ಸೊ ಇದರಲ್ಲೆಲ್ಲ ಒಂದು ಮಿಕ್ಸ್ಚರ್ ಆಗಬಾರ್ದು ಅಂತ ಒಂದು ಕಾರಣದಿಂದ ಅದಕ್ಕೆ ಒಂದು ವ್ಯವಸ್ಥೆ ಮಾಡಿದ್ದಾರೆ. ಅಂದ್ರೆ ದೇವತೆಗಳು ಅವ್ರಿಗೆಲ್ಲ ಒಂದು ರೀತಿಯಾದ ಒಂದು ಡ್ಯೂಟೀಸ್ ಎಲ್ಲ ಇರುತ್ತೆ, ಒಂದು ಕಡೆ ಇರ್ತಾರೆ ಅವರು. ಮನುಷ್ಯರೆಲ್ಲ ಒಂದು ರೀತಿಯಾದ ಒಂದು ಅವ್ರಿಗೆ ಇದು ಕರ್ಮಗಳೆಲ್ಲ ಕೊಟ್ಟಿದ್ದಾನೆ ಪರಮಾತ್ಮ, ಅಂಥದ್ದೆಲ್ಲ ಇದೆ. ಸೊ ಇದನ್ನೆಲ್ಲ ಪಾಲನೆ ಮಾಡ್ಕೊಂಡು ಯಾರು ಸರಿಯಾಗಿ ಬರ್ತಾರೋ ಅವರಿಗೆ ಒಂದು ಅಭ್ಯುದಯ, ಅವರಿಗೆ ಒಂದು ಶ್ರೇಯಸ್ಸಾಗುತ್ತೆ ಪ್ರಪಂಚದಲ್ಲಿ. ಇದನ್ನ ನಮಗೆ ಗೀತೆ 3ನೇ ಅಧ್ಯಾಯದಲ್ಲಿ ತುಂಬಾ ಚೆನ್ನಾಗಿರೋ ತುಂಬಾ ಮುಖ್ಯವಾದ ಶ್ಲೋಕಗಳದೆಲ್ಲ. ಪ್ರಾರಂಭದಲ್ಲಿ ಈ ಬ್ರಹ್ಮ ಅಂದ್ರೆ ಯಾರು ಸೃಷ್ಟಿ ಮಾಡಿದ ಬ್ರಹ್ಮ, ಚತುರ್ಮುಖ ಬ್ರಹ್ಮ, ಅವನು ಇಡೀ ಪ್ರಪಂಚವನ್ನು ಸೃಷ್ಟಿ ಮಾಡಿ ಆ ಸೃಷ್ಟಿ ಮಾಡಿದ ಯಾವ ಒಂದು ಪ್ರಪಂಚದಲ್ಲಿ ವ್ಯಕ್ತಿಗಳೆಲ್ಲ ಇದ್ದಾರೋ ಅವ್ರಗಳಿಗೆಲ್ಲ ಒಂದು ವ್ಯವಸ್ಥೆ ಮಾಡಿಕೊಟ್ಟಿದ್ದಾನೆ. ಹೇಗೆ ಮಾಡಿದ್ದಾನೆ ಅಂತ ಹೇಳಿದ್ರೆ, ದೇವಾನ್ ಇದು ಸಹಯಜ್ಞ ಪುರಾ ಸೃಷ್ಟ ಪುರೋವಾಚ ಪ್ರಜಾಪತಿ ಅನೇನ ಪ್ರಸವಿಷ್ಯಧ್ವಂ ಯೇಷವೋಸ್ತು ಇಷ್ಟ ಕಾಮಧುಕೆ ಅಂತ ಒಂದು ಶ್ಲೋಕ ಇದೆ ಗೀತೆ 3ನೇ ಅಧ್ಯಾಯದಲ್ಲಿ. ಏನರ್ಥ ಅಂತ ಹೇಳಿದ್ರೆ, ಈ ಪ್ರಪಂಚವನ್ನ ಸೃಷ್ಟಿ ಮಾಡಿ ಜೊತೆಗೇನೆ ಅವರಿಗೆ ವೇದ ಅಂತ ಒಂದನ್ನ ಕೊಟ್ಬಿಟ್ಟಿದ್ದಾನೆ ಈಶ್ವರ. ಅದ್ರ ಪ್ರಕಾರ ನೀವು ಜೀವನ ಮಾಡಿ. ಈ ವೇದದಲ್ಲಿ ಹೇಳಿರೋ ತರ ನಿಮ್ಗೆ 4 ಪುರುಷಾರ್ಥ ಇದೆ. ಯಾವುದು? ಅರ್ಥ, ಕಾಮ, ಧರ್ಮ ಮತ್ತು ಮೋಕ್ಷ ಅಂತ. ಈ 4 ಪುರುಷಾರ್ಥಗಳಿಗೂ ನಿಮ್ಗೆ ಈ ವೇದ ಅನ್ನೋದು ಪ್ರಯೋಜನವಾಗುತ್ತೆ. ಇದನ್ನ ಇಟ್ಕೊಂಡು ನೀವು ನಿಮ್ಮ ಜೀವನವನ್ನು ಮಾಡಿದ್ರೆ ನಿಮ್ಗೆ ತುಂಬಾ ಒಳ್ಳೇದಾಗುತ್ತೆ ಅಂತ ಅವನು ಕೊಟ್ಟಿದ್ದಾನೆ ಅದನ್ನ. ಅದ್ರ ಜೊತೆಗೆ ಪಕ್ಕದಲ್ಲಿ ಏನ್ ಬರುತ್ತೆ ಅಂದ್ರೆ, ದೇವಾನ್ ಭಾವಯತಾನೇನ ತೇ ದೇವಾ ಭಾವಯಂತುವಃ ಪರಸ್ಪರಂ ಭಾವಯಂತಹ ಶ್ರೇಯ ಪರಮವಾಪ್ಸ್ಯತ ಅಂತ ಮುಂದಿನ ಶ್ಲೋಕದಲ್ಲಿ ಬರುತ್ತೆ. ಏನಂದ್ರೆ, ಈ ವೇದವನ್ನ ಇಟ್ಕೊಂಡು ಅದರಲ್ಲಿ ಹೇಳಿರೋ ಕರ್ಮಗಳೆಲ್ಲ, ಯಜ್ಞ ಯಾಗಾದಿಗಳು ಇದೆಲ್ಲ ಇದೆಯಲ್ಲ, ಪೂಜೆ ಇಂಥದ್ದೆಲ್ಲ ಇದೆಯಲ್ಲ, ಅದನ್ನೆಲ್ಲ ನೀವು ದೇವತೆಗಳಿಗೆ ನೀವು ಅರ್ಪಣೆ ಮಾಡಿ, ಅವಾಗ ದೇವತೆಗಳು ನಿಮಗೆ ಪ್ರೀತಿಯಾಗಿ ಅವರು ನಿಮಗೆ ಮಳೆ ಬೆಳೆ ಅದೆಲ್ಲ ಕೊಡ್ತಾರೆ, ನಿಮಗೆ ಶ್ರೇಯಸ್ ಇದು ಸಿರಿ ಎಲ್ಲವೂ ಕೊಡ್ತಾರೆ ನಿಮಗೆ. ಅದನ್ನ ಇಟ್ಕೊಂಡು ನೀವು ಪರಸ್ಪರ ನೀವು ಒಂದಕ್ಕೊಂದು ನೀವು ಹೊಂದಾಣಿಕೆ ಮಾಡ್ಕೊಂಡಿದ್ರೆ ಅವಾಗ ನಿಮಗೆ ಒಳ್ಳೆ ಶ್ರೇಯಸ್ ಆಗುತ್ತೆ ಅಂತ ಹೇಳಿದ್ದಾರೆ. ಈ ರೀತಿಯಲ್ಲಿ ಪ್ರಪಂಚದಲ್ಲಿ ನಡಿಬೇಕು ಅಂತ ಒಂದು ವ್ಯವಸ್ಥೆ ಇದೆಯಲ್ಲ, ಇದು ಏನ ಪಿನರ್ಧಂ ಅಂತ ಹೇಳಿರೋದು. ಹಾಗಾಗಿ ಆ ಕ್ಲಾಸಿಫಿಕೇಶನ್ ಅಲ್ಲಿ ಅಷ್ಟೊಂದು ಇದೆಯಲ್ಲ, ಅದರಲ್ಲಿ ಮಿಕ್ಸ್ಚರ್ ಆಗಬಾರದು ಅನ್ನೋ ಕಾರಣದಿಂದ ಅದಕ್ಕೆ ಸೇತು ಅನ್ನೋದೆಲ್ಲ ಇಲ್ಲಿ ಹೇಳಿದ್ರು, ಮಂತ್ರದಲ್ಲಿ ಬರುತ್ತೆ. ಅದನ್ನೆಲ್ಲ ಇವರು ಈ ವ್ಯಾಖ್ಯಾನದಲ್ಲಿ ಹೇಳಿದ್ರು. ಹೇಗೆ ಒಂದು ಡ್ಯಾಮ್ ಅನ್ನೋದು ಆ ನೀರು ಅನ್ನೋದು ಈ ಕೃಷಿ ಮಾಡ್ತಾ ಇರೋ ಒಂದು ಹೊಲಕ್ಕೆ ಬಂದು ಪೂರ್ತಿ ಅದನ್ನೆಲ್ಲ ನಾಶ ಮಾಡದೇ ಇರ್ಬೇಕಾಗಿ ಏನ್ ಮಾಡ್ತೀವಿ, ಡ್ಯಾಮ್ ಅಂತ ಕಟ್ಟಿ ಅದನ್ನ ಒಂದು ವ್ಯವಸ್ಥೆ ಮಾಡಿರ್ತೀವಿ. ನಮ್ಗೆ ಎಷ್ಟು ಬೇಕೋ ಯಾವಾಗ ಬೇಕೋ ಅದು ಮಾತ್ರ ತಗೋಬಹುದು ಅಂತ. ಈ ತರ ಒಂದು ರೀತಿಯಲ್ಲಿ ಬ್ರಹ್ಮವು ಈ ವ್ಯವಸ್ಥೆ ಎಲ್ಲ ಚೆನ್ನಾಗಿ ಮಾಡಿದೆ ಅಂತ ಹೇಳಿದ್ರು ಇದನ್ನ. ಸೊ ಇದಾದ್ಮೇಲೆ ಏನ ವ್ಯಾಪ್ತಂ ಏನ ವಿಬುದ್ಧಂ ಸುಖ ದುಃಖೈಹಿ ಅಂತ ಅಂದ್ರೆ, ಈ ಒಂದು ಬ್ರಹ್ಮವೇ ಇಡೀ ಪ್ರಪಂಚವನ್ನು ವ್ಯಾಪಿಸಿದೆ. ಯಾವ ಒಂದು ವಸ್ತುವನ್ನು ತಗೊಂಡ್ರೂ ಕೂಡ ಅದು ಬ್ರಹ್ಮವೇ ಆಗಿದೆ. ಹಾಗಾಗಿ ಬ್ರಹ್ಮವಿಲ್ಲದೆ ಇರುವ ಒಂದು ವಸ್ತು ಯಾವುದೇ ಇಲ್ಲ, ಬ್ರಹ್ಮವಲ್ಲದೆ ಇರುವ ವಸ್ತುನು ಯಾವುದೂ ಇಲ್ಲ. ಹಾಗಾಗಿ ಬ್ರಹ್ಮಕ್ಕೆ ಇಡೀ ಪ್ರಪಂಚವನ್ನು ವ್ಯಾಪ್ತಿ ಮಾಡ್ಕೊಂಡಿದೆ. ಆಮೇಲೆ ಎಲ್ಲಾ ಜೀವಗಳು ಎಲ್ಲಾ ವಸ್ತುಗಳಲ್ಲೂ ಕೂಡ ಒಳಗೆ ಹೊರಗೆ ಎಲ್ಲವೂ ಕೂಡ ಬ್ರಹ್ಮವೇ ಇದೆ ಅನ್ನೋದು ಈ ವ್ಯಾಪ್ತಂ ಅನ್ನೋದ್ರಿಂದ ಬರುತ್ತೆ. ಆಮೇಲೆ ವಿಬುದ್ಧಂ ಅನ್ನೋದಕ್ಕೆ ಯಾವ ಒಂದು ವಿಷಯಗಳು ನಮಗೆ ಅನುಭವಕ್ಕೆ ಬರ್ತಾ ಇದೆಯೋ ಆ ವಿಷಯಗಳೆಲ್ಲ ನಮಗೆ ಅನುಭವಕ್ಕೆ ಬರಕ್ಕೆ ನಮಗೊಂದು ಜ್ಞಾನ ಬೇಕು. ಆ ಜ್ಞಾನ ಸ್ವರೂಪವಾಗಿ ಬ್ರಹ್ಮವೇ ಇರೋದು ಅಂತ. ಹಾಗಾಗಿ ನಮಗೆ ಸುಖ ದುಃಖ ಅಂತದೆಲ್ಲ ನಮಗೆ ಅಂತಃಕರಣದಲ್ಲಿ ನಮಗೆ ಏರ್ಪಡುತ್ತೆ. ಆದ್ರೆ ತಕ್ಷಣ ನಮಗೆ ಗೊತ್ತಾಗ್ಬಿಡುತ್ತೆ. ಆ ಗೊತ್ತಾಗೋದು ಯಾವುದರಿಂದ ತಿಳ್ಕೊಳ್ತೀವಿ ಅಂತ ಹೇಳಿದ್ರೆ, ಅದಕ್ಕೆ 13ನೇ ಅಧ್ಯಾಯದಲ್ಲಿ ಹೇಳಿರೋದು ಕ್ಷೇತ್ರಜ್ಞ ಅಂತ. ಆ ಕ್ಷೇತ್ರಜ್ಞ ಸ್ವರೂಪವೇ ಚೈತನ್ಯ ಸ್ವರೂಪ. ಅದೇ ನಮ್ಮ ಒಳಗಡೆ ಇದ್ಕೊಂಡು ನಮಗೆ ಈ ವಿಷಯಗಳೆಲ್ಲ ನಮಗೆ ತೋರಿಸ್ಕೊಡ್ತಾ ಇದೆ. ಹಾಗಾಗಿ ಅಲ್ಲಿ ಆ 13ನೇ ಅಧ್ಯಾಯದಲ್ಲಿ ಏನ್ ಹೇಳಿದ್ದಾನೆ ಅಂತ ಹೇಳಿದ್ರೆ, ಪ್ರತಿ ಜೀವನಲ್ಲೂ ಕೂಡ ವ್ಯಕ್ತಿಯಲ್ಲೂ ಕೂಡ ಒಂದು ಕ್ಷೇತ್ರಜ್ಞ ಅಂತ ಇದ್ದಾನಲ್ಲ, ಅದು ನಾನೇನೆ ಅಂತ ಹೇಳ್ಬಿಟ್ಟಿದ್ದಾನೆ. ಹಾಗಾಗಿ ಈ ಒಂದು ಸುಖ ದುಃಖೈಹಿ ವಿಬುದ್ಧಂ ಅಂತೆಲ್ಲ ಹೇಳಿದ್ರಲ್ಲ, ಹೀಗಾಗಿ ಇಂಥದ್ದು ಏನೇನು ನಮ್ಗೆ ಅನುಭವ ಬರುತ್ತೋ ಅನುಭವ ಬರಕ್ಕೆ ಕಾರಣವಾಗಿರೋ ಚೈತನ್ಯ ಸ್ವರೂಪ, ಜ್ಞಾನ ಸ್ವರೂಪ ಅದು ಬ್ರಹ್ಮವೇ ಅಂತ ಇಷ್ಟು ವಿಷಯ ಈ ಒಂದು ಶ್ಲೋಕದಲ್ಲಿ ಹೇಳಿದ್ರು. ಅಂತ ಒಂದು ಸಂಸಾರವನ್ನ ಹೋಗಲಾಡಿಸೋ ಬ್ರಹ್ಮಸ್ವರೂಪ ಇದೆಯಲ್ಲ ವಿಷ್ಣು, ಅದನ್ನ ನಾನು ಸ್ತುತಿ ಮಾಡ್ತೀನಿ ಅಂತ 2ನೇ ಶ್ಲೋಕದಲ್ಲಿ ಹೇಳಿದ್ರು. ಇವಾಗ 3ನೇ ಶ್ಲೋಕ ನಾವಿವಾಗ ಹೇಳ್ಬಿಟ್ಟು ಅದನ್ನ ಮುಂದಕ್ಕೆ ವ್ಯಾಖ್ಯಾನ ಮಾಡಬೇಕು. ಇವಾಗ ಹೇಳೋಣ, 3ನೇ ಶ್ಲೋಕ ಹೇಳೋಣ ಇವಾಗ. ಸರ್ವಜ್ಞೋ ಯೋ ಯಶ್ಚ ಹಿ ಸರ್ವ ಸಕಲೋ ಯೋ ಯಶ್ಚಾನಂದೋ ನಂತ ಗುಣೋ ಯೋ ಗುಣಧಾಮ ಯಶ್ಚಾವ್ಯಕ್ತೋ ವ್ಯಸ್ತ ಸಮಸ್ತ ಸದಸದ್ಯಃ ತಂ ಸಂಸಾರಧ್ವಾಂತ ವಿನಾಶಂ ಹರಿಮೀಡೆ. ಸಂಸಾರಧ್ವಾಂತ ವಿನಾಶಂ ಹರಿಮೀಡೆ. ಈ ಶ್ಲೋಕದಲ್ಲಿ ಹೌದು, ಗೊತ್ತಾಗುತ್ತೆ ನಿಮಗೆ. ಸೊ ಈ ಶ್ಲೋಕದಲ್ಲಿ ಇನ್ನೂ ಹೆಚ್ಚೆಚ್ಚಾಗಿ ವೇದಾಂತದ ವಿಷಯಗಳೆಲ್ಲ ಹೇಳ್ತಾರೆ. ನೋಡಿ, ಈ ಗ್ರಂಥ ಎಷ್ಟು ಮುಖ್ಯವಾದ ಅಂತ ಹೇಳಿದ್ರೆ, ಭಗವತ್ಪಾದರು ಮಾಡಿರೋ ಈ ಶ್ಲೋಕಗಳು 40 ಶ್ಲೋಕ, 42, 44 ಶ್ಲೋಕ ಇದೆ. ಬಟ್ ಅದರಲ್ಲಿ ಪೂರ್ತಿ ವೇದಾಂತವನ್ನ ತುಂಬಿಬಿಟ್ಟಿದ್ದಾರೆ.
ಎಲ್ಲ ಉಪನಿಷತ್ತುಗಳು ಬೇಕಾದಷ್ಟು ಉಪನಿಷತ್ತುಗಳೆಲ್ಲ ಅಲ್ಲಿ ಬರುತ್ತೆ, ನಮಗೆ ಮುಂದಕ್ಕೆ ಬರುತ್ತೆ, ತುಂಬಾ ವಾಕ್ಯಗಳೆಲ್ಲ ಬರುತ್ತೆ ಅಲ್ಲಿ. ಹಾಗಾಗಿ ಇದಕ್ಕೆ ತುಂಬಾ ಸುಂದರವಾಗಿ ವ್ಯಾಖ್ಯಾನ ಮಾಡಿದ್ದಾರೆ. ಅದರಿಂದ ನಮಗೆ ಈ ವೇದಾಂತ ತತ್ವವನ್ನು ತಿಳ್ಕೊಳ್ಳೋಕೆ ತುಂಬಾ ಒಳ್ಳೆಯ ಒಂದು ಗ್ರಂಥವಾಗಿದೆ ನಮಗೆ. ನಾವು ಬ್ರಹ್ಮಸೂತ್ರಗಳನ್ನ, ಭಗವದ್ಗೀತಾ ಭಾಷೆಯನ್ನ, ಉಪನಿಷತ್ ಭಾಷೆಗಳನ್ನೆಲ್ಲ ನಾವು ಕೂತ್ಕೊಂಡು ಓದ್ತೀವೋ ಇಲ್ವೋ ನಮಗೆ ಕಷ್ಟ, ಅದು ಬಿಡೋಣ. ಯಾರು ಹೇಳ್ಕೊಡೋರು ಎದ್ದಾರಾಗಿ ಗೊತ್ತಿಲ್ಲ ನಮಗೆ, ಅರ್ಥ ಆಗುತ್ತಲ್ಲೋ ಅದು ಇದೆ. ಆದ್ರೆ ಇಂಥ ಒಂದು ತಿಳಿ ಮಾತಲ್ಲಿ ನಮಗೆ ಇದನ್ನ ಹೇಳ್ಕೊಡ್ತಾ ಇದ್ದಾರಲ್ಲ, ಅದು ತುಂಬಾ ಒಳ್ಳೆ ವಿಷಯ ಅದು. ಸೊ ಇದನ್ನ ಸರ್ವಜ್ಞೋಯೋ ಯಶ್ಚ ಹಿ ಸರ್ವಃ ಸಕಲೋಯೋ ಅಂತ ಈ ಶ್ಲೋಕಕ್ಕೆ ನಮಗೆ ಬೇಕಾಗಿರೋ ಒಂದು ಅವತಾರಿಕೆ ಅಂತ ಇದೆಯಲ್ಲ, ಅದನ್ನ ನಾವು ಲಾಸ್ಟ್ ಕ್ಲಾಸ್ ಅಲ್ಲಿ ನೋಡಿದ್ದೀವಿ. ಈ ಶ್ಲೋಕವನ್ನ ನಾವು ಇವಾಗ ವಿಸ್ತಾರವಾಗಿ ವ್ಯಾಖ್ಯಾನವನ್ನು ನೋಡಿ ತಿಳಿಯೋಣ. ಇದರಲ್ಲಿ ಶ್ಲೋಕಕ್ಕೆ ಸ್ಥೂಲವಾಗಿ ಅರ್ಥ ನಾನು ಹೇಳ್ಬಿಡ್ತೀನಿ. ಸರ್ವಜ್ಞಃ ಯಹ ಯಶ್ಚ ಹಿ ಸರ್ವಃ ಸಕಲಃ ಯಹ ಯಶ್ಚ ಆನಂದೋ ಅನಂತ ಗುಣೋ ಯೋ ಗುಣಧಾಮ. ಈ ಈಶ್ವರನಿಗೆ ಬ್ರಹ್ಮವಂತ ವಿಷ್ಣು ಅಂತ ಹೇಳಿದ್ರಲ್ಲ, ಅದಕ್ಕೆ ಬೇಕಾದಷ್ಟು ವಿಶೇಷಣಗಳು ಕೊಡ್ತಾ ಇದ್ದಾರೆ. ಅದು ಹೇಗಿರುತ್ತೆ, ಎಂಥದ್ದು ಅಂತ ಕೇಳಿದ್ರೆ, ಅದು ಸರ್ವಜ್ಞ ಸ್ವರೂಪ. ಅದಕ್ಕೆ ಎಲ್ಲವೂ ಗೊತ್ತಿದೆ. ಅದಕ್ಕೆ ತ್ರಿಕಾಲ ಜ್ಞಾನಿಯ ಬ್ರಹ್ಮಸ್ವರೂಪ, ಅದಕ್ಕೆ ಎಲ್ಲವೂ ಗೊತ್ತಿದೆ. ಪ್ರಪಂಚದಲ್ಲಿ ಇರೋ ಪ್ರತಿಯೊಂದು ಅಣು ಎಲ್ಲವನ್ನೂ ಕೂಡ ಅದು ತಿಳ್ಕೊಂಡಿದೆ. ಅದು ಹೇಗೆ ತಿಳ್ಕೊಂಡಿದೆ ಅಂತ ಹೇಳಿದ್ರೆ, ಹೇಗೆ ಯಾವ ರೀತಿಯಲ್ಲಿ ಅಂತ ಹೇಳಿದ್ರೆ, ಈ ಒಂದು ವ್ಯಕ್ತಿ ಅಥವಾ ಈ ಒಂದು ಜೀವ ಹಿಂದೆ ಹೇಗಿದ್ದ, ಅವನಿಗೆ ಹಿಂದೆ ಏನೇನು ಜನ್ಮಗಳು ಹೇಗಿತ್ತು, ಮುಂದಕ್ಕೆ ಏನೇನು ಆಗುತ್ತೆ, ಅದಕ್ಕೆ ಎಲ್ಲವೂ ಕೂಡ ಬ್ರಹ್ಮಕ್ಕೆ ಗೊತ್ತಿದೆ. ಹೀಗೆ ಬ್ರಹ್ಮಕ್ಕೆ ಗೊತ್ತಿಲ್ಲದೆ ಇರೋದು ಯಾವುದೂ ಇಲ್ವೇ ಇಲ್ಲ. ಅಲ್ಟಿಮೇಟ್ ಆಮ್ನಿಷಿಯಂಟ್ ವ್ಯಕ್ತಿ ಅಂದ್ರೆ ಈ ಬ್ರಹ್ಮವೇ ಅದು. ಆಮೇಲೆ ಎಷ್ಟೇ ಹಿ ಸರ್ವಃ, ಅದೇ ಎಲ್ಲವೂ ಆಗಿದೆ ಬೇರೆ. ಆಮೇಲೆ ಅಂದ್ರೆ ನೋಡಿ, ಇವಾಗ ಸಾಮಾನ್ಯವಾಗಿ ನಾವು ಒಂದು ವಿಷಯ ತಿಳ್ಕೊಳ್ತೀವಿ ಅಂತ ಹೇಳಿದ್ರೆ, ನಾವು ತಿಳ್ಕೊಳ್ಳೋರು ನಾವು ಯಾವ್ಯಾವ ತಿಳ್ಕೊಳ್ತೀವೋ ಅದೆಲ್ಲ ನಮ್ಗಿಂತ ಬೇರೆ ಅಂತ ಇದೆ ವ್ಯವಸ್ಥೆ. ಆದ್ರೆ ಈ ಬ್ರಹ್ಮ ವಿಷಯಕ್ಕೆ ಹಾಗಲ್ಲ. ಬ್ರಹ್ಮವು ಎಲ್ಲವನ್ನೂ ತಿಳ್ಕೊಂಡಿದೆ, ಆ ಬ್ರಹ್ಮವೇ ಎಲ್ಲವೂ ಆಗಿದೆ ಬೇರೆ. ಸೊ ಹಾಗಾಗಿ ತಾನೆಲ್ಲವೂ ಆಗಿ ಅದು ತನ್ನನ್ನು ಕೂಡ ಎಲ್ಲವನ್ನೂ ಕೂಡ ತಿಳ್ಕೊಂಡಿದೆ ಅದು ಅಂತ ಇದನ್ನೆಲ್ಲ ಬಂತು. ಸಕಲೋಯೋ, ಆಮೇಲೆ ಸಕಲ ಅಂತ ಹೇಳುವಾಗ ಆ ವಸ್ತು ಪಾರ್ಟ್ಸ್, ಇಟ್ಸ್ ನಾಟ್ ಮೇಡ್ ಆಫ್ ಪಾರ್ಟ್ಸ್ ಅಂತ, ಅದು ಎಲ್ಲವೂ ಅದೇ ಆಗಿದೆ ಅಂತ ಹೇಳುವಾಗ ಅದರಲ್ಲಿ ಯಾವುದೂ ಕೂಡ ಪಾರ್ಟ್ಸ್ ಅಂತದ್ದು ಯಾವುದೂ ಇಲ್ವೇ ಇಲ್ಲ ಅದು ಅಂತ. ಆಮೇಲೆ ಎಷ್ಟ ಆನಂದೋ ಅನಂತ ಗುಣ ಯೋ ಗುಣಧಾಮ, ಆಮೇಲೆ ಇದು ಆನಂದ ಸ್ವರೂಪವಾಗಿದೆ ಇದು. ಆಮೇಲೆ ಇದರಲ್ಲಿ ಇದಕ್ಕೆ ಮಿತಿಯೇ ಇಲ್ಲದೆ ಗುಣಗಳು. ಅಂದ್ರೆ ನಾವು ಯಾವುದನ್ನ ಗುಣಪೂರ್ಣ ಅಥವಾ ಅನಂತ ಕಲ್ಯಾಣ ಗುಣ ಅಂತ ಯಾವುದನ್ನ ವೈಷ್ಣವರು ಅಥವಾ ಭಕ್ತರೆಲ್ಲ ಹೇಳ್ತಾರೋ ಅಂಥದನ್ನೆಲ್ಲ ಇವರಲ್ಲಿ ಸೇರಿಸ್ಬಿಟ್ಟಿದ್ದಾರೆ. ಅಂದ್ರೆ ಆ ಬ್ರಹ್ಮಕ್ಕೆ ಅದೆಲ್ಲ ಇದೆ ಖಂಡಿತ. ಆದ್ರೆ ನಿರ್ಗುಣ ಬ್ರಹ್ಮ ವಾಸ್ತವವಾಗಿ ಅದರ ಸ್ವರೂಪ ನಿರ್ಗುಣ ಸ್ವರೂಪ. ಆದ್ರೆ ಈ ಗುಣಗಳೆಲ್ಲ ಅದಕ್ಕೆ ಈ ಪ್ರಪಂಚವನ್ನ ಸೃಷ್ಟಿ ಮಾಡಿ ಅದನ್ನ ಪಾಲನೆ ಮಾಡಿ ಅದಕ್ಕಾಗಿ ಬೇಕಾಗಿದೆ. ಹಾಗಾಗಿ ಅದ್ವೈತದಲ್ಲಿ ಹೇಗೆ ನಾವು ಇದನ್ನ ವ್ಯವಸ್ಥೆ ಮಾಡ್ತೀವಿ ಅಂತ ಹೇಳಿದ್ರೆ, ನಿರ್ಗುಣ ಬ್ರಹ್ಮ ಅನ್ನೋದೇ ಇದರ ವಾಸ್ತವದ ಸ್ವರೂಪ. ಆದ್ರೆ ಈ ಪ್ರಪಂಚವನ್ನ, ಈ ಪ್ರಪಂಚದ ಸಂಬಂಧ ಬ್ರಹ್ಮಕ್ಕೆ ಯಾವಾಗ ಬರುತ್ತೋ ಅವಾಗ ಅದಕ್ಕೆ ಸಗುಣತ್ವ ಅನ್ನೋದನ್ನ ನಾವು ಒಪ್ತೀವಿ. ಹಾಗಾಗಿ ಸಗುಣವಾಗಿ ಬ್ರಹ್ಮವನ್ನ ಸಗುಣವಾಗಿ ಒಪ್ಪಿದ್ರೇನೆ ಪ್ರಪಂಚಕ್ಕೆ ಅದು ಕಾರಣ ಅಂತ ಹೇಳಕ್ಕಾಗತ್ತೆ. ಹಾಗಾಗಿ ಈ ವಿಷಯವನ್ನ ನಮಗೆ ಈ ಮಾಂಡುಕ್ಯ ಉಪನಿಷತ್ತಲ್ಲಿ ತುಂಬಾ ಚೆನ್ನಾಗಿ ಅದರಲ್ಲಿ ಸ್ಟ್ರಕ್ಚರ್ ಆಗಿ ತೋರಿಸಿದ್ದಾರೆ. ಅದು ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತ ಹೇಳಿದ್ರೆ, ಅದು ತುಂಬಾ ಸಿಂಪಲ್ ಆಗಿ ನಾವು ಹೇಳಕ್ಕಾಗುತ್ತೆ. ಅದು ಅಷ್ಟು ಚೆನ್ನಾಗಿದೆ. ಅದು 3 ಸ್ಟೇಟ್ಸ್ ಮೊದಲು ಹೇಳ್ತಾರೆ. ಜಾಗೃತ್ ಅಂತ ಒಂದು, ಸ್ವಪ್ನ ಅಂತ ಒಂದು, ಸುಷುಪ್ತಿ ಅಂತ ಒಂದು. ಈ 3 ಕೂಡ 3 ಪ್ರಪಂಚ. ಅಂದ್ರೆ ಒಂದು ಮನುಷ್ಯ ಅನುಭವಿಸೋ ಪ್ರಪಂಚ ಅದು. ಇವಾಗ ನಾವು ಜಾಗೃತ ಅವಸ್ಥೆಯಲ್ಲಿ ಇದ್ದೀವಿ ಅಂತ ನಾವು ತಿಳಿತಾ ಇದ್ದೀವಿ. ಹಾಗಾಗಿ ನಮಗೆ ಜಾಗೃತ ಪ್ರಪಂಚವನ್ನ ನಾವಿವಾಗ ಅನುಭವಿಸ್ತಾ ಇದ್ದೀವಿ. ನಮಗೆ ಸ್ವಪ್ನಕ್ಕೆ ಹೋದಾಗ ಆ ಪ್ರಪಂಚವೇ ಬೇರೆ ಪ್ರಪಂಚ. ಯಾತಕ್ಕೆ ಅಂತ ಹೇಳಿದ್ರೆ, ಆ ಪ್ರಪಂಚದಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಈ ಜಾಗೃತಗೂ ಈ ಸ್ವಪ್ನಕ್ಕೂ ಏನ್ ವ್ಯತ್ಯಾಸ ಅಂತ ಹೇಳಿದ್ರೆ, ಅದಕ್ಕೆಲ್ಲ ಡೆಫಿನೇಷನ್ ಕೊಟ್ಟಿದ್ದಾರೆ ಶಾಸ್ತ್ರದಲ್ಲಿ. ಜಾಗೃತ ಅವಸ್ಥೆ ಅನ್ನೋದನ್ನ ಏನು ಅಂತ ಹೇಳಿದ್ರೆ, ನಮ್ಮ ಇಂದ್ರಿಯಗಳಿಂದ ವಸ್ತುಗಳನ್ನ ತಿಳಿತೀವಲ್ಲ, ಅದಕ್ಕೆ ಜಾಗೃತ ಅಂತ ಹೆಸರು. ಆದ್ರೆ ಸ್ವಪ್ನದಲ್ಲಿ ಏನಾಗೋಗ್ಬಿಡುತ್ತೆ ಅಂತ ಹೇಳಿದ್ರೆ, ಈ ಇಂದ್ರಿಯಗಳೆಲ್ಲ ಲಯವಾಗೋಗ್ಬಿಟ್ಟಿರುತ್ತೆ. ಆ ಸಮಯಕ್ಕೆ ನಾವು ಹಗಲೊತ್ತಲ್ಲಿ, ಅಂದ್ರೆ ಜಾಗೃತ ಅವಸ್ಥೆಯಲ್ಲಿ ತುಂಬಾ ಕೆಲಸಗಳೆಲ್ಲ ಕರ್ಮಗಳೆಲ್ಲ ಮಾಡಿ ಸುಸ್ತಾಗ್ತೀವಿ. ಸುಸ್ತಾಗಿ ಒಂದ್ ಕಡೆ ರೆಸ್ಟ್ ತಗೊಳ್ಳೋಣ ಅಂತ ನಾವು ಒಂದ್ ಕಡೆ ಕೂತ್ಕೊಳ್ತೀವೋ ಅಥವಾ ಮಲ್ಕೊಳ್ತೀವೋ ಏನೋ ಮಾಡ್ತೀವಿ. ಆ ಸಮಯದಲ್ಲಿ ಗಾರ್ಡನ್ ಇದ್ರೆ ತಕ್ಷಣ ಬರದೆ ನಮಗೆ ಒಂದು ಸ್ವಪ್ನಾವಸ್ಥೆ ಅಂತ ಒಂದು ಬರುತ್ತೆ. ಹಾಗಾಗಿ ಒಂದು ಸ್ಮಾಲ್ ಬ್ರೀಫ್ ಇಂಟರ್ಮಿಷನ್ ತರ ಅದು, ಒಂದು ಸ್ಮಾಲ್ ಸ್ಟೇಟ್ ಅದು. ಆ ಸ್ಟೇಟ್ ಅಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಈ ಇಂದ್ರಿಯಗಳೆಲ್ಲ ಸೋತು ಬಿಟ್ಟಿರುತ್ತೆ, ಅದೆಲ್ಲ ಅಡಗೋಗ್ಬಿಟ್ಟಿರುತ್ತೆ. ಸ್ಥೂಲ ಶರೀರನು ಕೈಕಾಲುಗಳೆಲ್ಲ ಯಾವ್ದು ಕೆಲಸ ಮಾಡೋದಿಲ್ಲ, ಯಾಕಂದ್ರೆ ಅವನು ಮಲ್ಕೊಂಡ್ಬಿಟ್ಟಿರ್ತಾನೆ. ಕಣ್ಣು ಕಿವಿ ಮೂಗು ಎಲ್ಲ ಕೂಡ ಕೆಲಸ ಮಾಡ್ತಾ ಇಲ್ಲ. ಅಂತ ಸಮಯದಲ್ಲಿ ಮನಸ್ಸು ಮಾತ್ರ ಕೆಲಸ ಮಾಡ್ತಾ ಇರುತ್ತೆ. ಮನಸ್ಸು ಏನ್ ಮಾಡುತ್ತೆ ಅಂದ್ರೆ ತೋರಿಸುತ್ತೆ. ಕರೆಕ್ಟ್. ಮನಸ್ಸು ಏನ್ ಮಾಡುತ್ತೆ, ಒಂದು ಪ್ರಪಂಚವನ್ನ ಸೃಷ್ಟಿ ಮಾಡುತ್ತೆ. ಅವಾಗ ಈ ಕನಸಲ್ಲಿ ನಾವು ಯಾವ ಪ್ರಪಂಚ ನೋಡ್ತೀವೋ ಅದು ನಮ್ಮ ಅಂತಃಕರಣದಲ್ಲಿ ನಾವೇ ಸೃಷ್ಟಿ ಮಾಡ್ಕೊಂಡಿರೋ ಒಂದು ಪ್ರಪಂಚ. ಆದ್ರೆ ನಾವು ಬೇಕು ಅಂತ ಸೃಷ್ಟಿ ಮಾಡ್ಕೊಂಡಿದ್ದೆಲ್ಲ. ಆ ತರ ಏನಾದ್ರೂ ಇದ್ರೆ ನಾವು ನಮಗೆ ಬೇಕಾಗಿರೋ ಪ್ರಪಂಚವನ್ನ ನಾವು ಸೃಷ್ಟಿ ಮಾಡ್ಕೊಳ್ತಾ ಇದ್ವಿ. ಆ ತರ ಆಗ್ತಾ ಇಲ್ಲ. ಸ್ವಪ್ನ ಅಂತ ನಾವು ಎದ್ಮೇಲೆ ನಾವು ಹೇಳ್ತೀವಿ. ಕೆಲವು ಸತಿ ನಮಗೆ ಚೆನ್ನಾಗಿರೋ ಸ್ವಪ್ನ ಬಂದಿರುತ್ತೆ, ಕೆಲವು ಸತಿ ನಮಗೆ ಅನಿಷ್ಟವಾಗಿರೋ ಸ್ವಪ್ನ ಎಲ್ಲ ಬಂದಿರುತ್ತೆ. ಇಂಥದ್ದೆಲ್ಲ ಆಗುತ್ತೆ. ಅದು ಮನಸ್ಸು ಅನ್ನೋದು ಇಂಥ ಒಂದು ಸ್ವಪ್ನ ಪ್ರಪಂಚವನ್ನ ಅದು ಸೃಷ್ಟಿ ಮಾಡುತ್ತೆ. ಇದಕ್ಕೆ ವಾಸನಾ ಪ್ರಪಂಚ ಅಂತ ಹೇಳಿದ್ದಾರೆ. ಹಾಗಾಗಿ ವಾಸನಾಮಯವಾದ ಪ್ರಪಂಚ. ವೆರಸ್ ಈ ಜಾಗೃತದಲ್ಲಿ ಇರೋದು ಇಟ್ ಇಸ್ ಫಿಸಿಕಲ್, ಭೌತಿಕ ಪ್ರಪಂಚ ಇದು.
ಇಂದ್ರಿಯಗಳಿಂದ ನಾವು ಇಂದ್ರಿಯಗಳಿಗೆ ನಮಗೆ ಸಿಗ್ತಾ ಇರೋ ಪ್ರಪಂಚ ಇದು. ಬೇರೆ ಸ್ವಪ್ನದಲ್ಲಿ ಆಗ್ತಾ ಇರೋ ಪ್ರಪಂಚ ಯಾವುದು ಅಂದ್ರೆ ಇಂದ್ರಿಯಕ್ಕೆ ಸಿಕ್ಕೋ ಪ್ರಪಂಚ ಅಲ್ಲ, ಅದು ವಾಸನಾಮಯವಾಗಿ ಸೃಷ್ಟವಾಗಿರೋ ಪ್ರಪಂಚ ಅದು ಅಂತ. ಆದ್ರೆ ಆ ಪ್ರಪಂಚದಲ್ಲಿ ಎಷ್ಟು ಆ ಮನಸ್ಸಿಗೆ ಎಂತ ಒಂದು ಶಕ್ತಿ ಇರುತ್ತೆ ಅಂತ ಹೇಳಿದ್ರೆ, ಆ ಸ್ವಪ್ನ ಪ್ರಪಂಚವನ್ನ ನಮಗೆ ತೋರಿಸುತ್ತಲ್ಲ, ಅವಾಗ ನಾವು ಅದನ್ನ ಜಾಗೃತ ಅಂತಾನೆ ನಾವು ಕನ್ಸಿಡರ್ ಮಾಡ್ತೀವಿ. ನಮಗೆ ಸ್ವಪ್ನವನ್ನ ಅನುಭವಿಸುವಾಗ ನಮಗೆ ಸ್ವಪ್ನ ಅಂತ ಅನ್ಸೋದೇ ಇಲ್ಲ. ಯಾಕೆ ಅಂತರ ಅನಿಸ್ಬಿಟ್ರೆ ನಮ್ಗೆ ಅದು ಸ್ವಪ್ನವೇ ಅಲ್ಲ ಅಂತ ಹೋಗುತ್ತೆ ಅದು. ಆದ್ರೆ ನಾವು ಅದನ್ನ ಜಾಗೃತ ಅಂತ ನಂಬುತ್ತೀವಿ. ಯಾಕಂದ್ರೆ ನಮ್ಗೆ ಜಾಗೃತಿಯಲ್ಲಿ ಏನೇನ್ ಬೇಕೋ ಅಷ್ಟು ವಸ್ತುಗಳನ್ನು ಅದು ಸೃಷ್ಟಿ ಮಾಡಿರುತ್ತೆ. ಅದೇನ್ ಮಾಡುತ್ತೆ, ಮನಸ್ಸು ಅನ್ನೋದು ನಾವು ಅಂತ ಒಂದು ವ್ಯಕ್ತಿಯನ್ನ ಸೃಷ್ಟಿ ಮಾಡುತ್ತೆ. ಇನ್ನು ನಮಗೆ ಇತರರು ಬೇಕಾದವರು ಬೇಡದೇ ಇರೋರು ಅಂತ ಏನೇನು ಪ್ರಪಂಚ ಅದನ್ನು ಸೃಷ್ಟಿ ಮಾಡುತ್ತೆ. ಆಮೇಲೆ ಜಡ ವಸ್ತುಗಳನ್ನು ಸೃಷ್ಟಿ ಮಾಡುತ್ತೆ. ಆಮೇಲೆ ನಮ್ಗೆ ನಾವು ಅಂತ ನಾವು ತಿಳಿತೀವಲ್ಲ ಒಂದು ವ್ಯಕ್ತಿ, ಆ ವ್ಯಕ್ತಿಗೆ ಬೇಕಾಗಿರೋ ಮನಸ್ಸು ಇಂದ್ರಿಯಗಳು ಅಷ್ಟನ್ನು ಕೂಡ ಸೃಷ್ಟಿ ಮಾಡುತ್ತೆ ಅದು. ಹೀಗೆ ಮಾಡಿ ಅದು ಒಂದು ಶೋ, ಇಟ್ಸ್ ಅ ಶೋ ಆಕ್ಚುಲಿ, ಒಂದು ಸಿನಿಮಾ ಶೋ ತರ ಒಂದು ಕಾಣಿಸುತ್ತೆ ಅದು. ಇದಾದ್ಮೇಲೆ ಅದಕ್ಕೆ ಸ್ವಪ್ನ ಪ್ರಪಂಚ ಅಂತ ಹೆಸರು. ಅದಾದ್ಮೇಲೆ ಸುಷುಪ್ತಿ ಅಂತ ಒಂದಿದೆ. ಆ ಸುಷುಪ್ತಿ ಅನ್ನೋ ಅವಸ್ಥೆಯಲ್ಲಿ ಗಾಢ ನಿದ್ರೆ ಅದು. ಅದರಲ್ಲಿ ಈ ಇಂದ್ರಿಯಗಳು ಮನಸ್ಸು ಕೂಡ ಅಡಗೋಗ್ಬಿಟ್ಟಿರುತ್ತೆ. ಅವಾಗ ನಮಗೆ ಯಾವುದೇ ಒಂದು ಹೊರಗಿನ ಅನುಭವ ಯಾವುದು ಆಗೋದೇ ಇಲ್ಲ. ನಾವು ಯಾರು ಅನ್ನೋದು ಕೂಡ ಅಲ್ಲಿ ಗೊತ್ತಾಗಲ್ಲ ನಮಗೆ. ನಾವು ಇಂಥ ವ್ಯಕ್ತಿ ಅಂತ ವ್ಯಕ್ತಿ ಅಂತ ನಾವು ಜಾಗೃತ ಅವಸ್ಥೆಯಲ್ಲಿ ಹೇಳ್ಕೊಳ್ತೀವಲ್ಲ, ನನಗೆ ಬಯೋಡೇಟಾ ಎಲ್ಲ ಹೇಳ್ಕೊಡ್ತೀವಲ್ಲ, ಆ ಸಮಯದಲ್ಲಿ ಎಲ್ಲ ಹೊರಟೋಗಿರುತ್ತೆ. ಹಾಗಾಗಿ ಅಂತ ಒಂದು ಪ್ರಪಂಚ ಇದೆ, ಅದು ಸುಷುಪ್ತಿ ಪ್ರಪಂಚ ಅಂತ. ಆ ಸುಷುಪ್ತಿನಲ್ಲಿ ನಮಗೆ ಒಂದು ಸುಖ ಮಾತ್ರ ಇರುತ್ತೆ, ನಮ್ಮ ಸ್ವರೂಪದ ಸುಖ, ಮತ್ತು ಏನು ಗೊತ್ತಿಲ್ಲ ಅಂತ ಒಂದು ಅಜ್ಞಾನನೂ ಇರುತ್ತೆ ನಮಗೆ. ಸೊ ಹೀಗೆ ಒಂದು ಜಾಗೃತ ಪ್ರಪಂಚ ಅಂತ ಒಂದು, ಸ್ವಪ್ನ ಪ್ರಪಂಚ ಅಂತ ಒಂದು, ಸುಷುಪ್ತಿ ಪ್ರಪಂಚ ಅಂತ ಒಂದು. ಎದ್ಮೇಲೆ ನಮ್ಗೆ ಜ್ಞಾಪಕ ಬರುತ್ತೆ ಅದು, ನಾನು ತುಂಬಾ ಚೆನ್ನಾಗಿ ನಿದ್ದೆ ಮಾಡಿದ್ನಪ್ಪ, ಏನು ಗೊತ್ತಾಗ್ಲಿಲ್ಲ ನನ್ಗೆ ಅಂತ ನಾವು ಎದ್ಮೇಲೆ ಹೇಳ್ತೀವಿ ನಾವು, ಅಥವಾ ಬಾಯಲ್ಲಿ ಹೇಳ್ತೀವಿ ಅಥವಾ ಅನ್ಕೊಳ್ತೀವಿ. ಹಾಗಾಗಿ ಇಂಥ 3 ಪ್ರಪಂಚ ಇದೆಯಲ್ಲ, ಈ 3 ಪ್ರಪಂಚವನ್ನು ದಾಟಿ ಇರೋದು ತುರಿಯ ಅಂತ. ಈ ತುರಿಯ ಅನ್ನೋದೇ ಬ್ರಹ್ಮಸ್ವರೂಪ, ವಾಸ್ತವದ ಬ್ರಹ್ಮಸ್ವರೂಪ. ಈ 3 ಪ್ರಪಂಚಗಳು ಕೂಡ ಅದು ಗುಣಗಳು ಸಗುಣಗಳಾಗಿರೋ ಪ್ರಪಂಚ ಇದು 3 ಕೂಡ. ಅದರಲ್ಲಿ ಹೌದು. ಯಾವ್ದನ್ನ ಇಲ್ಲ 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 ಎಲ್ಲರಿಗೂ ಕೂಡ ಸುಷುಪ್ತಿ ಅವಸ್ಥೆ ಒಂದೇನೆ. ಅವ್ರಿಗೂ ಕೂಡ ಸುಷುಪ್ತಿ ಅನುಭವಿಸ್ತಾರೆ ಅಂತ ಹೇಳಿದ್ರೆ ಅವ್ರಿಗೆ ಸುಷುಪ್ತಿನೇ ಅಲ್ಲ. ನೋಡಿ, ಅದೇ ಒಂದು ವಿಷಯ ತಿಳ್ಕೊಬೇಕಾದ್ರೆ ನಾವು ಸುಷುಪ್ತಿ ಅನ್ನೋದನ್ನ ನಾವು ಒಂದು ವಿಷಯವಾಗಿ ಅನುಭವಿಸಕ್ ಆಗೋದೇ ಇಲ್ಲ. ಹೇಗೆ ನಾವು ಇವಾಗ ಜಾಗೃತದಲ್ಲಿ ಅನುಭವಿಸ್ತೀವಲ್ಲ ಅಂತ. ಯಾಕಂದ್ರೆ ಆತರ ಅನುಭವಿಸಕ್ಕೆ ಒಂದು ಮನಸ್ಸು ಬೇಕಾಗುತ್ತೆ. ಆ ಮನಸ್ಸು ಅವಾಗ ಅಡಗೋಗ್ಬಿಟ್ಟಿದೆ. ಹಾಗಾಗಿ ಅದು ಕೂಡ ಇಲ್ಲ ಅನ್ನೋ ಕಾರಣದಿಂದ ಸುಷುಪ್ತಿ ಅವಸ್ಥೆ ಅನ್ನೋದು ಎಲ್ಲರಿಗೂ ಕೂಡ ಒಂದೇ ಆಗೇ ಇರುತ್ತೆ. ಅದು ಜ್ಞಾನಿಗೆ ಅಜ್ಞಾನಿಗೆ ಎಲ್ಲರಿಗೂ ಕೂಡ ಒಂದೇ ಆಗಿರುತ್ತೆ ಅದು. ಸೊ ಹೀಗೆ ಈ 3 ಪ್ರಪಂಚ ಅಂತ ನಾವು ನೋಡಿದ್ವಲ್ಲ, ಈ 3 ಪ್ರಪಂಚವೂ ಕೂಡ ಮಾಯೆಯ ತ್ರಿಗುಣಾತ್ಮಿಕ ಅಂತ ಮಾಯೆ ಹೇಳ್ತೀವಲ್ಲ, ಇದು ಸತ್ವ ರಜಸ್ ತಮಸ್ ಅಂತ ಈ 3 ಗುಣಗಳು ಕೆಲಸ ಮಾಡ್ತಾ ಇರೋ ಈ 3 ಅವಸ್ಥೆಗಳಿದೆಲ್ಲ ಕೂಡ. ಹೌದು, ಓಂಕಾರ ಅಂತ ಹೇಳ್ತೀವಲ್ಲ, ಅದರಲ್ಲಿ ಈ 3 ಅಕ್ಷರ ಇದೆ. ಅದು ದಾಟಿ ಒಂದು ಸ್ಮಾಲ್ ಸೌಂಡ್ ಕೂಡ ಇದೆ. ಹೌದು. ಹಾಗಾಗಿ ಹೌದು ಓಂಕಾರ ಅನ್ನೋದಕ್ಕೆ ನೋಡಿ, ಈ ಓಂಕಾರ ಅನ್ನೋದ್ರಲ್ಲಿ ಆ ಉ ಮಾ ಅಂತ 3 ಇದೆಯಲ್ಲ, ಅದು 3 ಕೂಡ ಒಂದೊಂದು ಅವಸ್ಥೆಗೆ ಹೋಲಿಸಿದ್ದಾರೆ. ಅದು ದಾಟಿ ಇರೋದು, ಆಮೇಲೆ ಆ ಉ ಮಾ 3ರಲ್ಲೂ ಕೂಡ ಅನುಸೃತವಾಗಿರೋ ಒಂದು ಸೌಂಡ್ ಇದೆಯಲ್ಲ, ಅದಕ್ಕೆ ನಾದ ಅಂತೆಲ್ಲ ಹೇಳ್ತಾರೆ. ಅದನ್ನ ಬೇರೆ ಬೇರೆ ಒಂದು ಕ್ಲಾಸಿಫಿಕೇಶನ್ ಮಾಡ್ತಾರೆ. ಅಂತ ಒಂದು ವಸ್ತುವನ್ನ ತುರಿಯ ಅಂತ ಹೇಳಿದ್ದಾರೆ. ಹಾಗಾಗಿ ಬ್ರಹ್ಮಸ್ವರೂಪ ಅಂತ ಯಾವುದನ್ನ ನಾವು ತಿಳ್ಕೊಂಡು ಅದನ್ನಂತ ನಾವು ಮುಕ್ತಿ ಹೊಂದಬೇಕೋ, ಆ ಬ್ರಹ್ಮಸ್ವರೂಪ ಅನ್ನೋದು ಈ 3 ಅವಸ್ಥೆಗಳನ್ನು ದಾಟಿರೋ ವಸ್ತು, ಅದು ಸ್ವರೂಪ ಅದು. ಹಾಗಾಗಿ ಈ ಮಾಂಡೂಕ್ಯದಲ್ಲಿ ತುಂಬಾ ಚೆನ್ನಾಗಿ ಅದನ್ನ ಕ್ಲಾಸಿಫೈ ಮಾಡಿ ಹೇಳಕ್ಕಾಗುತ್ತೆ, ನಮಗೆ ಬರುತ್ತೆ. ಬಾಕಿ ಉಪನಿಷತ್ತುಗಳು ಆಗುತ್ತೆ ಅದು. ಸೊ ಇಲ್ಲಿ ಇವ್ರು ಹೇಳ್ತಾ ಇರೋದು ಇದು ಅನಂತ ಗುಣ ಯೋ ಗುಣಧಾಮ ಅಂತ ಹೇಳಿದ್ರಲ್ಲ, ಇದರಲ್ಲಿ ಈ 3 ಅವಸ್ಥೆಗಳಿದೆಯಲ್ಲ, ಈ 3 ಅವಸ್ಥೆಗಳಲ್ಲಿ ನಾವು ಯಾವ ಪ್ರಪಂಚವನ್ನ ಅನುಭವಿಸ್ತೀವೋ, ಈ ಪ್ರಪಂಚಕ್ಕೆ ಕಾರಣವಾಗಿರೋದು, ಈ 3 ಪ್ರಪಂಚವನ್ನೆಲ್ಲ ವ್ಯವಸ್ಥೆ ಮಾಡ್ತಾ ಇರೋದು. ಹಾಗಾಗಿ ಆ ಸಗುಣ ಬ್ರಹ್ಮ ಅಂತ ನಾವು ಯಾವ್ದು ಹೇಳ್ತೀವೋ ಅದು ಈ ಪ್ರಪಂಚಕ್ಕೆ ಸೇರಿರೋದು, ಪ್ರಪಂಚಕ್ಕೆ ಸಂಬಂಧಪಟ್ಟಿರೋದು. ಬೇರೆ ನಿರ್ಗುಣ ಬ್ರಹ್ಮ ಅನ್ನೋದು ಇದನ್ನ ದಾಟಿರೋದು. ಹಾಗಾಗಿ ಇರೋದು ಬ್ರಹ್ಮ ಒಂದೇನೆ, ಅದು ನಾವು 2 ಬ್ರಹ್ಮ ಇದೆ ಅಂತ ತಿಳ್ಕೋಬಾರದು. ಇರೋ ಬ್ರಹ್ಮ ಒಂದೇನೆ. ಅದು ಮಾಯೆ ಅಂತ ಒಂದು ಉಪಾಧಿಯಿಂದ ಸೇರ್ಕೊಂಡಾಗ ಅದಕ್ಕೆ ಸಗುಣ ಬ್ರಹ್ಮ ಅಂತ ಹೆಸರು ಬರುತ್ತೆ. ಆ ಉಪಾಧಿಯನ್ನು ಬಿಟ್ಟಾಗ ಅದಕ್ಕೆ ನಿರ್ಗುಣ ಬ್ರಹ್ಮ ಅಂತ ಇರುತ್ತೆ. ಅದು ಅಷ್ಟೇನು ವ್ಯತ್ಯಾಸ. ಹೀಗಾಗಿ ತುರಿಯ ಅಂತ ಅದಕ್ಕೆ ಇನ್ನೊಂದು ಹೆಸರು ಕೊಟ್ಟಿದ್ದಾರೆ ಅಷ್ಟೇನೆ. ಸೊ ಈ ಒಂದು ವಿಷಯ ಇದು ಗುಣಧಾಮ ಅಂತ ಹೇಳಿದ್ರು. ಇದಾದ್ಮೇಲೆ ಯಶ್ಚ ಅವ್ಯಕ್ತೋ ವ್ಯಸ್ತ ಸಮಸ್ತಃ ಸದಸದ್ಯ ತಮ್ ಸಂಸಾರ ಧ್ವಾಂತ ವಿನಾಶಂ ಹರಿಮೀಡೆ ಅಂತ. ಸೊ ಯಶ್ಚ ಅವ್ಯಕ್ತ, ಇದು ಯಾವ ಒಂದು ಸ್ವರೂಪ, ಒಂದು ಅವ್ಯಕ್ತ ಅಂತ ಹೇಳಿದ್ರೆ ಅನ್ಮ್ಯಾನಿಫೆಸ್ಟ್ ಅಂತ ಹೇಳ್ತೀವಲ್ಲ ಅದು. ಆಮೇಲೆ ವ್ಯಸ್ತ ಸಮಸ್ತಃ, ಅದು ಮ್ಯಾನಿಫೆಸ್ಟ್ ಆದಾಗ ಅದು ವ್ಯಸ್ತವಾಗಿರುತ್ತೆ, ಸಮಸ್ತವಾಗಿರುತ್ತೆ ಅಂತ ಹೀಗೆಲ್ಲ ಅದನ್ನ ಎಕ್ಸ್ಪ್ಲೇನ್ ಮಾಡ್ತಾರೆ ಇವರು. ಇದನ್ನ ನಾವು ಆಮೇಲೆ ಸದಸದ್ಯ, ಸತ್ತಾಗೂ ಅದೇ ಇದೆ, ಅಸತ್ತಾಗೂ ಅದೇ ಇದೆ ಅಂತ. ಇದಕ್ಕೆಲ್ಲ ಟೆಕ್ನಿಕಲ್ ವರ್ಡ್ಸ್ ಅದು, ಬಟ್ ಅದಕ್ಕೆ ಬೇರೆ ಬೇರೆ ಮೀನಿಂಗ್ಸ್ ಇದೆ. ಆ ಮೀನಿಂಗ್ಸ್ ಎಲ್ಲ ಏನೇನು ಈ ಕಾಂಟೆಕ್ಸ್ಟ್ ಅಲ್ಲಿ ಇರುತ್ತೆ ಅನ್ನೋದನ್ನ ನಾವು ಈ ವ್ಯಾಖ್ಯಾನದಲ್ಲಿ ಓದ್ತೀವಿ. ಇವಾಗ ಈ ವ್ಯಾಖ್ಯಾನದಲ್ಲಿ ನೋಡಿ, ಸರ್ವಜ್ಞ ಯಹ ಸರ್ವಜ್ಞ
अत्र श्रुतिः यः सर्वज्ञः सर्ववित् यस्य ज्ञानमयं तपः इत्यादि सामान्यतः सर्वं जानाति इति सर्वज्ञः ವಿಶೇಷೇಣ ಸರ್ವಂ ವೇತ್ತಿ ಇತಿ ಸರ್ವವಿತ್ ಅಂತ. ಇದು ಮುಂಡಕೋಪನಿಷತ್ತಲ್ಲಿ ಬರೋ ಒಂದು ಶ್ರುತಿ. ನಾನು ಲಾಸ್ಟ್ ವೀಕ್ ಮಾಡಿದ್ದೆ, ಬಟ್ ಇನ್ನೂ 4 ಲೈನ್ಸ್ ಅಷ್ಟೇನೆ. ಮತ್ತೆ ಒಂದ್ಸತಿ ಓದ್ಬಿಟ್ಟು ಮುಂದಕ್ಕೆ ಹೋಗೋಣ ಅಂತ ಅದನ್ನ ಮತ್ತೆ ಹೇಳ್ತಾ ಇದ್ದೀನಿ ಅಷ್ಟೇನೆ. ಸೊ ಇದು ಆ ಮುಂಡಕೋಪನಿಷತ್ತಲ್ಲಿ ಆ ಬ್ರಹ್ಮವನ್ನ ಅಂದ್ರೆ ಈಶ್ವರ ಅಂತ ಇದು ಯಾವ್ದನ್ನ ಹೇಳ್ತೀವೋ ಅದನ್ನ ಸರ್ವಜ್ಞ ಸರ್ವವಿತ್ ಅಂತ ಹೇಳಿದೆ. ಅದು ಸರ್ವಜ್ಞನವೂ ಆಗಿದೆ, ಸರ್ವವಿತ್ ಅಂತ. 2 ಶಬ್ದಕ್ಕೂ ಅರ್ಥ ಕೊನೆಯಲ್ಲಿ ಒಂದೇ ಅರ್ಥ, ಬಟ್ 2 ಶಬ್ದಗಳು ಒಂದೇ ಸಮಯದಲ್ಲಿ ಉಪಯೋಗಿಸಿದಾಗ ಏನ್ ಮಾಡ್ಬೇಕಾಗಿದೆ, ಎರಡಕ್ಕೂ ಸ್ವಲ್ಪ ಭೇದ ಹೇಳಬೇಕಾಗಿದೆ, ಅರ್ಥ ಭೇದ ಹೇಳಬೇಕಾಗಿದೆ. ಹಾಗಾಗಿ ನೋಡಿ, ಸರ್ವಜ್ಞ ಅಂದ್ರೆ ಏನರ್ಥ ಅಂದ್ರೆ ಎಲ್ಲವನ್ನೂ ತಿಳಿದವನು ಅಂತ. ಸರ್ವವಿತ್ ಅಂದ್ರೆ ಅದು ಕೂಡ ಅದೇ ಅರ್ಥನೇ, ಎಲ್ಲವನ್ನೂ ತಿಳಿದವನು ಅಂತ. ಹಾಗಾದ್ರೆ ಏನ್ ವ್ಯತ್ಯಾಸ ಎರಡಕ್ಕೂ ಅಂತ ಕೇಳಿದ್ರೆ ಏನ್ ಹೇಳ್ತಾರೆ ಅಂದ್ರೆ ಸರ್ವಂ ಸಾಮಾನ್ಯತಃ ಸರ್ವಂ ಜಾನಾತಿ ಇತಿ ಸರ್ವಜ್ಞ. ಅದಕ್ಕೆ ನಾವು ಈ ಎಕ್ಸಾಂಪಲ್ ನಾವು ಕನ್ಸಿಡರ್ ಮಾಡಿದ್ವಿ ಲಾಸ್ಟ್ ಟೈಮು. ಒಂದು ಸಭೆಯಲ್ಲಿ ಒಂದು 50 ಜನ ಇದ್ದಾರೆ ಅಂತ ಹೇಳಿದ್ರೆ ಒಬ್ಬ ನೋಡೋನಿಗೆ 50 ಜನ ಇದ್ದಾರೆ ಅಂತ ಗೊತ್ತಾಗುತ್ತೆ. ಸರಿ, ಎಷ್ಟು ಪುರುಷರು ಎಷ್ಟು ಮಹಿಳೆಯರು ಇದ್ದಾರೆ ಅಂತ ಕೇಳಿದ್ರೆ ಅದಕ್ಕೂ ಹೇಳಬಲ್ಲ ಅವನು. ಆದ್ರೆ ಅದಕ್ಕೆ ಮೇಲೆ ಸ್ವಲ್ಪ ವಿಷಯಗಳೆಲ್ಲ ಅವನಿಗೆ ಗೊತ್ತಿರಲ್ಲ. ಈ ಬೇರೆ ಯಾರೋ ಹೇಳ್ಕೊಡ್ಬೇಕಾಗಂಗೆ, ನೋಡಿ ಒಬ್ಬೊಬ್ಬರದು ಇಂಥ ಮನೆಯಿಂದ ಬರ್ತಾ ಇದ್ದವರು, ಇಂಥ ಇದಕ್ಕೆ ಸೇರಿದವರು, ಇಂಥ ಪಂಗಡಕ್ಕೆ ಸೇರಿದವರು, ಇಂಥದ್ದು ಏನೋ ಬೇಕಾದಷ್ಟು ಡೀಟೇಲ್ಸ್ ಎಲ್ಲ ಇರ್ತಲ್ಲ, ಆ ಡೀಟೇಲ್ಸ್ ತುಂಬಾ ಗೊತ್ತಿರಲ್ಲ. ಸೊ ಹಾಗಾಗಿ ಸಾಮಾನ್ಯತಃ ನಮಗೆ ಕೆಲವುದೆಲ್ಲ ಗೊತ್ತಿರುತ್ತೆ, ವಿಶೇಷತಃ ಕೆಲವು ಗೊತ್ತಿರುತ್ತೆ. ಆದ್ರೆ ಈ ಬ್ರಹ್ಮಕ್ಕೆ ಎಲ್ಲದರ ಬಗ್ಗೆಯೂ ಸಾಮಾನ್ಯವಾಗೂ ಗೊತ್ತಿರುತ್ತೆ, ಎಲ್ಲದರ ಬಗ್ಗೆ ವಿಶೇಷವಾಗೂ ಎಲ್ಲವೂ ಗೊತ್ತಿರುತ್ತೆ. ಹಾಗಾಗಿ ಇದು ಸರ್ವಜ್ಞ ಸರ್ವವಿತ್ ಅಂತ ಅದಕ್ಕೆ ಒಂದು ವಿಶೇಷಣ ಕೊಟ್ಟಿದ್ದಾರೆ, ಹೇಳಿದ್ರು ಅವರು. ಆಮೇಲೆ ಯಸ್ಯ ಜ್ಞಾನಮಯಂ ತಪಃ ಅಂತ, ಆ ಬ್ರಹ್ಮಕ್ಕೂ ಕೂಡ ಒಂದು ತಪಸ್ಸಿದೆ. ಆ ತಪಸ್ಸು ಎಂತದ್ದು ಅಂತ ಕೇಳಿದ್ರೆ, ಬಾಕಿಯವರೆಲ್ಲ ತಪಸ್ ಮಾಡ್ತಾರಲ್ಲ, ತುಂಬಾ ಕಷ್ಟಪಟ್ಟು ಕಾಯಕ್ಲೇಶ ಮಾಡ್ಕೊಂಡೆಲ್ಲ ತಪಸ್ ಮಾಡ್ತಾರಲ್ಲ, ಅಂತ ತಪಸ್ಸು ಅಲ್ಲ ಅದು ಬ್ರಹ್ಮದ್ದು. ಅದಕ್ಕೆ ಜ್ಞಾನ ಸ್ವರೂಪವಾಗಿ ಅದಿದೆಯಲ್ಲ, ಅದೇ ಅದರ ತಪಸ್ಸು ಅಂತ ಹೇಳಿದ್ರು. ನತು ಜೀವಾನಾಮಿವ ಕೃಚ್ರ ಚಾಂದ್ರಾಯಣಾದಿ ರೂಪಂ ಇತಿ ಶ್ರುತೇಹೇ ಅರ್ಥಃ ಅಂತ. ಅಂದ್ರೆ ಈ ಬ್ರಹ್ಮಕ್ಕೆ ಇರೋ ಜ್ಞಾನ ತಪಸ್ಸು ಅಂತ ಇದೆಯಲ್ಲ, ಆ ತಪಸ್ಸು ಅನ್ನೋದು ಮನುಷ್ಯರು ಸಾಮಾನ್ಯವಾಗಿ ಮಾಡ್ತಾರಲ್ಲ, ಕೃಚ್ರ ಚಾಂದ್ರಾಯಣ ಅಂತ, ಇದೆಲ್ಲ 2-3 ಪ್ರಾಯಶ್ಚಿತ್ತ ಕರ್ಮಗಳು ಶಾಸ್ತ್ರದಲ್ಲಿ ವಿಹಿತವಾದ್ದು. ಅಂದ್ರೆ ತುಂಬಾ ಅತ್ಯಂತ ಕಠೋರವಾದ ಒಂದು ಪಾಪ ಒಬ್ಬ ಮಾಡಿದ್ದೀನಿ ಅಂತ ಅವನಿಗೆ ಮನಸ್ಸಲ್ಲಿ ಅನ್ಸಿದ್ರೆ, ಅದರಿಂದ ನಾನು ಪಾರಾಗಬೇಕು ಅಂತ ಅವನಿಗೆ ಏನಾದ್ರು ಅನ್ಸಿದ್ರೆ, ಅದಕ್ಕೆ ಶಾಸ್ತ್ರದಲ್ಲಿ ಒಂದು ವಿಧಾನ ಕೊಟ್ಟಿದ್ದಾರೆ. ಅದಕ್ಕೆ ಕೃಚ್ರ ಚಾಂದ್ರಾಯಣ ಅಂತ ಕೆಲವು ತುಂಬಾ ಕಠಿಣವಾಗಿರುತ್ತೆ. ಅದನ್ನ ಸಾಮಾನ್ಯವಾಗಿ ಒಂದು ಏಕಾದಶಿ ಮಾಡೋದೇ ತುಂಬಾ ಕಷ್ಟವಾಗಿರುತ್ತೆ. ಅದನ್ನ ವಿಧಿವತ್ತವಾಗಿ ಮಾಡ್ಬೇಕು ಅಂತ ಹೇಳಿದ್ರೆ, ನಿರ್ಜಲವಾಗಿ ಮಾಡ್ಬೇಕು ಅಂತ ಹೇಳಿದ್ರೆ ಸಾಮಾನ್ಯ ಎಲ್ಲರಿಗೂ ಮಾಡೋಕೆ ಸಾಧ್ಯವಾಗದೇ ಇರೋ ವಸ್ತು ಅದು, ವಿಷಯ ಅದು. ಆದ್ರೆ ಇದು ತುಂಬಾ ತುಂಬಾ ಕಷ್ಟ. ಇದು ತುಂಬಾ ಅದು 15 ದಿವಸ ಅಂತದೆಲ್ಲ ತಗೊಳುತ್ತೆ. ಅದು ಅದರಲ್ಲೆಲ್ಲ ಆಹಾರ ತುಂಬಾ ನಿಯಮ ಇರುತ್ತೆ. ಒಂದೊಂದು ಹಿಡಿ, ಒಂದೊಂದು ದಿವಸಕ್ಕೆ ಒಂದೊಂದು ಕವಳ ಅಂತ ಹೇಳ್ತಾರೆ. ಕವಳ ಅಂದ್ರೆ ಒಂದೊಂದು ತುತ್ತು ಅಂತ ಹೇಳ್ಬೋದು. ಅದನ್ನ ಒಂದೊಂದು ತುತ್ತು ಒಂದೊಂದು ದಿವಸ ಜಾಸ್ತಿ ಮಾಡ್ಕೊಂಡೇ ಹೋಗ್ಬೇಕು 15 ದಿವಸಕ್ಕೆ. ಆಮೇಲೆ ಒಂದೊಂದು ತುತ್ತು ಕಡಿಮೆ ಮಾಡ್ಕೊಂಡೇ ಬರ್ಬೇಕು ಇನ್ನೊಂದು 15 ದಿವಸಕ್ಕೆ. ಹೀಗೆಲ್ಲ ಅದು ಬೇರೆ ಬೇರೆ ರೀತಿಯಲ್ಲಿ ಇದೆ. ಆಮೇಲೆ ನಿದ್ದೆ ಇಲ್ಲದೆ ಇರೋದು, ಆಮೇಲೆ ಕೆಲವರೆಲ್ಲ ನೆಲದಲ್ಲಿ ಮಲ್ಕೋಬೇಕಾಗುತ್ತೆ ಅಂತ ಹೇಳೋದು, ಇಂಥದ್ದೆಲ್ಲ ಇದೆ. ಆಮೇಲೆ ಕೆಲವರು ತುಂಬಾ ಇಂಥ ತಪಸ್ಸೆಲ್ಲ ಮಾಡೋರು ನೆಲದಲ್ಲಿ ಊಟ ಮಾಡ್ತಾರೆ. ನಾನು ನೋಡಿದ್ದೀನಿ ಕೆಲವರು ನಾನು ಕೆಲವರು ಒಂದು ಸ್ಪೆಸಿಫಿಕ್ ವ್ರತದಲ್ಲಿ ಆಗ ನೆಲದಲ್ಲಿ ಆ ಜಾಗ ಸಾರಿಸ್ಬಿಟ್ಟು ಅದ್ರ ಮೇಲೆ ಬಡಿಸ್ಕೊಂಡು ಊಟ ಮಾಡ್ತಾರೆ ಕೆಲವರು. ಹೀಗೆಲ್ಲ ಒಂದೊಂದು ರೀತಿಯ ತಪಸ್ಸದು. ಬಟ್ ಏನಿದ್ರು ಇದು ಬ್ರಹ್ಮಕ್ಕೆ ಇರೋ ತಪಸ್ಸು ಇಂಥದ್ದೆಲ್ಲ ಯಾವುದೂ ಅಲ್ವೇ ಇಲ್ಲ. ಇದು ಜ್ಞಾನಮಯಂ ತಪಸ್ಸ ಅಂತ ಹೇಳಿದ್ರು. ಆದ್ರೆ ಜ್ಞಾನ ಸ್ವರೂಪವಾಗಿ ಅದಿದೆ ಇದು ಅಂತದ್ದು. ಆಮೇಲೆ ಪ್ರಧಾನಸ್ಯ ಜಡತ್ವೇನ ವಿವಿಧ ಕರ್ಮ ಫಲ ರೂಪ ವಿವಿಧ ವಿನ್ಯಾಸ ದೇಹಾದಿ ಪ್ರಪಂಚ ರಚನಾ ಅನುಪಪತ್ತೇಹೇ. ಅಂದ್ರೆ ಇದೇನ್ ಹೇಳ್ತಾರೆ ಅಂದ್ರೆ, ಈ ಬ್ರಹ್ಮವನ್ನ ಯಾತಕ್ಕೆ ಜಗತ್ತಿಗೆ ಕಾರಣ ಅಂತ ಹೇಳ್ತಾ ಇದೆ ವೇದಾಂತ ಅಂತ ಹೇಳಿದ್ರೆ, ಈ ವೇದಾಂತವನ್ನ ಪೂರ್ತಿ ಯಥಾವತ್ತಾಗಿ ಒಪ್ಪದೇ ಇರೋ ಕೆಲವು ಮತಗಳೆಲ್ಲ ಇದೆ. ಅದರಲ್ಲಿ ಒಂದು ಮತ ಸಾಂಖ್ಯ ಅಂತ ಒಂದು ಮತ ಇದೆ. ಆ ಸಾಂಖ್ಯ ಅನ್ನೋ ಮತದಲ್ಲಿ ಜಗತ್ತಿಗೆ ಕಾರಣವಾಗಿ ಪ್ರಧಾನಂ ಅಂತ ಒಂದು ವಿಷಯವನ್ನ ಹೇಳ್ತಾರೆ ಅವರು. ಆ ಪ್ರಧಾನಂ ಅಂತ ಅವರೇ ಏನ್ ಹೇಳ್ತಾರೆ ಅಂದ್ರೆ, ಆ ಪ್ರಧಾನಂ ಅನ್ನೋದು ನಾವು ಮಾಯೆ ಅಂತ ಹೇಳ್ತೀವಲ್ಲ ಅದೇನೇ ಅದು. ಬಟ್ ಅವ್ರು ಏನ್ ಹೇಳ್ತಾರೆ ಅಂದ್ರೆ, ಆ ಪ್ರಧಾನಂ ಅನ್ನೋದು ಜಡ ಅಂತ ಅವರೇ ಒಪ್ಕೊಂಡಿದ್ದಾರೆ ಅದನ್ನ. ಆ ಪ್ರಧಾನಂ ಅನ್ನೋದು ಈ ಪ್ರಪಂಚವನ್ನೆಲ್ಲ ಸೃಷ್ಟಿ ಮಾಡುತ್ತೆ. ಆಮೇಲೆ ಆ ಜೀವ ಅಂತ ಒಬ್ಬನ್ನ ಪುರುಷ ಅಂತ ಕರೀತಾರೆ ಅವರು. ಈ ಪುರುಷನಿಗೆ ಭೋಗ ಮತ್ತು ಅಪವರ್ಗ ಅಂದ್ರೆ ಸ್ವರ್ಗ ಮತ್ತು ಅಪವರ್ಗ ಅಂದ್ರೆ ಭೋಗ ಮತ್ತು ಮೋಕ್ಷ ಎರಡನ್ನೂ ಕೊಡಕ್ಕಾಗಿ ಈ ಪ್ರಧಾನ ಇರುತ್ತೆ ಅದು. ಅದಕ್ಕೆ ಅವರು ಒಂದು ದೃಷ್ಟಾಂತನೂ ಕೊಡ್ತಾರೆ. ಅದು ನರ್ತಕಿ ಅಂತ ಒಂದು ದೃಷ್ಟಾಂತ ಕೊಡ್ತಾರೆ. ಹೇಗೆ ಒಂದು ನರ್ತಕಿ ಅನ್ನೋಳು ಒಂದು ಪುರುಷನಿಗೆ ಒಂದು ಆನಂದ ಕೊಡಕ್ಕಾಗಿ ಅವಳು ನರ್ತನೆ ಎಲ್ಲ ಮಾಡ್ತಾ ಇರ್ತಾಳಲ್ಲ, ಅದೇ ತರ ಈ ಪ್ರಧಾನ ಅನ್ನೋದು ಆ ಪುರುಷನಿಗೆ ಬೇಕಾದಷ್ಟು ಭೋಗಗಳೆಲ್ಲ ಕೊಡಕ್ಕೆ ಇದು ಇರೋದು ಅಂತ ಅವ್ರು ಹೇಳ್ತಾರೆ. ಆದ್ರೆ ಒಬ್ಬನಿಗೆ ಸಂಸಾರ ಅನ್ನೋದು ಯಾತಕ್ಕೆ ಬಂದಿದೆ ಅಂತ ಹೇಳಿದ್ರೆ, ಆ ಪ್ರಧಾನಕ್ಕೂ ಆ ಪುರುಷನಿಗೂ ಒಂದು ವ್ಯತ್ಯಾಸ ಗೊತ್ತಾಗದೆ ಅವನು ಆ ಪ್ರಧಾನದಲ್ಲಿ ಇರೋ ಕೆಲವು ವಿಷಯಗಳೆಲ್ಲ ತಾನು ಅಂತ ಅನ್ಕೊಂಡ್ಬಿಟ್ಟಿರ್ತಾನೆ. ಅದರಿಂದ ಅವನಿಗೆ ಸಂಸಾರ ಅಂತ ಇದೆ. ಆದ್ರೆ ಅವನು ಬಿಡಿಸ್ಕೋಬೇಕು ಅಂತ ಹೇಳಿದ್ರೆ, ನಾನು ಈ ಪ್ರಕೃತಿ ಮತ್ತು ಪುರುಷ ಎರಡಕ್ಕೂ ಒಂದು ಭೇದವನ್ನು ತಿಳ್ಕೊಂಡಾಗ ಅವನಿಗೆ ಮುಕ್ತಿ ಅಂತ ಅವ್ರ ಒಂದು ಪದ್ಧತಿ ಇದೆ. ಆದ್ರೆ ಇಲ್ಲಿ ಏನ್ ಹೇಳ್ತಾ ಇದೆ ಅಂದ್ರೆ, ಈ ಬ್ರಹ್ಮವನ್ನ ಸರ್ವಜ್ಞ ಸರ್ವವಿತ್ ಆಮೇಲೆ ಜ್ಞಾನಮಯಂ ತಪಃ ಅಂತ ಹೇಳಿದಾಗ ಅದೆಲ್ಲ ಒಂದು ಜಡ ವಸ್ತುವಿಗೆ ಇರಕ್ಕೆ ಸಾಧ್ಯವಿಲ್ಲ.
ಹಾಗಾಗಿ ಅದು ಚೇತನ ವಸ್ತುವಾಗೇ ಇರಬೇಕು ಅನ್ನೋ ಕಾರಣದಿಂದ ಈ ಜಗತ್ ಕಾರಣ ಅನ್ನೋದು ಈ ಸಾಂಖ್ಯರು ಹೇಳೋ ಒಂದು ಪ್ರಧಾನ ಅನ್ನೋ ಜಡ ಅಲ್ಲ, ಅದು ಈ ಚೇತನ ವಸ್ತು ಅಂತ ಹೇಳಕ್ಕಾಗಿ ಇವರು ಇದನ್ನು ಹೇಳಿದರು. ಆಮೇಲೆ ಕಿಂಚ ಸುಖ ದುಃಖಾದೇಹೇ ಬಾಹ್ಯ ಘಟಾದಿ ಧರ್ಮತ್ವ ಅಸಿದ್ದೇಹೇ ತಾಂ ಆಂತರಸ್ಯೈವ ಪ್ರತೀತೇಹೇ. ಆಮೇಲೆ ಸುಖ ದುಃಖಾದಿಗಳು ಅಂತ ಯಾವ್ದು ಬರುತ್ತೆ ಇಲ್ಲ ನಮಗೆ, ಅದು ಖಂಡಿತ ನಮಗೆ ಹೊರಗಡೆ ಇರೋ ಘಟಪಟಾದಿಗಳ ತರ ಇಲ್ಲ. ಅದು ಸುಖ ದುಃಖ ಅನ್ನೋದು ಅದನ್ನ ಕಣ್ಣಿಂದ ನೋಡೋಕ್ಕಾಗಲ್ಲ. ಸುಖ ದುಃಖ ಅನ್ನೋದನ್ನ ನಮಗೆ ಮನಸ್ಸಲ್ಲಿ ಮಾತ್ರ ನಮಗೆ ಅದು ಪ್ರತೀತವಾಗುತ್ತೆ. ಅದು ನನಗೆ ಇವಾಗ ಸುಖವಾಗಿದ್ದೀನಿ, ಯಾವುದೋ ಒಂದು ವಸ್ತುವನ್ನ ತಗೊಂಡಿದ್ದಕ್ಕೆ ಸುಖವಾಗಿದ್ದೀನಿ ಅಂತ ಹೇಳ್ಬೋದು, ಆದ್ರೆ ಆ ವಸ್ತುವೇ ಸುಖ ಅಲ್ಲ ಖಂಡಿತ ಅಲ್ವಾ. ಆ ವಸ್ತುವನ್ನ ಸೇವನೆ ಮಾಡಿದ್ರಿಂದ ನಮಗೆ ಒಂದು ಅನುಭವ ಬರ್ತಾ ಇದೆ, ಸುಖ ಅನುಭವ. ಅದೇ ತರ ದುಃಖ ಅನುಭವ. ಅದು ಎರಡು ಕೂಡ ಹೊರಗಡೆ ಇರೋ ಘಟಪಟಾದಿಗಳ ತರ ಅಲ್ಲ, ಅದು ಒಳಗಡೆ ಇರೋ ವಸ್ತು ಇದು ಅಂತ ಹೇಳಿದ್ರೆ ಅದು ಅಂತಃಕರಣದಲ್ಲಿ ನಾವು ತಿಳ್ಕೊಳ್ಬೇಕಾದ ವಸ್ತು ಇದು. ಈ ತಿಳುವಳಿಕೆ ನಮ್ಗೆ ಎಲ್ಲಿಂದ ಹೇಗೆ ಬರುತ್ತೆ ಅಂತ ಹೇಳಿದ್ರೆ ಈ ಆತ್ಮ ಚೈತನ್ಯದ ಒಂದು ಪ್ರಕಾಶ ಈ ಅಂತಃಕರಣದಲ್ಲಿ ಬಿದ್ದಾಗ ಆವಾಗ ನಾನು ಸುಖವಾಗಿದ್ದೀನಿ, ದುಃಖವಾಗಿದೆ ಅಂತ ನಮಗೆ ಹೇಳ್ತೀವಿ ನಾವು. ಹೀಗೆ ಇವರು ಆ ಪ್ರಧಾನದಿಂದ ಇದನ್ನ ಬೇರೆಯಾಗಿ ತೋರಿಸಿದ್ರು. ಅಚೇತನಸ್ಯ ಸ್ವತಃ ಲೋಕೆ ಪ್ರವೃತ್ತಿ ಅದರ್ಶನಾತ್ ಅಜಾಂ ಇತ್ಯಾದಿ ಮಂತ್ರಸ್ಯ ಲೋಹಿತ ಶುಕ್ಲ ಕೃಷ್ಣ ಗುಣವತ್ ತೇಜೋಬನ್ನ ಕಾರಣ ಪರಮಾತ್ಮ ಅಧ್ಯಸ್ತ ಅವ್ಯಾಕೃತ ವಿಷಯತ್ವಾತ್ ನ ಪ್ರಧಾನಂ ಜಗತ್ ಕಾರಣಂ. ನೋಡಿ, ಈ ಶ್ಲೋಕ ಸರ್ವಜ್ಞೋ ಯಶಹಿ ಸರ್ವಃ ಅಂತ ಶ್ಲೋಕ ಬಂದಿದ್ದು ಯಾತಕ್ಕೆ ಅಂತ ಹೇಳಿದ್ರೆ, ವೇದಾಂತವನ್ನ ಪೂರ್ತಿ ಒಪ್ಪದೇ ಇರೋರು ಬೇರೆ ಕೆಲವರು ಜಗತ್ತಿಗೆ ಕಾರಣ ನೀವು ಹೇಳ್ತಾ ಇರೋ ವಿಷ್ಣು ಬ್ರಹ್ಮ ಅಂತದೆಲ್ಲ ಯಾವುದೂ ಅಲ್ಲ, ನಾವು ಹೇಳ್ತಾ ಇರೋ ಪ್ರಧಾನ ಅಂತ ಹೇಳ್ತಾ ಇದ್ದಾರಲ್ಲ, ಅವ್ರಿಗೆ ಒಂದು ಉತ್ತರ ಕೊಡಕ್ಕಾಗಿ ಈ ಶ್ಲೋಕ ಬಂದಿದೆ ಅಂತ. ಹಾಗಾಗಿ ಈ ಪೂರ್ವ ಪೀಠಿಕೆ ಅವತಾರಿಕೆ ಅಂತ ಯಾವ್ದಿದೆಯೋ ಅದರಲ್ಲಿ ಕೆಲವು ವಿಷಯಗಳೆಲ್ಲ ಹೇಳಿದ್ದಾರೆ. ಅವರು ಈ ಪ್ರಧಾನಂ ಅನ್ನೋದನ್ನ ಉಪನಿಷತ್ತಲ್ಲಿ ಹೇಳ್ತಾ ಇರೋ ಲೋಹಿತ ಶುಕ್ಲ ಕೃಷ್ಣಂ ಅಂತ ಒಂದು ಇದಿದೆಯಲ್ಲ, ಆ ವಾಕ್ಯ ಬರುತ್ತೆ ಇದರಲ್ಲಿ. ಅಣೋರಣೀಯಾನ್ ಅಂತ ಮಂತ್ರ ಎಲ್ಲ ಹೇಳ್ತೀವಲ್ಲ ಅಂತ ಕಡೆ ಬರುತ್ತೆ. ಶ್ವೇತಾಶ್ವತರ ಉಪನಿಷತ್ತಲ್ಲೂ ಬರುತ್ತೆ ಇದು. ಅವ್ರು ಏನ್ ಹೇಳ್ತಾರೆ ಅಂದ್ರೆ, ಈ ಲೋಹಿತ ಅಂದ್ರೆ ಕೆಂಪು ಬಣ್ಣ, ಶುಕ್ಲ ಅಂದ್ರೆ ಬಿಳಿ ಬಣ್ಣ, ಇದು ರೋಹಿತ ಶುಕ್ಲ ಕೃಷ್ಣ ಅಂದ್ರೆ ಕಪ್ಪು ಬಣ್ಣ. ಈ ಮೂರು ಕೂಡ ಮೂರು ಗುಣಗಳನ್ನ ಸಂಕೇತ ಮಾಡುತ್ತೆ ಅಂತ ಅವ್ರು ಹೇಳ್ತಾರೆ. ಲೋಹಿತ ಅನ್ನೋದು ಕೆಂಪು ಅನ್ನೋದು ರಜೋಗುಣಕ್ಕೆ ಸಂಕೇತ, ಕೃಷ್ಣ ಅನ್ನೋದು ತಮೋಗುಣಕ್ಕೆ ಸಂಕೇತ, ಬಿಳುಪು ಅನ್ನೋದು ಸತ್ವಗುಣಕ್ಕೆ ಸಂಕೇತ ಅಂತ ಹೇಳ್ಬಿಟ್ಟು ಈ ಶ್ರುತಿಗೆ ನಾವು ಈ ತರ ಅರ್ಥ ಮಾಡಿ ಈ ಶ್ರುತಿ ನಮ್ಮನ್ನೇ ನಾವು ಹೇಳ್ತಾ ಇರೋ ಪ್ರಧಾನವನ್ನೇ ಹೇಳ್ತೆ ಅಂತ ಅವ್ರು ಹೇಳ್ತಾರೆ. ಅದಕ್ಕೆ ಇವ್ರು ಹೇಳ್ತಾ ಇದ್ದಾರೆ ಆತರ ಅಲ್ವೇ ಇಲ್ಲ, ಅದು ಈ ಕೆಂಪು ಕಪ್ಪು ಮತ್ತು ಬಿಳುಪು ಅನ್ನೋದು ನಮಗೆ ಛಾಂದೋಗ್ಯ ಉಪನಿಷತ್ತಲ್ಲಿ ಅದಕ್ಕೆ ಬೇರೆ ಅರ್ಥ ಕೊಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು, ಅದೇನು ಅಂತ ಹೇಳಿದ್ರೆ ಮೂರು ಪಂಚಭೂತಗಳು ಅಂತ ಹೇಳ್ತೀವಲ್ಲ, ಈ ಪಂಚಭೂತಗಳಲ್ಲಿ ಮೂರು ಭೂತಗಳು ಯಾವುದು ಅಂತ ಹೇಳಿದ್ರೆ ಜಲ, ಪೃಥ್ವಿ ಮತ್ತು ಅಗ್ನಿ, ಈ ಮೂರಿದೆಯಲ್ಲ ಇದು. ಸೊ ಅಗ್ನಿ ಅನ್ನೋದಕ್ಕೆ ಈ ಕೆಂಪು ಅನ್ನೋದು ಬಣ್ಣ ಹೇಳಿದ್ದಾರೆ. ಆಮೇಲೆ ಇದು ಭೂಮಿ ಅಂತ ಪೃಥ್ವಿ ಅಂತ ಇದೆಯಲ್ಲ ಅದಕ್ಕೆ ಕಪ್ಪು ಅಂತ ಬಣ್ಣ ಹೇಳಿದ್ದಾರೆ. ಆಮೇಲೆ ಬಿಳುಪು ಅನ್ನೋದು ಜಲಕ್ಕೆ ನೀರಿಗೆ ಹೇಳಿದ್ದಾರೆ. ಸೊ ಹಾಗಾಗಿ ಈ ವಿಷಯನ ತೋರಿಸುತ್ತೆ ಹೊರತು ನೀವು ಹೇಳ್ತಾ ಇರೋ ಪ್ರಧಾನ ಅಂತ ಅದನ್ನ ಹೇಳ್ತಾ ಇಲ್ಲ ಈ ಮಂತ್ರ ಅಂತ ಇವರು ಅದಕ್ಕೆ ಉತ್ತರ ಕೊಡ್ತಾ ಇದ್ದಾರೆ. ಹಾಗಾಗಿ ಈ ಪಂಚಭೂತಗಳು ಅದನ್ನ ಸೃಷ್ಟಿ ಮಾಡಿದ್ದ ಯಾವ ಬ್ರಹ್ಮವಿದೆಯೋ ಅದ್ರ ಬಗ್ಗೆ ಹೇಳ್ತಾ ಇದೆ ಇದು ಅಂತ ಇವರು ಹೇಳ್ತಾ ಇದ್ದಾರೆ. ಹೀಗೆ ಇದನ್ನ ಹೇಳಿದ್ಮೇಲೆ ಇವ್ರು ಏನ್ ಮಾಡ್ತಾ ಇದ್ದಾರೆ, ಇದನ್ನ ಪ್ರತಿಪಾದನೆ ಮಾಡಕ್ಕಾಗಿ ಬ್ರಹ್ಮಸೂತ್ರದಲ್ಲಿ ಈ ವಿಷಯವನ್ನ ಹೇಗೆ ಹೇಳಿದ್ದಾರೆ ಅಂದ್ರೆ ಪ್ರಧಾನ ಜಗತ್ತಿಗೆ ಕಾರಣ ಅಲ್ಲ ಅಂತ ಅನ್ನೋದನ್ನ ಬ್ರಹ್ಮಸೂತ್ರದಲ್ಲಿ ಹೇಗೆ ಹೇಳಿದ್ದಾರೆ ಅನ್ನೋದಕ್ಕೆ ಇವರು ಆ ಸೂತ್ರಗಳನ್ನ ಹೆಸರು ಹೇಳ್ಬಿಟ್ಟು ಆ ಸೂತ್ರದಲ್ಲಿ ಏನ್ ಹೇಳ್ತಾರೆ ಅಂದ್ರೆ ಸುಮ್ಮನೆ ಒಂದೊಂದು ಸೆಂಟೆನ್ಸ್ ಅಲ್ಲಿ ಅದನ್ನ ಸಣ್ಣದಾಗಿ ಅದನ್ನ ತೋರಿಸ್ತಾರೆ. ಇದನ್ನ ನಾವು ಗಮನಿಸಿ ನೋಡ್ಬೋದು. ಅದು ಮುಂಚೆ ಬಂದ ಹೋಗ್ಬಿಟ್ಟಿದೆ, ಅದಾದ್ಮೇಲೆ ಬರೋದು ಇದು ಶಾಸ್ತ್ರ ಯೋನಿತ ಅಂತ ಆದ್ಮೇಲೆ ಇದು ಯಾವುದು ಜನ್ಮಾದ್ಯಸಿ ಅಥವಾ ಶಾಸ್ತ್ರ ಯೋನಿತ್ವ ಅದಾದ್ಮೇಲೆ ತತ್ವ ಸಮನ್ವಯ ಇದೆಯಲ್ಲ ಅದಾದ್ಮೇಲೆ ಬರೋ ಸೂತ್ರ ಅಂತ ಆದ್ಮೇಲೆ ಬರೋ ವಿಷಯಗಳನ್ನ ಇವರು ಹೇಳ್ತಾರೆ. ಸೊ ಈಕ್ಷತೇರ್ ನಾಶಬ್ದಂ ಅಂತ ಒಂದು ಸೂತ್ರ, ಅದೇ ಮುಂದಿನ 5ನೇ ಸೂತ್ರ ಅದೇನೆ. ಈಕ್ಷತೇರ್ ನಾಶಬ್ದಂ ಅಂತ, ರಚನಾನುಪಪತ್ತೇಶ್ಚ ನಾನುಮಾನಂ ಅಂತ 2 ಸೂತ್ರಗಳು ಹೇಳ್ಬಿಟ್ಟು ಇತ್ಯಾದಿನ ಪ್ರಧಾನಸ್ಯ ಜಗತ್ಕಾರಣತ್ವಂ ಪ್ರತ್ಯಷೇಧಿ ಅಂತ. ಈ 2 ಸೂತ್ರಗಳು ಬಂದಿರೋದು ಯಾತಕ್ಕೆ ಅಂತ ಹೇಳಿದ್ರೆ, ಬಾದರಾಯಣರು ಅಂದ್ರೆ ವೇದವ್ಯಾಸರು ಬ್ರಹ್ಮಸೂತ್ರಗಳಲ್ಲಿ ಈ 2 ಸೂತ್ರಗಳನ್ನ ಹಾಕಿದ ಯಾತಕ್ಕೆ ಅಂತ ಹೇಳಿದ್ರೆ, ಆ ಪ್ರಧಾನ ಅಂತ ಹೇಳ್ತಾ ಇದಾರಲ್ಲ ಸಾಂಖ್ಯರು ಅಥವಾ ಜಗತ್ ಕಾರಣ ಅಂತ, ಅದು ಅಲ್ಲ ಅಂತ ತೋರ್ಸಕ್ಕಾಗಿ ಇದು ಬಂದಿದೆ ಅಂತ ಹೇಳ್ತಾರೆ. ಇದಕ್ಕೆ ಅರ್ಥವನ್ನು ಇವರು ಹೇಳ್ತಾರೆ. ತದೈಕ್ಷತ ಬಹುಸ್ಯಾಂ ಪ್ರಜಾಯೇಯ ಇತಿ ಶ್ರುತ್ಯ ಜಗತ್ಕಾರಣಸ್ಯ ಸತಃ ಈಕ್ಷತೇಃ ಈಕ್ಷಣಸ್ಯ ಶ್ರವಣಾತ್ ಅಶಬ್ದಂ ಶಬ್ದಗಮ್ಯಂ ಶಬ್ದ ಅಗಮ್ಯಂ ಅನುಮಾನಗಮ್ಯಂ ಪ್ರಧಾನಂ ನ ಕಾರಣಮಿತಿ ಪ್ರಥಮ ಸೂತ್ರಾರ್ಥಃ. ಈ ಈಕ್ಷತೆ ನಾ ಶಬ್ದಂ ಅಂತ ಸೂತ್ರ ಇದೆಯಲ್ಲ, ಆ ಸೂತ್ರಕ್ಕೆ ಅರ್ಥ ಏನು ಅಂತ ಹೇಳಿದ್ರೆ, ಈಕ್ಷತೇಹೇ ಅಂತ ಹೇಳಿದ್ರೆ ಈ ಬ್ರಹ್ಮವು ಪ್ರಪಂಚವನ್ನ ಸೃಷ್ಟಿ ಮಾಡಕ್ಕೆ ಮುಂಚೆ ತೈತ್ರಿಯ ಉಪನಿಷತ್ತಲ್ಲಿ ಏನ್ ಬರುತ್ತೆ ಅಂದ್ರೆ ತದೈಕ್ಷತ ಅಂತ ಬರುತ್ತೆ. ಇವಾಗ ನೋಡಿ, ನಾವು ಒಂದು ಕೆಲಸ ಮಾಡಕ್ ಮುಂಚೆ ಒಂದು ಉದಾಹರಣೆಗೆ ಒಂದು ಮನೆ ಕಟ್ಟೋಣ ಅಂತ ಅನ್ಕೊಳ್ತೀವಿ ಅಂತ ಇಟ್ಕೊಳ್ಳೋಣ. ಸೈಟ್ ಇದೆ, ಮನೆ ಕಟ್ಕೋಬೇಕು.
ಮನೆ ಕಟ್ಕೊಳ್ಳಿಕ್ಕೆ ಕಟ್ಟಕ್ಕೆ ನಮಗೆ ಒಂದು ಸಾಮರ್ಥ್ಯ ಅದೆಲ್ಲ ಬಂದ ಮೇಲೆ ನಾವು ಒಂದು ಪ್ಲಾನ್ ಮಾಡ್ತೀವಿ, ಹೇಗೆ ಕಟ್ಟೋಣ, ಎಂಥದ್ದು ಮಾಡೋಣ ಅಂತೆಲ್ಲ ಪ್ಲಾನ್ ಮಾಡ್ತೀವಿ. ಇದಕ್ಕೆ ಈ ಕ್ಷಣ ಅಂತ, ಇಂಗ್ಲಿಷಲ್ಲಿ ಡೆಲಿಬರೇಷನ್ ಅಂತ ಹೇಳ್ತಾರೆ ಅದನ್ನ, ಡೆಲಿಬರೇಷನ್ ಅದನ್ನ ಮಾಡಿಬಿಟ್ಟೆ ಒಬ್ಬ ಒಂದು ಕೆಲಸ ಮಾಡ್ತಾನೆ. ಹಾಗಾಗಿ ಈ ಸೂತ್ರದಲ್ಲಿ ಏನ್ ಹೇಳಕ್ ಬರ್ತಾ ಇದೆ ಅಂದ್ರೆ, ನೀವು ಯಾವ ಒಂದು ಪ್ರಧಾನ ಹೇಳ್ತೀರೋ ಅದನ್ನ ಜಡ ಅಂತ ನೀವೇ ಹೇಳಿದ್ದೀರಿ, ಆದ್ರೆ ಉಪನಿಷತ್ ನಮ್ಗೆ ಏನ್ ಹೇಳ್ಕೊಡುತ್ತೆ ಅಂತ ಹೇಳಿದ್ರೆ, ಈ ಬ್ರಹ್ಮವು ಈ ಜಗತ್ತನ್ನ ಸೃಷ್ಟಿ ಮಾಡಕ್ಕೆ ಮುಂಚೆ ಒಂದು ಯೋಚನೆ ಮಾಡ್ತು ಅಥವಾ ಒಂದು ಆಲೋಚನೆ ಮಾಡ್ತು ಅಂತ ಹೇಳ್ತಾ ಇದೆ. ಆಲೋಚನೆ ಮಾಡೋದು ಚೇತನಕ್ಕೆ ತಾನೇ ಆಗೋದು, ಜಡಕ್ಕೆ ಆಲೋಚನೆ ಮಾಡೋದಕ್ಕೆಲ್ಲ ಆಗೋದಿಲ್ವಲ್ಲ. ಈ ಕಾರಣವನ್ನು ಹೇಳಿ ವೇದವ್ಯಾಸರು ಏನ್ ಮಾಡ್ತಾ ಇದ್ದಾರೆ, ನೀವು ಹೇಳ್ತಾ ಇರೋ ಈ ಪ್ರಧಾನ ಅದೆಲ್ಲ ಇಲ್ಲಿ ಅಂಟೋದಿಲ್ಲ, ನೀವು ಇದನ್ನ ಹೇಳಲೇಬೇಡಿ ಅಂತ ಅದನ್ನ ಹೇಳ್ತಾ ಇದ್ದಾರೆ. ಹಾಗಾಗಿ ತದೈಕ್ಷತೆ ಬಹುಸ್ಯಾಂ ಪ್ರಜಾಯೇಯ, ನೋಡಿದ್ರ ಈ ಬ್ರಹ್ಮವು ಯಾವ ತರ ಯೋಚನೆ ಮಾಡ್ತು ಅಂತ ಹೇಳಿದ್ರೆ, ಬಹುಸ್ಯಾಂ ನಾನು ಹಲವಾಗಿ ಆಗ್ತೀನಿ. ಬಹು ಅಂದ್ರೆ ಹಲವಾಗಿ. ನೋಡಿ, ಏಕಮೇವ ಒಂದೇ ಇರೋದು ಬ್ರಹ್ಮವು. ಪ್ರಪಂಚ ಸೃಷ್ಟಿಯಾಗಕ್ಕೆ ಮುಂಚೆ ಅದು ಒಂದೇ ಇರೋದು, ಆದ್ರೆ ಅದು ಈ ಸೃಷ್ಟಿ ಮಾಡಕ್ಕೆ ಮುಂಚೆ ನಾನು ಹಲವಾಗಿ ಆಗ್ತೀನಿ ಅಂತ ಯೋಚನೆ ಮಾಡಿ, ನಾನು ಆ ಹಲವಾಗಿ ಆಗಕ್ಕೆ ನಾನೇ ಬೇರೆ ಬೇರೆ ರೂಪಗಳಲ್ಲಿ ನಾನೇ ರೂಪ ತಾಳ್ತೀನಿ ಅಂತ ಅದು ಹೇಳುತ್ತೆ, ತೀರ್ಮಾನ ಮಾಡುತ್ತೆ. ಅದು ಮನಸ್ಸಲ್ಲಿ ತೀರ್ಮಾನ ಮಾಡಿಕೊಂಡು ಆ ಥರ ಆಗುತ್ತೆ ಅಂತ ಮುಂದಕ್ಕೆ ಬರುತ್ತೆ ಶ್ರುತಿಯಲ್ಲಿ. ಸೊ ಹೀಗೆ ಈ ತರ ಹೇಳೋದು ಜಗತ್ಕಾರಣಸ್ಯ ಸತಃ ಈಕ್ಷತೆಹೇ ಈಕ್ಷಣಸ್ಯ ಶ್ರವಣಾತ್. ಹಾಗಾಗಿ ಸತ್ ಅಂದ್ರೆ ಬ್ರಹ್ಮಸ್ವರೂಪ, ಅದು ಈ ತರ ಒಂದು ಆಲೋಚನೆ ಮಾಡುತ್ತೀವಿ ಅಂತ ಶ್ರುತಿ ಹೇಳ್ತಾ ಇರೋದ್ರಿಂದ, ನೀವು ಹೇಳ್ತಾ ಇರೋ ಒಂದು ಜಡವಾದ ಪ್ರಧಾನಕ್ಕೆ ಇದು ಆಗೋದಿಲ್ಲ, ಇದು ಬರೋದಿಲ್ಲ. ಅದಕ್ಕೆ ಹಾಗಾಗಿ ಇದು ಬ್ರಹ್ಮವೇ ಜಗತ್ ಕಾರಣ ಅಂತ ನಾವು ಒಪ್ಪಬೇಕು ಅಂತ ಶ್ರುತಿ ಪ್ರಮಾಣ ನಮಗೆ. ನೋಡಿ, ಸೃಷ್ಟಿ ಹೇಗಾಯಿತು ಅನ್ನೋದು ನಮಗೆ ಯಾರು ಅಲ್ಲಿ ಆ ಟೈಮಲ್ಲಿ ನಾವು ಯಾರು ಇಲ್ಲೇ ಇಲ್ಲ, ಹಾಗಾಗಿ ನಮಗೆ ಹೇಳಕ್ ಆಗೋದಿಲ್ಲ, ಪ್ರತ್ಯಕ್ಷದಿಂದ ನಾವು ತಿಳ್ಕೊಳಕ್ ಆಗೋದಿಲ್ಲ. ಅನುಮಾನ ಮಾಡೋಣ ಅಂತ ಹೇಳಿದ್ರೆ ಅದು ಕೂಡ ಆಗೋದಿಲ್ಲ. ಇದಕ್ಕೆ ಇರೋದು ಒಂದೇ ಒಂದು ದಾರಿ ಯಾವುದು ಅಂತ ಹೇಳಿದ್ರೆ ಶ್ರುತಿ. ವೇದ ಮಾತ್ರ ನಮಗೆ ಅತೀಂದ್ರಿಯವಾದ ವಿಷಯದಲ್ಲಿ ವೇದವೇ ನಮಗೆ ಪ್ರಮಾಣ. ಹಾಗಾಗಿ ವೇದ ಹೇಳ್ತಾ ಇರೋದನ್ನ ನಾವು ಕೇಳ್ಕೋಬೇಕು ಅಷ್ಟೇನೆ. ಅದರಿಂದ ಅವ್ರು ಏನ್ ಮಾಡ್ತಾರೆ ಅಂದ್ರೆ ಅನುಮಾನ ಮಾಡ್ತಾರೆ. ಅವರು ಯಾರು ಸಾಂಖ್ಯದಲ್ಲಿ, ಅವರು ಸಾಂಖ್ಯ ಅಂತ ಒಂದು ಮತ ಇದೆಯಲ್ಲ, ಅವರು ಸೃಷ್ಟಿ ಹೀಗಾಗಿರ್ಬೇಕು ಅಂತ ಅವ್ರು ಅನುಮಾನ ಮಾಡ್ತಾರೆ. ಏನ್ ಕಾರಣ ಕೊಡ್ತಾರೆ ಅಂದ್ರೆ, ನೋಡು, ಲೋಕದಲ್ಲಿ ನಾವು ಏನೇನೋ ವಸ್ತು ನೋಡ್ತೀವಲ್ಲ, ಆ ವಸ್ತುಗೆಲ್ಲ ಏನೋ ಒಂದು ಕಾರಣ ಇದೆ. ಆ ಕಾರಣ ಏನು ಅಂತ ನೋಡ್ತೀವಿ ನಾವು, ಆ ಕಾರಣ ಅನ್ನೋದು ಕೂಡ ಒಂದು ಜಡವಾದ ವಸ್ತು ಅಂತ ನೋಡ್ತೀವಿ ನಾವು. ಹಾಗೆ ಈ ಜಡವಾದ ಪ್ರಧಾನವೇ ಕಾರಣ ಅಂತ ನಾವು ಹೇಳೋಣ ಅಂತ ಹೀಗೆಲ್ಲ ಅವ್ರು ಅನುಮಾನ ಮಾಡ್ತಾರೆ. ಇಂಥ ಅನುಮಾನಕ್ಕೆಲ್ಲ ಇಲ್ಲಿ ಎಡೆಯೇ ಇಲ್ಲ. ಯಾಕಂದ್ರೆ ಶ್ರುತಿ ನಮಗೆ ತೀರ್ಮಾನವಾಗಿ ಹೇಳಿದೆ, ನಮಗೆ ಇಂಥದ್ದೇ ಜಗತ್ ಕಾರಣ ಅಂತ. ಹಾಗಾಗಿ ನಾವು ಅದನ್ನೇ ಪಾಲಿಸಬೇಕೇ ಹೊರತು ಅನುಮಾನಕ್ಕೆಲ್ಲ ಇಲ್ಲಿ ಎಡೆ ಇಲ್ಲ ಅಂತ ಅದನ್ನ ಹೇಳ್ತಾರೆ. ಅದನ್ನ ಮುಂದಿನ ಶ್ಲೋಕದಲ್ಲಿ ಹೇಳ್ತಾರೆ ಅವರು, ಇತಿ ಶ್ರುತಿಯ. ಆಮೇಲೆ ಹೀಗೆ ಶ್ರವಣ, ಈ ಶ್ರುತಿ ಈ ತರ ಹೇಳೋದ್ರಿಂದ ಶಬ್ದ ಅಗಮ್ಯಂ ಅನುಮಾನ ಗಮ್ಯಂ ಪ್ರಧಾನಂ ನ ಕಾರಣಮಿತಿ. ಹಾಗಾಗಿ ಈ ಉಪನಿಷತ್ ವಾಕ್ಯದಿಂದ ಗೊತ್ತಿಲ್ಲದೆ ಇರೋದನ್ನ ಅನುಮಾನದಿಂದ ನೀವು ತೀರ್ಮಾನ ಮಾಡ್ತೀನಿ ಅಂತ ಹೇಳಿದ್ರೆ ಅದನ್ನು ಕೂಡ ಈ ಶ್ರುತಿ ಇಲ್ಲ ಅಂತ ತೋರಿಸುತ್ತೆ. ಅದರಿಂದ ನೀವು ಹೇಳ್ತಾ ಇರೋ ಪ್ರಧಾನ ಕಾರಣ ಅಲ್ಲ ಅಂತ ಹೇಳಿದ್ರು. ಇದು ಪ್ರಥಮ ಸೂತ್ರಕ್ಕೆ ಅರ್ಥ. ಎರಡನೇ ಸೂತ್ರ ಯಾವುದು ಅಂತ ಹೇಳಿದ್ರೆ, ರಚನಾನುಪತ್ತೇಶ್ಚ ನಾನುಮಾನಂ ಅಂತ ಇನ್ನೊಂದು ಸೂತ್ರ ಇದೆ ಮುಂದಕ್ಕೆ. ಆ ಸೂತ್ರಕ್ಕೆ ಇವರು ಅರ್ಥ ಕೊಡ್ತಾರೆ ಇವಾಗ. ಅನುಮೀಯತೆ ಇತಿ ಅನುಮಾನಂ ಪ್ರಧಾನಂ ಕಾರಣಂ ನ ಭವತಿ. ಅನುಮಾನಂ ಅಂತ ಹೇಳಿದ್ರೆ ಬೈ ಇನ್ಫರೆನ್ಸ್. ನೋಡಿ, ಯಾವುದು ನಮಗೆ ಪ್ರತ್ಯಕ್ಷಕ್ಕೆ ಶ್ರುತಿಯಿಂದ ತೀರ್ಮಾನ ಆಗ್ಲಿಲ್ವೋ ಅದನ್ನು ನಾವು ಇನ್ಫರೆನ್ಸ್ ಮಾಡ್ತೀವಿ. ಇವಾಗ ಪ್ರತ್ಯಕ್ಷಕ್ಕೆ ಸಿಗದೇ ಇರೋ ವಿಷಯವನ್ನ ಕೂಡ ನಾವು ಸಾಮಾನ್ಯವಾಗಿ ಅನುಮಾನ ಮಾಡ್ತೀವಿ. ಎಲ್ಲಿ ಮಾಡ್ತೀವಿ ಅಂತ ಹೇಳಿದ್ರೆ, ಇದಕ್ಕೆ ಶಾಸ್ತ್ರ ಕೊಡ್ತಾ ಇರೋ ಒಂದು ಉದಾಹರಣೆ ಏನು ಕೊಡ್ತೇವೆ ಅಂತ ಹೇಳಿದ್ರೆ, ಒಂದು ಬೆಟ್ಟ, ಪರ್ವತ ವನ್ಯಮಾನ್ ಅಂತ. ಬೆಟ್ಟ, ಒಬ್ಬ ದೂರಿಂದ ಬೆಟ್ಟ ನೋಡ್ತಾನೆ, ಬೆಟ್ಟದಿಂದ ಸ್ವಲ್ಪ ಹೊಗೆ ಬರ್ತಾ ಇದೆ. ಹೊಗೆ ಬಂದಿದ ತಕ್ಷಣ ನಾವು ಏನ್ ಹೇಳ್ತೀವಿ, ಅಲ್ಲಿ ಬೆಂಕಿ ಇದೆ ಅಂತ ನಾವು ಹೇಳ್ತೀವಿ. ಆದ್ರೆ ಇವನಿಗೆ ಹೊಗೆನೆ ಕಾಣಿಸ್ತಾ ಇದೆ ಕಣ್ಣಿಗೆ, ಬೆಂಕಿ ಕಾಣಿಸ್ತಾ ಇಲ್ಲ. ಯಾಕಂದ್ರೆ ಬೆಂಕಿ ಕಾಣಿಸ್ತಾ ಇದ್ರೆ ಇವ್ನಿಗೆ ನೇರಾಗಿ ಬೆಂಕಿ ಇದೆ ಅಂತ ಹೇಳ್ತಾ ಇದ್ದ. ಆದ್ರೆ ಇವನ್ ಏನ್ ಮಾಡ್ತಾನೆ, ಹೊಗೆಯನ್ನು ನೋಡಿ ಬೆಂಕಿಯನ್ನು ಅನುಮಾನ ಮಾಡ್ತಾನೆ. ಕನ್ನಡದಲ್ಲಿ ಇರೋ ಅನುಮಾನ ಅಲ್ಲ ಇದು ಸಂಸ್ಕೃತ ಅನುಮಾನ ಅನ್ನೋದ್ರೆ ಇನ್ಫರೆನ್ಸ್ ಅಂತ. ಸೊ ಅಲ್ಲಿ ಖಂಡಿತ ಬೆಂಕಿ ಇರಬೇಕು, ಯಾಕಂದ್ರೆ ಹೊಗೆ ಬರ್ತಾ ಇದೆಯಲ್ಲ ಅಂತ. ಇದಕ್ಕೆ ಒಂದು ಕಾರಣ ಏನು ಅಂತ ಹೇಳಿದ್ರೆ, ಅವನಿಗೆ ಆತರ ಒಂದು ಇನ್ಫರೆನ್ಸ್ ಮಾಡಕ್ಕೆ ಏನ್ ಕಾರಣ ಅಂದ್ರೆ, ಅವನು ಬೇರೆ ಕಡೆ ಬೇಕಾದಷ್ಟು ಕಡೆ ಬೆಂಕಿ ಮತ್ತು ಹೊಗೆ ಎರಡು ಸೇರಿ ನೋಡಿದ್ದಾನೆ. ಅವನು ಅಡಿಗೆ ಮನೆಯಲ್ಲಿ, ಆಮೇಲೆ ಯಾಗಶಾಲೆಯಲ್ಲಿ ಇಂಥ ಕಡೆ ಎಲ್ಲ ಹೊಗೆಯನ್ನು ನೋಡ್ತಾನೆ, ಜೊತೆಗೆ ಬೆಂಕಿಯನ್ನು ನೋಡ್ತಾನೆ. ಅವಾಗ ಇಲ್ಲಿ ಹೊಗೆ ಮಾತ್ರ ಕಾಣಿಸ್ತಾ ಇದೆ, ಬೆಂಕಿ ಕಾಣಿಸ್ತಾ ಇಲ್ಲ. ಹಾಗಾಗಿ ಕಾಣಿಸದೇ ಇರೋ ಒಂದು ಬೆಂಕಿಯನ್ನು ಇವನು ಅನುಮಾನ ಮಾಡ್ತಾನೆ ಅಂತ ಅಲ್ಲಿರೋ ಪ್ರಕ್ರಿಯೆ. ಸೊ ಇಲ್ಲಿ ಅನುಮೀಯತೆ ಇತಿ ಅನುಮಾನಂ ಪ್ರಧಾನಂ ಕಾರಣಂ ನ ಭವತಿ. ನೀವು ಏನ್ ಮಾಡ್ತಾ ಇದ್ದೀರಾ, ಈ ಶ್ರುತಿಯನ್ನು ಒಪ್ಪದೆ ನೀವು ಈ ಪ್ರಧಾನವೇ ಪ್ರಪಂಚಕ್ಕೆ ಕಾರಣವಾಗಿರ್ಬೇಕು ಅಂತ ಅನುಮಾನ ಮಾಡ್ತಾ ಇದ್ದೀರಾ. ಈ ಅನುಮಾನ ಸಲ್ಲದಿಲ್ಲಿ ಅಂತ ಏನು ಹೇಳ್ತಾ ಇದ್ದಾರೆ. ನ ಭವತಿ ತಸ್ಯ ಜಡತ್ವೇನ ರಚನ ಅನುಪಪತ್ತೇಹೇ ದೇಹಾದಿ ಪ್ರಪಂಚ ಕರ್ತೃತ್ವ ಅನುಪಪತ್ತೇಹೇ ಇತಿ ದ್ವಿತೀಯ ಸೂತ್ರಾರ್ಥ. ಅದು ಆ ಪ್ರಧಾನ ಜಡವಾಗಿರೋದ್ರಿಂದ ಅದು ಈ ಪ್ರಪಂಚವನ್ನ ಸೃಷ್ಟಿ ಮಾಡಕ್ಕೆ ಅದಕ್ಕೆ ಸಾಮರ್ಥ್ಯ ಇಲ್ಲ ಅಂತ.
ಆ ಕಾರಣದಿಂದ ನೀವು ಹೇಳ್ತಾ ಇರೋ ಪ್ರಧಾನ ಅನ್ನೋದು ಈ ಪ್ರಪಂಚಕ್ಕೆ ಕಾರಣ ಅಲ್ಲ, ಅದು ಸರ್ವಜ್ಞನಾಗಿರೋ ಸರ್ವಜ್ಞೋಯೋ ಎಷ್ಟೇ ಹಿ ಸರ್ವಃ ಸಕಲೋಯೋ ಅಂತೆಲ್ಲ ಹೇಳಿದ್ರಲ್ಲ ಈ ಶ್ಲೋಕದಲ್ಲಿ, ಆ ಬ್ರಹ್ಮವೇ ಪ್ರಪಂಚಕ್ಕೆ ಕಾರಣ ಅನ್ನಕ್ಕೆ ಈ ಸೂತ್ರಗಳೆಲ್ಲ ನಮಗೆ ಪ್ರಯೋಜನ ಆಗುತ್ತೆ ಅಂತ ಅದನ್ನ ಹೇಳಿದ್ರು. ಆಮೇಲೆ ಶ್ರುತಿಸಿದ್ಧ ಸರ್ವಜ್ಞಸ್ಯ ತು ಬ್ರಹ್ಮಣಃ ತತ್ ಸಂಭವತಿ ಇತಿ ಭಾವಃ. ಆದರೆ ಈ ಶ್ರುತಿಯಿಂದ ನಮಗೆ ಗೊತ್ತಾಗ್ತಾ ಇದೆ ಬ್ರಹ್ಮವೇ ಪ್ರಪಂಚಕ್ಕೆ ಸೃಷ್ಟಿ ಮಾಡಿತು ಅಂತ. ಆ ಶ್ರುತಿ ನಮಗೆ ಆ ಬ್ರಹ್ಮದ ಲಕ್ಷಣಗಳೆಲ್ಲ ಹೇಳ್ಕೊಡ್ತಾ ಇದೆ. ಆದ್ರಿಂದ ಶ್ರುತಿ ಹೇಳ್ತಾ ಇರೋ ಬ್ರಹ್ಮವು ಈ ಪ್ರಪಂಚಕ್ಕೆ ಕಾರಣ ಅನ್ನೋದನ್ನ ಒಪ್ಕೊಳ್ಳಿಕ್ಕೆ ನಮ್ಗೇನು ಕಷ್ಟ ಇಲ್ಲ. ಆದ್ರೆ ನೀವು ಹೇಳ್ತಾ ಇರೋ ಅನುಮಾನ ಮಾಡ್ತಾ ಇದಿರಲ್ಲ ಒಂದು ಪ್ರಧಾನ ಅಂತ, ಅದು ಯುಕ್ತಿಯಿಂದನೇ ಖಂಡನೆ ಮಾಡ್ತಾರೆ ಅದನ್ನ. ಹಾಗಾಗಿ ಯುಕ್ತಿ ನಮ್ಗೆ ಸರಿಯಾಗಿ ಇಲ್ಲ ನೋಡಿ. ಜಡವಾಗಿರೋದು ಯಾವುದನ್ನು ಉತ್ಪತ್ತಿ ಮಾಡೋಕ್ಕಾಗೋದಿಲ್ಲ. ಆದ್ರೆ ಒಂದು ಚೇತನ ವ್ಯಕ್ತಿ ಆದವನು ಅವನು ಹೀಗೆ ಪ್ಲಾನ್ ಮಾಡಿ ಅವನು ಏನಾದರೂ ಒಂದು ಮಾಡೋಕ್ಕಾಗುತ್ತೆ ಅವನು. ಹಾಗಾಗಿ ಈ ಪ್ರಪಂಚವನ್ನ ಇಂಥ ಒಂದು ಪ್ರಪಂಚ ಎಂಥದ್ದು, ಈ ತರ ನದಿ ಗಿರಿ ಸಮುದ್ರ ಎಲ್ಲ ಎಷ್ಟು ವೈವಿಧ್ಯತೆ ಇದೆ. ಇಂಥ ಒಂದು 14 ಲೋಕ ಇರೋದು ಬ್ರಹ್ಮಾಂಡ ಅಂತ ಹೇಳಿದ್ದಾರೆ. ಇಂಥ ಒಂದು ಪ್ರಪಂಚವನ್ನ ಈ ಜಡವಾದ ಪ್ರಧಾನ ಖಂಡಿತ ಸೃಷ್ಟಿ ಮಾಡಕ್ ಆಗೋದೇ ಇಲ್ಲ ಅನ್ನೋದನ್ನ ಇಲ್ಲಿ ತೋರಿಸ್ಕೊಟ್ರು ಅವರು. ಯದುಕ್ತಂ ವಿಲಕ್ಷಣಯೋಹೋ ನ ಕಾರ್ಯಕಾರಣತಾ ಇತಿ ತನ್ನ. ಅಂದ್ರೆ ಈ ಪ್ರಧಾನವೇ ಜಗತ್ತಿಗೆ ಕಾರಣ ಅಂತ ಒಪ್ಕೊಳ್ಳೋಣ ಅಂತ ಹೇಳಕ್ಕೆ ಅವನು ಏನ್ ಹೇಳಿದ ಅಂತ ಹೇಳಿದ್ರೆ, ನೋಡಿ ನೀವೇನ್ ಹೇಳ್ತಾ ಇದ್ದೀರಾ, ಈ ಬ್ರಹ್ಮವು ಚೈತನ್ಯ ಸ್ವರೂಪ, ಅದು ಶುದ್ಧ ಶುದ್ಧ ಸತ್ಯ ಜ್ಞಾನಂ ಅನಂತಂ ಅಂತ ಹೇಳ್ತಾ ಇದ್ದೀರಾ. ಆದ್ರೆ ಈ ಪ್ರಪಂಚ ಅನ್ನೋದು ಜಡವಾಗಿದೆ. ಈ ಪ್ರಪಂಚದಲ್ಲಿ ನಿಮಗೆ ದುಃಖ ಸಿಗ್ತಾ ಇದೆ, ಆದ್ರೆ ಬ್ರಹ್ಮಕ್ಕೆ ನೀವು ಆನಂದ ಅಂತ ಹೇಳ್ತಾ ಇದ್ದೀರಾ. ಆದ್ರೆ ಒಂದು ಕಾರಣದಿಂದ ಒಂದು ಕಾರ್ಯ ಬಂದ್ರೆ ಆ ಕಾರಣದ ತರಾನೇ ಇರಬೇಕು. ಇದಕ್ಕೆ ನಮಗೆ ಏನು ಉದಾಹರಣೆ ಲಾಸ್ಟ್ ಟೈಮ್ ನೋಡ್ಕೊಂಡ್ವಿ ಅಂತ ಹೇಳಿದ್ರೆ, ಒಂದು ಮನುಷ್ಯರಾಗಿರೋ ಒಂದು ತಂದೆ ತಾಯಿಗೆ ಹುಟ್ಟೋ ಮಗು ಕೂಡ ಮನುಷ್ಯ ಮಗುವಾಗಿ ಹುಟ್ಟುತ್ತೆ ಅದು ಅಲ್ವಾ. ಆಯಾ ಜಾತಿಗೆ ಸೇರಿದ್ದ ಒಂದು ತಂದೆ ತಾಯಿಗಳಿಗೆ ಆಗಿರೋ ಆಫ್ ಸ್ಪ್ರಿಂಗ್ ಅಂತ ಹೇಳ್ತೀವಲ್ಲ, ಅದು ಆ ಜಾತಿಗೆ ಸೇರಿರುತ್ತೆ ಅದು. ಹಾಗಾಗಿ ಒಂದು ಪ್ರಾಣಿಗೆ ಇದೆಲ್ಲ ನಾವು ನೋಡ್ತೀವಿ ಲೋಕದಲ್ಲಿ. ಆದ್ರೆ ಒಂದು ಕಾರಣ ಒಂಥರ ಇದೆ, ಕಾರ್ಯ ಒಂಥರ ಇದೆ ಅಂತ ಹೇಳಿದ್ರೆ ಇದು ಹೇಗೆ ಹೊಂದಾಣಿಕೆ ಆಗ್ತಾ ಇಲ್ವಲ್ಲ. ಅದರಿಂದ ನೀವು ಹೇಳ್ತಾ ಇರೋ ಒಂದು ಬ್ರಹ್ಮವು ಈ ಪ್ರಪಂಚಕ್ಕೆ ಕಾರಣವಾಗಿರಕ್ಕೆ ಸಾಧ್ಯವಿಲ್ಲ. ಈ ಜಡವಾಗಿದ್ರೆ ಪ್ರಪಂಚ ಜಡವಾಗಿದೆ, ಅದಕ್ಕೆ ಜಡವಾದ ಪ್ರಪಂಚ ಪ್ರಧಾನ ಕಾರಣ ಅಂತ ಹೇಳೋಣ ನಾವು ಅಂತ ಹೇಳ್ಬಿಟ್ಟು ಅವ್ರು ಹೇಳಿದ್ರು. ಅದಕ್ಕೆ ಇವರು ಉತ್ತರ ಕೊಡ್ತಾ ಇದ್ದಾರೆ, ಯದುಕ್ತಂ ವಿಲಕ್ಷಣಯೋಹೋ ನ ಕಾರ್ಯಕಾರಣತಾ ಇತಿ ತನ್ನ. ಅದಕ್ಕೆ ಶ್ರುತಿ ನಮಗೆ ಕೆಲವು ಉದಾಹರಣೆಗಳು ಕೊಡ್ತಾ ಇದೆ. ಒಂದು ಉದಾಹರಣೆ ಏನು ಅಂತ ಹೇಳಿದ್ರೆ, ಮುಂಡಕದಲ್ಲೇ ಬಂದಿರೋ ಉದಾಹರಣೆ ಇದು. ಊರ್ಣನಾಭೇಹೇ ತಂತೋಹೋ ಗೋಮಯಾತ್ ವೃಶ್ಚಿಕಾದೇಹೇ ಪುರುಷಾತ್ ಕೇಶಲೋಮಾದೇಶ್ಚ ದರ್ಶನಾತ್ ಇತಿ ಅಭಿಪ್ರೇತ್ಯಾಹ ಯಷ್ಟೇ ಹಿ ಸರ್ವಜ್ಞಃ ಇತಿ. ಇವಾಗ ನೋಡಿ, ಈ ದೃಷ್ಟಾಂತ ಕಾರಣ ಒಂಥರ ಇದೆ, ಕಾರ್ಯ ಒಂಥರ ಇದೆ ಅಂತ ತೋರ್ಸಕ್ಕೆ ಮುಂಡಕೋಪನಿಷತ್ತಲ್ಲಿ ಒಂದೇ ಮಂತ್ರದಲ್ಲಿ 3 ದೃಷ್ಟಾಂತ ಕೊಡುತ್ತೆ. ಅದು ಒಂದು ಏನು ಅಂತ ಹೇಳಿದ್ರೆ, ಈ ಸ್ಪೈಡರ್ ಅಂತ ಹೇಳ್ತೀವಲ್ಲ, ಆ ಸ್ಪೈಡರ್ ಅಂತ ಲೂತಾ ಕೀಟ ಅಂತ ಸಂಸ್ಕೃತದಲ್ಲಿ ಹೇಳ್ತಾರೆ. ಅದಕ್ಕೆ ಜೇಡ್ರ ಹುಳು ಅಂತಾನೆ ಏನು ಕನ್ನಡದಲ್ಲಿ ಹೇಳ್ತಾರಲ್ವಾ. ಈ ಹುಳು ಏನ್ ಮಾಡುತ್ತೆ ಅಂದ್ರೆ, ಅದು ಒಂದು ಗೂಡು ಕಟ್ಕೊಳ್ತಲ್ಲ, ಒಂದು ಬಲೆ ಕಟ್ಕೊಳ್ತಲ್ಲ, ಅದು ತನ್ನ ಜೊಲ್ಲಿಂದಾನೆ, ತನ್ನ ಬಾಯಿಂದಾನೆ ಜೊಲ್ಲಿಂದ ಅದು ಏನ್ ಮಾಡುತ್ತೆ, ಒಂದು ತುಂಬಾ ಚೆನ್ನಾಗಿರೋ ಒಂದು ಕಟ್ಕೊಂಡು ಅದ್ರಲ್ಲಿ ವಾಸ ಮಾಡುತ್ತೆ. ಅದಕ್ಕೆ ಅದು ಬೇಡ ಅಂತ ಹೇಳಿದಾಗ ಅದು ಎಳ್ಕೊಳುತ್ತಂತೆ ಒಳಗಡೆ, ಅದನ್ನು ಹೇಳ್ತಾರೆ. ಹಾಗಾಗಿ ಅದು ಆ ಒಂದು ವಸ್ತು ನೋಡಿ, ಸ್ಪೈಡರ್ ಅನ್ನೋದು ಚೇತನ ವಸ್ತು ಅದು. ಆದ್ರೆ ಅದು ಕಟ್ಟಿರೋ ಒಂದು ಇದಿದೆಯಲ್ಲ, ಗೂಡಿದಿಲ್ಲ, ಅದು ಜಡ. ಹಾಗಾಗಿ ಚೇತನವಾಗಿರೋ ಒಂದು ವಸ್ತು ಜಡವಾಗಿರೋ ಒಂದು ವಸ್ತುನ ಉತ್ಪತ್ತಿ ಮಾಡಕ್ಕೆ ಆಗುತ್ತೆ. ಕಾರಣ ಒಂದಾಗಿದೆ, ಕಾರ್ಯ ವಿಲಕ್ಷಣವಾಗಿದೆ, ಅದಕ್ಕೆ ಒಂದು ಆಗುತ್ತೆ ನೋಡಿ ಅಂತ ಉದಾಹರಣೆ ಕೊಡುತ್ತೆ ಅದು. ಆಮೇಲೆ ಇನ್ನೊಂದು ಗೋಮಯಾತ್ ವೃಷ್ಟಿಕಾದೇಹೆ, ಇದು ಮಾತ್ರ ನಾವು ಸ್ವಲ್ಪ ಜಾಸ್ತಿ ನೋಡಿರಲ್ಲ, ಬಟ್ ನೋಡಿರೋರು ಹೇಳ್ತಾರೆ ಇದು ನಿಜ ಅಂತ ಹೇಳ್ತಾರೆ. ನೋಡಿ, ಸಗಣಿ ಹಾಕಿರ್ತಾರೆ, ಒಂದ್ ಕಡೆ ಸಗಣಿ ಒಂದ್ ಕಡೆ ತಂದು ಒಂದು ರಾಶಿ ಹಾಕಿರ್ತಾರೆ. ಅದನ್ನ ನಾವು ಏನೋ ಡಿಸ್ಟರ್ಬ್ ಮಾಡದೆ ಹಾಗೆ ಇಟ್ಬಿಟ್ರೆ ಸ್ವಲ್ಪ ದಿವಸದಲ್ಲಿ ಹುಳುಗಳೆಲ್ಲ ಬರುತ್ತೆ ಅದರಿಂದ. ಇವಾಗ ಸಗಣಿ ಅನ್ನೋದು ಒಂದು ಜಡ ಅಂತ ನಾವು ಒಪ್ತೀವಿ, ಅದಕ್ಕೇನು ಚೇತನ, ಅದಕ್ಕೆ ಮನಸ್ಸು ತಿಳ್ಕೊಳ್ಳೋದಲ್ಲ ಏನು ಇಲ್ಲ ಅದಕ್ಕೆ. ಆದ್ರೆ ಅದರಿಂದ ನಮಗೆ ಈ ಹುಳು ಎಲ್ಲ ಬರುತ್ತೆ. ಅದು ಇಲ್ಲಿ ಕೊಟ್ಟಿರೋ ಉದಾಹರಣೆ ಚೇಳು, ವೃಷ್ಟಿಕಾದೇಹಿ ಅಂತ ಆದಿ ಪದ್ಧತಿಯಿಂದ ನಾವು ಬೇರೆ ಬೇರೆ ಇದೆಲ್ಲ ತಗೋಬಹುದು, ಅಂತದೆಲ್ಲ ಉತ್ಪತ್ತಿ ಆಗುತ್ತೆ ಅದರಿಂದ. ಇದನ್ನ ಕೆಲವರು ಹೌದು ಅಂತ ಹೇಳಿದ್ದಾರೆ ಅವರು. ಒಬ್ರು ಹಳ್ಳಿಯಲ್ಲಿ ಇದ್ದವರು ಅವ್ರು ಹೇಳ್ತಾರೆ, ಈ ತರ ಅಲ್ಲಿ ಅದನ್ನ ಒಂದೇ ಸತಿ ಹೋಗಿ 2-3 ದಿವಸ ಆಗಿದೆ ಅಂತ ಇಟ್ಕೊಳ್ಳಿ ಸಗಣಿ, ಅದ್ರ ಒಂದೇ ಸತಿ ಕೈ ಇಡಬೇಡ, ಅದ್ರಲ್ಲಿ ಹೋಗ್ಬಿಟ್ಟು ಅದ್ರಲ್ಲಿ ಚೇಳಿ ಇರುತ್ತೆ ಅಂತೆಲ್ಲ ಹೇಳ್ತಾರಂತೆ ಲೋಕದಲ್ಲಿ ಅಂತ. ಹಾಗಾಗಿ ಭಗವತ್ಪಾದರು ಇದನ್ನ ಹೇಳೋಕ್ಕೆ ಕಾರಣ ಇದರಲ್ಲೇ ಇದೆ, ಸೂತ್ರ ಭಾಷೆದಲ್ಲೇ ಇದೆ ಈ ಉದಾಹರಣೆ ಅನ್ನೋದು. ಊರ್ಣನಾಭಿ ಅನ್ನೋದನ್ನೇ ಇದರಲ್ಲಿ ಶ್ರುತಿ ಹೇಳಿರೋದು. ಈ ಗೋಮಯದಿಂದ ವೃಷ್ಟಿಕಾದಿಗಳೆಲ್ಲ ಅನ್ನೋದು ಅದು ಶ್ರುತಿಲಿಲ್ಲ, ಅದು ಆ ಕಾಲದಲ್ಲಿ ಇತ್ತು ಅಂತ ಕಾಣುತ್ತೆ, ಆ ತರ ಒಂದು ನಂಬಿಕೆ. ಹಾಗಾಗಿ ಅವ್ರು ಹೇಳಿದ್ದಾರೆ ಅದನ್ನ. ನಾವು ಕೂಡ ಅದನ್ನ ನೋಡ್ತೀವಿ. ನಾವು ಈ ತರ ಒಂದು ಸಗಣಿ ಅಂತ ಇದ್ರೆ ಒಂದು ಫ್ಯೂ ಡೇಸ್ ಅಲ್ಲಿ ಕೆಲವು ವಿಧವಾದ ಹುಳುಗಳೆಲ್ಲ ಬರುತ್ತೆ ಅದರಿಂದ. ಆಮೇಲೆ ಪುರುಷಾತ್ ಕೇಶಲೋಮಾದೇಶ್ಚ, ಇದು ಕೂಡ ಶಂಕರಾಚಾರ್ಯ ಹೇಳಿರೋದು ಭಾಷೆದಲ್ಲಿ. ಇದೇನು ಅಂತ ಹೇಳಿದ್ರೆ ನೋಡಿ, ಪುರುಷ ಅಂದ್ರೆ ಒಬ್ಬ ವ್ಯಕ್ತಿ, ಅವನಿಂದ ಕೂದಲು ಮತ್ತು ಈ ಉಗುರು ಇಂಥದ್ದೆಲ್ಲ ಬರುತ್ತೆ, ಬೆಳೀತಲ್ವಾ, ಅವನ್ ಬೆಳೀತೆ. ಇದನ್ನು ನಾವು ಚೇತನ ಅಂತ ಹೇಳೋದಿಲ್ಲ.
ಆ ಮನುಷ್ಯನ ಚೇತನ ಅಂತ ಹೇಳ್ತೀವಿ. ಆದ್ರೆ ಈ ಉಗುರು ಇದನ್ನೆಲ್ಲ ನಾವು ಕಟ್ ಮಾಡಿ ಬಿಸಾಕ್ತೀವಿ ನಾವು. ಹಾಗಾಗಿ ಅದು ನಾವು ಜಡ ಅಂತ ನಾವು ಕನ್ಸಿಡರ್ ಮಾಡ್ತೀವಿ. ಹಾಗಾಗಿ ಒಂದು ಚೇತನವಾಗಿರೋ ಒಂದು ಮನುಷ್ಯನಿಂದ ಅಚೇತನವಾಗಿರೋ ಈ ಕೂದಲು ಮತ್ತು ಉಗುರು ಅಂತದೆಲ್ಲ ಬೆಳೆಯುತ್ತಲ್ಲ, ಹಾಗಾಗಿ ಒಂದು ಕಾರ್ಯಕ್ಕೂ ಒಂದು ಕಾರಣಕ್ಕೂ ಒಂದು ವೈಲಕ್ಷಣ್ಯ ಇರೋದಕ್ಕೆ ನಮಗೆ ಉದಾಹರಣೆ ಸಿಗುತ್ತೆ ಲೋಕದಲ್ಲಿ. ಅದರಿಂದ ಈ ಕಾರಣ ಇಟ್ಕೊಂಡು ನೀನು ಈ ಬ್ರಹ್ಮವು ಕಾರಣ ಅಲ್ಲ ಅಂತ ನೀನು ಹೇಳ್ಬೇಡ ಅಂತ ಹೇಳ್ಬಿಟ್ಟು ಅವನಿಗೆ ಪ್ರಧಾನ ಕಾರಣ ಅಂತ ಒಪ್ಕೋ. ಏನು ಹೀಗೆ ಇವರು ಒಂದು ಚೇತನದಿಂದ ಅಚೇತನ ಉತ್ಪತ್ತಿ ಆಗುತ್ತೆ ಅಂತ ಹೇಳಕ್ಕೆ ಇವರು ಈ ತರ ಉದಾಹರಣೆ ಎಲ್ಲ ಕೊಟ್ಟರು. ಎಷ್ಟಹಿ ಸರ್ವಹ ಇತಿ. ಹಾಗಾಗಿ ಯಾವುದು ಎಲ್ಲವೂ ಆಗಿದೆಯೋ ಅಂತ ನೋಡಿದ್ರಾ, ಇದು ಯಾತಕ್ಕೆ ಹೇಳಿದ್ರು ಅಂದ್ರೆ ಬ್ರಹ್ಮವು ಚೇತನ ಸ್ವರೂಪ ಅಂತ ನಾವು ಒಪ್ಕೊಂಡಿದ್ದೀವಿ, ಜಗತ್ತು ಜಡ ಅಂತ ನಾವು ಒಪ್ಕೊಂಡಿದೀವಿ, ಇಲ್ಲ ಅಂತ ಹೇಳಿಲ್ಲ. ಆದ್ರೆ ಈ ಶ್ಲೋಕದಲ್ಲಿ ಏನ್ ಹೇಳ್ತಾ ಇದೆ, ಎಷ್ಟಹಿ ಸರ್ವಹ ಅಂತ, ಯಾರು ಸರ್ವನಾಗಿದ್ದಾನೋ ಅಂತ. ಸರ್ವ ಅಂದ್ರೆ ಏನು, ಎಲ್ಲವೂ. ಈ ಪ್ರಪಂಚ ಅಂತಾನೆ ಅಲ್ತಾನೆ ನಾವು ಎಲ್ಲ ಅಂತ ತೋರ್ಸಕ್ಕಾಗುತ್ತೆ. ಸೊ ಎಲ್ಲವಾಗೂ ಆ ಬ್ರಹ್ಮವೇ ಆಗಿದೆ ಅಂತ ಹೇಳುವಾಗ ಈ ಜಡವೆಲ್ಲವೂ ವಾಸ್ತವವಾಗಿ ಬ್ರಹ್ಮವೇ ಆಗಿದೆ ಅಂದ್ರೆ ಬ್ರಹ್ಮವೇ ಈ ಜಡವಾಗಿ ಆಗಿದೆ ಅಂತ ನಾವು ಹೇಳಬೇಕಾಗುತ್ತೆ. ಹಾಗಾಗಿ ಅದರಿಂದ ನಮಗೆ ಸಮಸ್ಯೆ ಇಲ್ಲ. ಅದು ಚೇತನವಾದ ಒಂದು ವಸ್ತುವಿಂದ ಜಡವಾದ ಒಂದು ಪ್ರಪಂಚ ಉತ್ಪತ್ತಿ ಆಗಿದೆಯಲ್ಲ, ಇದಕ್ಕೆ ಅನುಪಪತ್ತಿ ಏನಿಲ್ಲ ಇದಕ್ಕೆ ಅಂತ ಹೇಳಕ್ಕಾಗಿ ಈ ಎಷ್ಟೇ ಹಿ ಸರ್ವಹ ಐತಿ ಅಂತ. ಇದಕ್ಕೆ ಇವರು ಕೆಲವು ಶ್ರುತಿ ವಾಕ್ಯಗಳು ಕೊಡ್ತಾ ಇದ್ದಾರೆ. ಸರ್ವಂ ಕಲ್ವಿದಂ ಬ್ರಹ್ಮ ಇದಂ ಸರ್ವಂ ಯದೇಯಮಾತ್ಮ ಇತ್ಯಾದಿ ಶ್ರುತೇಹೇ. ನೋಡಿದ್ರೆ ಈ ಶ್ರುತಿಗಳು ಏನ್ ಹೇಳುತ್ತೆ ಅಂತ ಹೇಳಿದ್ರೆ, ಸರ್ವಂ ಕಲ್ವಿದಂ ಬ್ರಹ್ಮ ಅಂತ ಈ ಚಾಂದೋಗ್ಯ ಉಪನಿಷತ್ತಲ್ಲಿ ಬರುತ್ತೆ. ಅದೇನ್ ಹೇಳುತ್ತೆ ಅಂದ್ರೆ, ಸರ್ವ ಅಂದ್ರೆ ಎಲ್ಲವೂ ಕೂಡ, ಈ ಪ್ರಪಂಚದಲ್ಲಿರೋ ಎಲ್ಲವೂ ಕೂಡ, ಮನುಷ್ಯರು ಸೇರ್ಕೊಂಡು ಎಲ್ಲವೂ ಕೂಡ ಬ್ರಹ್ಮವೇ ಅಂತ ನಾವು ತಿಳ್ಕೋಬೇಕು. ಯಾಕೆಂದ್ರೆ ಆತರ ತಿಳ್ಕೊಂಡು ಶಾಂತ ಉಪಾಸೀತ ಅಂತ ಅಲ್ಲಿ ಬರುತ್ತೆ ಮುಂದಕ್ಕೆ. ಹಾಗಾಗಿ ಸರ್ವಂ ಎಲ್ಲವೂ ಕೂಡ ಬ್ರಹ್ಮವೇ ಆಗಿರೋದ್ರಿಂದ ನೀನು ಶಾಂತನಾಗಿರು ಅಂದ್ರೆ ಏನರ್ಥ ಅಂತ ಹೇಳಿದ್ರೆ, ರಾಗದ್ವೇಷಗಳೆಲ್ಲ ಇಲ್ಲದೆ ನೀನು ಒಂದು ವ್ಯವಸ್ಥಿತವಾದ ರೀತಿಯಲ್ಲಿ ನಿನ್ನ ಪ್ರಪಂಚದಲ್ಲಿ ನೀನು ನಿನ್ನ ಜೀವನವನ್ನು ನಡೆಸುವಂತ ಅರ್ಥ ಅದಕ್ಕೆ. ನೋಡಿ, ಇವಾಗ ನಾನ್ ಬೇರೆ ನೀನ್ ಬೇರೆ ಅಂತ ಅನ್ಕೊಂಡಿರೋದ್ರಿಂದ ತಾನೇ ಒಬ್ಬರ ಮೇಲೆ ಕೋಪನೋ ಅಥವಾ ತಾಪನೋ ಏನೋ ಕಾಮನೋ ಏನೋ ಬರುತ್ತೆ. ಅದು ನಮಗೆ ಬೇಕು ಅಂತಂದ್ರೆ ಬೇಡ ಅನ್ನೋದು, ಇವ್ರು ನನಗೆ ಸೇರಿದವರು, ಇವ್ರು ನನಗೆ ಸೇರದೇ ಇರೋರು, ಅಥವಾ ಈ ವಸ್ತು ನನಗೆ ಚೆನ್ನಾಗಿದೆ ಹಿಡಿಸಿದೆ, ಈ ವಸ್ತು ನನಗೆ ಹಿಡಿಸ್ತಾ ಇಲ್ಲ ಅಂತದೆಲ್ಲ ಹೇಳೋದಕ್ಕೆ ಅದು ಬೇರೆ ನಾನ್ ಬೇರೆ ಅಂತ ಒಂದು ವ್ಯತ್ಯಾಸ ಇರೋದ್ರಿಂದ. ಬಟ್ ನಾವು ನಮ್ಮ ವಿಷಯಕ್ಕೆ ನಾವು ತಗೊಂಡ್ರೆ ನಾವು ನಮ್ಗೆ ಯಾವಾಗಲೂ ಕೂಡ ಹಿಡಿಸದೆ ಹೋಗೋದೇ ಇಲ್ಲ, ಖಂಡಿತ ಅಲ್ವಾ. ನಾವು ನಮ್ಮನ್ನ ದ್ವೇಷಿಸೋದೇ ಇಲ್ಲ. ಬಟ್ ಕೆಲವು ಸತಿ ಏನಾಗುತ್ತೆ ಅಂತ ಹೇಳಿದ್ರೆ, ಕೆಲವರು ಏನೋ ಒಂದು ಜೀವನದಲ್ಲಿ ತುಂಬಾ ಕಷ್ಟವನ್ನ ಅನುಭವಿಸಿದ್ದಾರೆ, ಅಥವಾ ಏನೋ ಒಂದು ರೋಗ ಏನಾದ್ರೂ ಬಂದಿರುತ್ತೆ, ಅದನ್ನ ಇವ್ರಿಗೆ ಕ್ಯೂರ್ ಮಾಡಕ್ ಆಗ್ತಾ ಇಲ್ಲ. ಅದನ್ನ ಅನುಭವಿಸಿ ಎಷ್ಟು ದಿವಸಪ್ಪ ಇದನ್ನ ಅನುಭವಿಸುದು ಅಂತ ಹೇಳ್ಬಿಟ್ಟು ಕೆಲವರು ಪ್ರಾಣವನ್ನು ನಾವು ಇದು ಮಾಡ್ಬಿಡೋಣ, ಪ್ರಾಣ ತ್ಯಾಗ ಮಾಡೋಣ ಅಂತ ಹೇಳ್ಬಿಟ್ಟು ಆತ್ಮಹತ್ಯೆ ಮಾಡ್ಕೊಳ್ಳೋಣ ಅಂತ ಹೋಗ್ತಾರೆ. ಆವಾಗ ಮಾಡ್ಕೊಳ್ಳೋರು ಕೂಡ ಏನ್ ಮಾಡ್ತಾರೆ ಅಂದ್ರೆ, ಅವರು ತನ್ನ ಮೇಲೆ ಅವ್ರಿಗೆ ಇದಿಲ್ಲ, ಕಷ್ಟ, ಅದ್ರ ಮೇಲೆ ಅವ್ರಿಗೆ ಒಂದು ಜಿಗುಪ್ಸೆ ಇಲ್ಲ. ತಾನು ಅಲ್ಲದೆ ಇರೋ ಶರೀರದ ಮೇಲೆ ಜಿಗುಪ್ಸೆ ಅವ್ರಿಗೆ, ತಾನು ಅಲ್ಲದೆ ಇರೋ ಮನಸ್ಸಿನ ಜಿಗುಪ್ಸೆ ಅವ್ರಿಗೆ. ನೋಡಿ, ಈ ಸೈಕಾಲಜಿಯಿಂದ ನಮಗೆ ಗೊತ್ತಾಗುತ್ತೆ. ಆ ತರ ಆತ್ಮಹತ್ಯೆ ಮಾಡ್ಕೊಳಕ್ ಹೋಗ್ತಾನಲ್ಲ, ಅವ್ನಿಗೇನು ವೇದಾಂತ ಗೊತ್ತಿಲ್ಲ, ಏನು ಗೊತ್ತಿಲ್ಲ, ಇದ್ರೂ ಕೂಡ ಅವನು ನ್ಯಾಚುರಲ್ ಆಗಿ ಅವ್ನಿಗೆ ಹೇಗೆ ಬರುತ್ತೆ ಅಂತ ಹೇಳಿದ್ರೆ, ತಾನು ಅಂತ ಒಂದು ಆತ್ಮ ಇದೆಯಲ್ಲ, ಈ ಆತ್ಮನ ಮೇಲೆ ಅವನಿಗೆ ಒಂದು ಜಿಗುಪ್ಸೆ ಇಲ್ವೇ ಇಲ್ಲ. ತಾನು ಅಲ್ಲದೆ ಇರೋ ಶರೀರದ ಮೇಲೆ ಅವನಿಗೆ ಜಿಗುಪ್ಸೆ, ಇದರಲ್ಲಿ ಏನೋ ರೋಗ ರುಜಿನಗಳಿದೆ ಅಂತ, ಅಥವಾ ಮನಸ್ಸಿನ ಮೇಲೆ ಅವನಿಗೆ ಒಂದು ಜಿಗುಪ್ಸೆ, ಅದರಿಂದ ಅವನು ನಾನು ಈ ಪ್ರಾಣವನ್ನ ಬಿಟ್ಬಿಡ್ತೀನಿ ಅಂತ ತಿಳ್ಕೊಳ್ತಾನೆ. ಹೀಗಿರುವಾಗ ನಮಗೆ ಏನ್ ಗೊತ್ತಾಗುತ್ತೆ ಅಂದ್ರೆ, ಯಾವ್ದ್ರ ಮೇಲೆ ನಮ್ಗೆ ಒಂದು ಹಿಡಿತಾನೋ, ಒಂದು ಹಿಡಿಸೋದು ಅಂತ ಹೇಳ್ತೀವಲ್ಲ, ಒಂದು ಇದು ಬೇಕು ನನಗೆ ಚೆನ್ನಾಗಿದೆ ಅಂತ, ಅಥವಾ ಯಾವ್ದು ಚೆನ್ನಾಗಿಲ್ಲ ಅಂತ ಹೇಳ್ತೀವೋ, ಅದು ಎರಡು ಕೂಡ ನಮ್ಮಿಂದ ಬೇರೆಯಾಗಿರೋ ವಸ್ತುವಿನ ನಾವು ಹೇಳ್ತೀವಿ ನಾವು. ಹಾಗಾಗಿ ಆದ್ರೆ ಈ ಉಪನಿಷತ್ತು ಇಲ್ಲಿ ಹೇಳುತ್ತೆ ಅಂದ್ರೆ, ಎಲ್ಲವೂ ಬ್ರಹ್ಮವೇ ಅಂತ ನೀನು ಕನ್ಸಿಡರ್ ಮಾಡಿದ್ರೆ ನೀನು ಕೂಡ ಬ್ರಹ್ಮವೇ ಆಗ್ತೀಯ. ಅವಾಗ ಎಲ್ಲವೂ ಬ್ರಹ್ಮವೇ ಅಂತ ನೀನು ತಿಳ್ಕೊಂಡ್ರೆ ನೀನು ಯಾವ್ದ ಮೇಲೆ ನಿನಗೆ ಒಂದು ರಾಗ ದ್ವೇಷ ಬರಕ್ ಸಾಧ್ಯತೆ ಇದೆ ಅಂತ ಹೇಳಿ ಹಾಗೆ ಅದು ಶಾಂತ ಉಪಾಸೀತ ಅಂತ ತೋರಿಸ್ಕೊಡುತ್ತೆ. ಮುಂದಿನ ವಾಕ್ಯ, ಇದಂ ಸರ್ವಂ ಯದೇಮಾತ್ಮ ಅಂತ ಹೇಳುವಾಗ ಕೂಡ, ಇದಂ ಅಂದ್ರೆ ಏನು ಅಂದ್ರೆ, ನಾವು ಯಾವ್ದನ್ನ ನೋಡ್ತಾ ಇದೀವೋ, ಯಾವ್ದನ್ನ ನಮ್ಗೆ ಅನುಭವಕ್ಕೆ ಬರ್ತಾ ಇದೆಯೋ ಅದಷ್ಟು ಕೂಡ ಸರ್ವಂ ಎಲ್ಲವೂ ಕೂಡ ಅಯಂ ಆತ್ಮ, ಈ ಆತ್ಮ ಸ್ವರೂಪವೇ ಇದೆಲ್ಲವೂ ಕೂಡ ಅಂತ ಹೇಳ್ತಾ ಇದೆ. ಇವಾಗ ನೋಡಿ, ಈ ಉಪನಿಷತ್ ಎಷ್ಟು ಧೈರ್ಯವಾಗಿ ಹೇಳ್ತಾ ಇದೆ. ಒಂದು ಕಲ್ಲು, ಮಣ್ಣು ಅಥವಾ ಬಂಡೆ ಯಾವ್ದನ್ನ ನೋಡಿದ್ರು ಕೂಡ ಅದು ಆತ್ಮ ಅಂತ ತಿಳ್ಕೊಂಡ್ರೆ ಅದು ಜಡ ಅದು. ಆದ್ರೆ ನಾನು ಈ ಉಪನಿಷತ್ ಏನ್ ಹೇಳ್ಕೊಡ್ತಾ ಇದೆ, ಇದೆಲ್ಲ ಆತ್ಮ ಕಣಯ್ಯ ಅಂತ ಹೇಳ್ಕೊಡ್ತಾ ಇದೆ. ಇದು ಹೇಗೆ ಆತ್ಮ ಆಗುತ್ತೆ ಅಂತ ನಮ್ಗೊಂದು ಪ್ರಶ್ನೆ ಬರುತ್ತೆ. ಇದಕ್ಕೆಲ್ಲ ನಮಗೆ ವೇದಾಂತ ತುಂಬಾ ಚೆನ್ನಾಗಿ ಹೇಳ್ಕೊಟ್ಟಿದೆ. ಏನು ಅಂದ್ರೆ, ನಾನು ಒಂದು ಸ್ಮಾಲ್ ಡೈಗ್ರೆಷನ್ ಆದ್ರೆ ಪರವಾಗಿಲ್ಲ ಅಂತ, ಯಾಕಂದ್ರೆ ತುಂಬಾ ಮುಖ್ಯವಾದ ವಿಷಯ ಅಂತ ಹೇಳ್ತೀನಿ ಅದನ್ನ. ಈ ಚಾಂದೋಗ್ಯ ಉಪನಿಷತ್ ಇದೆಯಲ್ಲ, ಅದರಲ್ಲಿ ಏನ್ ಮಾಡುತ್ತೆ ಅಂದ್ರೆ, ಯಾವ್ದು ಒಂದನ್ನ ತಿಳ್ಕೊಂಡ್ರೆ ಎಲ್ಲವನ್ನೂ ತಿಳ್ಕೊಂಡಾಗುತ್ತೋ ಅದು ನಿನಗೆ ಹೇಳ್ಕೊಡ್ತೀನಿ ಅಂತ ಅವನು ಹೊರಡ್ತಾನೆ. ತಂದೆ ಶ್ವೇತಕೇತುವಿಗೆ ಹೇಳ್ಕೊಡಕ್ಕೆ ಉದ್ದಾಲಕ ಅಂತ ತಂದೆ ಹೊರಡ್ತಾನೆ. ಅದು ಹೊರಡುವಾಗ ಅವನು 3 ಉದಾಹರಣೆ ಕೊಡ್ತಾನೆ. ಮಣ್ಣು ಮತ್ತು ಮಣ್ಣಿನ ಉತ್ಪಾದನೆಗಳು, ಮಣ್ಣಿಂದ ಉತ್ಪಾದನೆಗಳು ಏನೇನು ಬೇಕಾದಷ್ಟು ಇದೆಯಲ್ಲ ಅವುಗಳು. ಆಮೇಲೆ ಬಂಗಾರ ಮತ್ತು ಬಂಗಾರದ ಉತ್ಪಾದನೆಗಳು, ಆಭರಣಗಳು.
ಆಮೇಲೆ ಕಬ್ಬಿಣ ಮತ್ತು ಕಬ್ಬಿಣದ ಉತ್ಪಾದನೆಗಳು ಬೇಕಾದಷ್ಟು. ಅಲ್ಲಿ ಕೊಡ್ತಾ ಇರೋ ಎಕ್ಸಾಂಪಲ್ ಅಂದ್ರೆ ನೇಲ್ ಕಟರ್ ಕೊಡ್ತಾರೆ ಅದಕ್ಕೆ ಎಕ್ಸಾಂಪಲ್. ಕಬ್ಬಿಣದ ಉತ್ಪಾದನೆಗೆ ನೇಲ್ ಕಟರ್ ಎಕ್ಸಾಂಪಲ್ ಕೊಡ್ತಾರೆ, ನಕನಿಕೃಂತನ ಅಂತ ಕೊಡುತ್ತೆ ಎಕ್ಸಾಂಪಲ್. ಸೊ ಆ ಕಾಲದಲ್ಲಿ ನಮಗೆ ವೇದದಲ್ಲಿ ನೇಲ್ ಕಟರ್ ಅಂತ ಗೊತ್ತಿದೆ, ವೇದಕ್ಕೆ ನೇಲ್ ಕಟರ್ ಅಂತ ಒಂದು ವಿಷಯ, ಒಂದು ವಸ್ತು ಇದೆ ಅಂತ. ಸೊ ಹೀಗೆ ಅದು ಹೇಳ್ಬಿಟ್ಟು ಏನ್ ಹೇಳುತ್ತೆ ಅಂದ್ರೆ ವಾಚಾರಂಭಣಂ ವಿಕಾರೋ ನಾಮಧೇಯಂ ಮೃತಿಕೇತ್ಯೇವ ಸತ್ಯಂ ಅಂತ ಹೇಳುತ್ತೆ ಅದು. ಅಂದ್ರೆ ಈ ಮಣ್ಣಿನ ಉತ್ಪಾದನೆಗಳು, ನಾವು ಮಡಿಕೆ ಕುಡಿಕೆ ಅಂತ ಬೇಕಾದಷ್ಟು ಹೆಸರುಗಳು ಹೇಳ್ತೀವಿ, ಬೇಕಾದಷ್ಟು ಸೈಜಸ್ ಇದೆ, ಬೇಕಾದಷ್ಟು ಬೇರೆ ಬೇರೆ ಉಪಯೋಗ ಇರುತ್ತೆ ಒಂದೊಂದಕ್ಕೂ ಅಲ್ವಾ. ಇವಾಗ ಒಂದು ಮಣ್ಣಿನ ಒಂದು ತಟ್ಟೆಯಲ್ಲಿ ನಾವು ನೀರು ಶೇಖರಿಸ್ಕೊಳ್ಳಕ್ ಆಗೋದಿಲ್ಲ, ಮಡಿಕೆಯಲ್ಲೇ ಅದು ಆಗುತ್ತೆ, ಅದು ಕೊಡದಲ್ಲೇ ಆಗುತ್ತೆ ಅದು. ಸೊ ಹೀಗೆ ಬೇಕಾದಷ್ಟು ಬೇರೆ ಬೇರೆ ರೂಪಗಳಿರುತ್ತೆ, ಬೇರೆ ಬೇರೆ ಹೆಸರುಗಳಿರುತ್ತೆ, ಬೇರೆ ಬೇರೆ ಯುಟಿಲಿಟಿ ಇರುತ್ತೆ ಒಂದೊಂದಕ್ಕೂ. ಆದ್ರೆ ಎಲ್ಲದರಲ್ಲೂ ಕೂಡ ಮಣ್ಣು ಒಂದೇನೆ ಸತ್ಯ, ಅದರಲ್ಲಿರೋ ಒಂದು ಹೆಸರು ಅಥವಾ ಅದಕ್ಕೊಂದಿರೋ ಸೈಜು ಅಥವಾ ಶೇಪ್, ಆಮೇಲೆ ಅದಕ್ಕಿರೋ ಯುಟಿಲಿಟಿ ಅದೆಲ್ಲ ಮಿಥ್ಯ ಅಂತ ಹೇಳುತ್ತೆ ಅದು, ಅಂದ್ರೆ ಸತ್ಯವಲ್ಲ ಅಂತ ಹೇಳುತ್ತೆ ಅದು. ಹೀಗೆ ಹೇಳುವಾಗ ಏನಾಗುತ್ತೆ ಅಂದ್ರೆ ಕಾರಣ ಯಾವುದು? ಮಣ್ಣು. ಕಾರಣವನ್ನು ಮಾತ್ರ ಅದು ಸತ್ಯ ಅಂತ ಹೇಳುತ್ತೆ, ಕಾರ್ಯಗಳನ್ನೆಲ್ಲವೂ ಕೂಡ ಅದು ಒಂದೇ ಏಟಿಗೆ ದಾಕ್ಷಿಣ್ಯವೇ ಇಲ್ಲದೆ ಪೂರ್ತಿ ಎಲ್ಲವನ್ನೂ ಇಲ್ಲ ಅಂತ, ಸತ್ಯವೆಲ್ಲ ಅಂತ ತೋರಿಸ್ಬಿಡುತ್ತೆ ಅದು. ಹೀಗೆ ನೋಡಿದಾಗ ನಮಗೆ ಶ್ರುತಿ ಹೇಳ್ಕೊಡ್ತಾರೆ ಈ ವಿಷಯವನ್ನ. ಹೀಗೆ ನೋಡಿದಾಗ ನಮಗೆ ಬ್ರಹ್ಮ ಒಂದೇ ಸತ್ಯ, ಆದ್ರೆ ಬ್ರಹ್ಮದಿಂದ ಏನೇನು ಬಂದಿದೆಯೋ ಹೊರಗಡೆ ಕಾರ್ಯವಾಗಿ ಬಂದಿದೆಯೋ ಅದರಲ್ಲಿರೋದು ನಾಮರೂಪ ಅನ್ನೋದೆಲ್ಲ ಮಿಥ್ಯ. ಆದ್ರೆ ಆ ವಸ್ತುವಲ್ಲಿ ಕೂಡ ಬ್ರಹ್ಮ ಅಂತ ಒಂದು ವಸ್ತು ಇದೆ. ಅದರಲ್ಲಿ ಯಾವ ಒಂದು ವಸ್ತು ನಮಗೆ ಪ್ರಪಂಚದಲ್ಲಿ ನೋಡ್ತೀವೋ, ಅದು ಕಲ್ಲಾಗಿರ್ಬೋದು, ಒಂದು ಜಲವಾಗಿರ್ಬೋದು, ಒಂದು ನೀರಿನ ಸಮುದ್ರವಾಗಿರ್ಬೋದು, ಅಥವಾ ನದಿ ಆಗಿರ್ಬೋದು, ಅಥವಾ ಏನೇ ವಸ್ತು ನಾವು ಇಮ್ಯಾಜಿನ್ ಮಾಡ್ಕೊಂಡು ನಮ್ಮ ಕಣ್ಣು ಮುಂದೆನೇ ಎಷ್ಟೋ ವಸ್ತುಗಳು ಕಾಣಿಸ್ತಾ ಇದೆ. ಅದರಲ್ಲೆಲ್ಲ ಆ ನೇಮ್ ಅದರಲ್ಲಿ ಇರೋ, ಅದಕ್ಕೆ ನಾವು ಹೆಸರು ಕೊಟ್ಟಿರ್ತೀವಿ, ಅದು ಮತ್ತು ಅದಕ್ಕೊಂದು ರೂಪ ಇದೆ, ಅದಕ್ಕೆ ಶೇಪ್ ಅಂತ ಒಂದಿದೆ. ಅದು ಎರಡು ಕೂಡ ಸತ್ಯವಲ್ಲ, ಅದರಲ್ಲಿ ಇರೋದು ಬ್ರಹ್ಮ ಒಂದು ಮಾತ್ರ ಅದರಲ್ಲಿ ಸತ್ಯ ಅಂತ. ನಮ್ಗೆ ಒಂದು ದುರದೃಷ್ಟ ಏನು ಅಂತ ಹೇಳಿದ್ರೆ, ನಮ್ಗೆ ಈ ನೇಮ್ ಅಂಡ್ ಫಾರ್ಮ್ ಮಾತ್ರನೇ ನಮ್ಗೆ ಅನುಭವ ಬರ್ತಾ ಇದೆ, ಕಾಣಿಸ್ತಾ ಇದೆ, ಆ ಬ್ರಹ್ಮ ನಮಗೆ ಕಾಣಿಸ್ತಾ ಇಲ್ಲ. ಇದು ಉಪನಿಷತ್ ಕೊಡ್ತಾ ಇರೋ ಒಂದು ಚಾಲೆಂಜ್ ಏನು ಅಂತ ಹೇಳಿದ್ರೆ, ನಿನಗೊಂದು ಟೆಸ್ಟ್ ಕೊಡ್ತೀನಿ, ನಿನ್ಗೊಂದು ಪರೀಕ್ಷೆ ಕೊಡ್ತೀನಿ, ಇವಾಗ ನೀನು ಅದನ್ನು ಸಾಲ್ವ್ ಮಾಡ್ಬೇಕು. ಇವಾಗ ಏನು ಅಂದ್ರೆ, ಇವುಗಳೆಲ್ಲ ಇರೋ ಒಂದು ನಾಮರೂಪಗಳನ್ನ ನೀನು ಬದಿಗಿಟ್ಟು ಅದರಲ್ಲಿರೋ ಒಂದು ಬ್ರಹ್ಮವನ್ನ ನೀನು ತಿಳ್ಕೋಬೇಕು, ಅದನ್ನು ನಿನಗೆ ಅನುಭವಕ್ಕೆ ಬರ್ಬೇಕು ನಿನಗೆ. ಅದೇ ನಮಗೆ ಉಪನಿಷತ್ ಕೊಡ್ತಾ ಇರೋ ಪವರ್. ನಮಗೆ ಪ್ರತಿ ಉಪನಿಷತ್ತಲ್ಲೂ ಈ ವಿಷಯಗಳು ಒಂದಲ್ಲ ಒಂದು ರೀತಿಯಲ್ಲಿ ಬರುತ್ತೆ ಅದು. ಸೊ ಇದನ್ನ ಅಷ್ಟು ಸ್ವಾರಸ್ಯವಾಗಿ ಅದು ಹೇಳುತ್ತೆ. ಭಗವತ್ಪಾದರು ಏನ್ ಮಾಡಿದ್ದಾರೆ ಅಂದ್ರೆ, ಅದನ್ನ ಹೇಳಿದ್ರು ನಮಗೆ ಸಾಲದು. ಭಗವದ್ಗೀತೆ 2ನೇ ಅಧ್ಯಾಯ ಇದ್ರಲ್ಲ, ಅದರಲ್ಲಿ ನಾಸುತೋ ವಿದ್ಯತೆ ಭಾವೋ ನಾಭಾವೋ ವಿದ್ಯತೆ ಸತಃ ಅಂತ ಒಂದು ಶ್ಲೋಕ ಇದೆಯಲ್ಲ, ಆ ಶ್ಲೋಕದ ಭಾಷ್ಯದಲ್ಲಿ ನಾವು ಹೇಗೆ ಇದನ್ನ ಮಾಡೋದು, ಈ ಸೊಲ್ಯೂಷನ್ ಏನು ಅಂತ ಅವ್ರು ತೋರಿಸ್ಕೊಡ್ತಾರೆ ನಮಗೆ. ಅವಾಗ ಅವರು ಅದರಲ್ಲಿ ಯುಕ್ತಿ ಎಲ್ಲ ಬಳಸ್ತಾರೆ, ಅವರು ತುಂಬಾ ಚೆನ್ನಾಗಿ ಅವ್ರು ತೋರಿಸ್ಕೊಡ್ತಾರೆ. ಆಮೇಲೆ ನಮಗೆ ಇನ್ನೊಂದು ದೃಗ್ದೃಶ್ಯ ವಿವೇಕ ಅಂತ ಒಂದು ಗ್ರಂಥ ಇದೆ, ಇವರು ವಿದ್ಯಾರ್ಥಿ ಮಾಡಿರೋದು. ಅದರಲ್ಲಿ ಅವರು ಸುಂದರವಾಗಿ ಒಂದು ಶ್ಲೋಕ ಹೇಳಿದ್ದಾರೆ ಅವರು. ಆ ಶ್ಲೋಕ ನಮಗೆ ಫಾರ್ಮುಲಾ ತರ ಅದು. ಅವರು ಏನ್ ಹೇಳ್ತಾರೆ ಅಂದ್ರೆ, ಪ್ರತಿಯೊಂದು ವಸ್ತುವಲ್ಲೂ ಕೂಡ 5 ಅಂಶಗಳಿರುತ್ತೆ. 5 ಅಂಶಗಳಲ್ಲಿ 3 ಅಂಶ ಬ್ರಹ್ಮಕ್ಕೆ ಸೇರಿದ್ದು, 2 ಅಂಶ ಮಾಯೆಗೆ ಸೇರಿದ್ದು ಅಂತ. ಏನಂದ್ರೆ ಅಸ್ಥಿ ಭಾತಿ ಪ್ರಿಯಂ ನಾಮ ರೂಪಮಿತ್ಯಂಶ ಪಂಚಕಂ ಆದ್ಯತ್ರಯಂ ಬ್ರಹ್ಮರೂಪಂ ಮಾಯಾರೂಪಂ ತಥೋದ್ವಯಂ ಅಂತ ಶ್ಲೋಕ ತುಂಬಾ ಸುಲಭವಾಗಿರುತ್ತೆ, ಫಾರ್ಮುಲಾ ತರ ಇದೆ ಅದು. ಅದನ್ನ ನಾವು ಅನುಸಂಧಾನ ಮಾಡಿದ್ರೆ ಗೊತ್ತಾಗುತ್ತೆ ನೋಡಿ. ಪ್ರತಿಯೊಂದು ವಸ್ತುವನ್ನ ನೋಡಿದ್ರೆ ಕೂಡ ನಮಗೆ ಆ ವಸ್ತು ಇದೆ ಅಂತ ಒಂದು ಬರುತ್ತೆ, ಖಂಡಿತ ಒಂದು ಬರುತ್ತೆ. ಅದು ಅಸ್ಥಿ ಅಂತ ಹೇಳಿದ್ರು ಅದನ್ನ. ಅದು ಬ್ರಹ್ಮಕ್ಕೆ ಸೇರಿರೋ, ಬ್ರಹ್ಮದಲ್ಲಿ ಸತ್ ಅಂತ ಒಂದು ಹೇಳ್ತೀವಲ್ಲ, ಬ್ರಹ್ಮಕ್ಕೆ ಸತ್ ಚಿತ್ ಆನಂದ ಅಥವಾ ಸತ್ ಚಿತ್ ಅನಂತ ಅಂತ 3 ಹೇಳ್ತೀವಿ ನಾವು. ಆನಂದ ಅನ್ನೋದು ಇಲ್ಲಿ ತಗೊಂಡಿದ್ದಾರೆ, ಅನಂತ ಅನ್ನೋದು ಇಲ್ಲಿ ಪ್ರಕೃತಕ್ಕೆ ನಮಗೆ ಬೇಕಿಲ್ಲ ಇವಾಗ ಅಂತ ಅದನ್ನ ಬಿಟ್ಟಿದ್ದಾರೆ. ಸೊ ವಿಜ್ಞಾನಂ ಆನಂದಂ ಬ್ರಹ್ಮ ಅಂತ ಉಪನಿಷತ್ತು ಹೇಳೋದೇ ಆನಂದಂ ಅಂತ ಉಪನಿಷತ್ತು ಬ್ರಹ್ಮಕ್ಕೆ ಹೇಳುತ್ತೆ. ಹಾಗಾಗಿ ಪ್ರತಿಯೊಂದು ವಸ್ತುವಲ್ಲೂ ಕೂಡ ನಮ್ಗೆ ಗೊತ್ತಾಗ್ತಾ ಇದೆ, ಅದು ಇದೆ ಅಂತ ಗೊತ್ತಾಗ್ತಾ ಇದೆ. ಆಮೇಲೆ ಇನ್ನೊಂದು ಚಿತ್ ಅಂತ ಒಂದಿದೆಯಲ್ಲ, ಅದು ಭಾತಿ ಅಂತ, ಆ ವಸ್ತು ನಮಗೆ ಜ್ಞಾನಕ್ಕೆ ವಿಷಯವಾಗ್ತಾ ಇದೆ ಅಂತ. ಅದು ಕಣ್ಣಿಗೆ ರೂಪವಾಗಿರ್ಬೋದು, ಕಿವಿಗೆ ಶಬ್ದವಾಗಿರ್ಬೋದು, ನಾಲಿಗೆಗೆ ರುಚಿಯಾಗಿರ್ಬೋದು, ಎಂತ ಒಂದು ದೃಷ್ಟಿಯಲ್ಲಿ ನಮಗೆ ಗೊತ್ತಾಗ್ತಾ ಇದೆ ಅದು. ಹಾಗಾಗಿ ಗೊತ್ತಾಗ್ತಾ ಇದೆ ಅಂತ ಒಂದು ಅಂಶ ಇದೆಯಲ್ಲ, ಅದು ಜ್ಞಾನಂ ಅಂತ ಒಂದು ಅಂಶ ಅದರಲ್ಲಿದೆ ಅಂತ, ಆ ವಸ್ತುವಲ್ಲಿ ಇದೆ ಅಂತ. ಆಮೇಲೆ 3ನೇದು ಪ್ರಿಯಂ ಅಂತ ಒಂದು, ಇದು ತುಂಬಾ ಸ್ವಾರಸ್ಯ ಇದು ನೋಡಿ. ಒಂದು ವಸ್ತುವನ್ನ ಇವಾಗ ನಮಗೆ ಒಂದು ಚೇರ್ ಮನೆಗೆ ಬೇಕು ಅಂತ ಹೇಳಿದಾಗ, ನಮಗೆ ಚೇರ್ ಮೇಲೆ ಪ್ರಿಯ ಇದೆ ಅಲ್ವಾ, ಆ ಚೇರ್ ತಗೊಳ್ತೀವಿ, ದುಡ್ಡು ಕೊಟ್ಟು ತಗೊಳ್ತೀವಿ ನಾವು ಬೇಕಾಗಿತ್ತು ಅಂತ ಹೇಳಿದಾಗ. ಆಮೇಲೆ ಅದನ್ನ ಚೆನ್ನಾಗಿದೆ, ಯಾಕಂದ್ರೆ ನಮಗೆ ಉಪಯೋಗಿಸ್ತಾ ಇದೀವಿ ಅದನ್ನ ನಾವು ಕಾಪಾಡ್ತೀವಿ. ಬೇರೆ ಅದಕ್ಕೆ ಏನು ಕೊಳೆಗೆಲೆ ಆಗದೆ, ಧೂಳುಗಿಲ್ ಕೂತ್ಕೊಳ್ದೆ, ಅಥವಾ ಬೇರೆ ಏನಾದ್ರೂ ಅದಕ್ಕೆ ಒಂದು ಮುರಿದು ಹೋಗದೆ ನಾವು ಕಾಪಾಡ್ತೀವಿ ಅದನ್ನ. ಯಾತಿಗೆ ನಾವು ಹಾಗೆ ಮಾಡ್ತೀವಿ ಅಂತ ಹೇಳಿದ್ರೆ, ಆ ವಸ್ತು ನಮಗೆ ಪ್ರಿಯವಾಗಿದೆ ಅನ್ನೋ ಕಾರಣದಿಂದ ನಾವು ಅದನ್ನ ಬೇಕು ಅಂತ ನಾವು ಇಟ್ಕೊಂಡಿದೀವಿ ನಾವು. ಸೊ ಹೀಗಾಗಿ ಇಂಥ ಒಂದು ವಸ್ತುವನ್ನ ನಾವು ಪ್ರಿಯಂ ಅಂತ ನಾವು ಬಳಸ್ತೀವಲ್ಲ, ಇದು ಆನಂದ ಅಂತ ಬ್ರಹ್ಮಕ್ಕೆ ಇರೋ ಒಂದು ಅಂಶ ಇದೆಯಲ್ಲ, ಅದು ಈ ವಸ್ತುವಲ್ಲಿ ನಮಗೆ ಕಾಣಿಸ್ಕೊಳ್ತಾ ಇದೆ ಅದು ಅಂತ. ಇವಾಗ ಈ ವಸ್ತು ನೋಡಿ, ಕೆಲವು ವಸ್ತುಗಳಲ್ಲಿ ನಮಗೆ ಪ್ರಿಯ ಇರ್ಬೋದು, ಕೆಲವು ವಸ್ತುಗಳು ಅಪ್ರಿಯ ಆಗ್ಬೋದು, ಅದು ಆಗುತ್ತೆ ಅಲ್ವಾ. ಕೆಲವು ಸತಿ ನಮ್ಗೆ ಈ ವಸ್ತು ಬೇಡಪ್ಪ, ನಾವು ಬಿಸಾಕೋಣ ಅಂತ ಬಿಸಾಕ್ಬಿಡ್ತೀವಿ ನಾವು ಅದನ್ನ.
ಅಲ್ಲಿ ಕೂಡ ಏನಾಗಿದೆ ಅಂತ ಹೇಳಿದ್ರೆ ನಮಗೆ ಆ ವಸ್ತುವಲ್ಲಿ ಆ ಕ್ಷಣದಲ್ಲಿ ಪ್ರಿಯ ಇಲ್ಲ, ಬಟ್ ಬೇರೆ ಯಾರಿಗೋ ಒಬ್ಬನಿಗೆ ಹಳೆ ಪೇಪರ್ ಸಾಮಾನು ತಗೊಳ್ತಾನಲ್ಲ ಅವನಿಗೆ ಅದು ಬೇಕಾಗಿದೆ. ಹಾಗಾಗಿ ಅವನು ಕಾಯ್ತಾ ಇರ್ತಾನೆ, ಇವ್ರು ಯಾವ್ದನ್ನ ಬಿಸಾಕ್ತಾರೆ, ಇವ್ರು ಯಾವ ವಿಷಯದ ಮೇಲೆ ಇವ್ರಿಗೆ ಒಂದು ಬೇಸರ ಬರುತ್ತೆ, ಯಾವ ವಿಷಯದಲ್ಲಿ ಯಾವ ವಸ್ತುವಿನ ಮೇಲೆ ಇವ್ ಮನೆಯ ಯಜಮಾನರಿಗೆ ಬೇಸರ ಬರುತ್ತೋ ಅದಕ್ಕೆ ಅವ್ನು ಕಾಯ್ತಾ ಇರ್ತಾನೆ, ಯಾಕಂದ್ರೆ ಅವನಿಗೆ ಅದು ಬೇಕು. ಹೀಗಾಗಿ ನೋಡಿ, ನಮಗೆ ಸಾಮಾನ್ಯವಾಗಿ ನಾವು ಕೊಡೋ ಎಕ್ಸಾಂಪಲ್ ಏನು ಅಂದ್ರೆ ತುಂಬಾ ಡೇ ಟು ಡೇ ಎಕ್ಸಾಂಪಲ್ ಅದು. ನಾವು ನೋಡಿ, ಯಾರಾದ್ರೂ ಈ ಬೆಂಗಳೂರಲ್ಲಿ ಅಥವಾ ಎಲ್ಲ ಊರುಗಳಲ್ಲಿ ಇವಾಗ ಉಗಿತಾರೆ, ಕಪ ಉಗಿತಾರೆ, ಉಗಿದ್ಬಿಟ್ಟು ಹೋಗಿರ್ತಾರೆ. ಆದ್ರೆ ಇವನು ಉಗಿಯಕ್ಕೆ ಕಾಯ್ತಾ ಇರುತ್ತೆ ಮರದ ಮೇಲೆ ಇರೋ ಒಂದು ಕಾಗೆ, ಅದು ತಕ್ಷಣ ಇಳಿದು ಬಂದು ಅದನ್ನ ತಿನ್ನಕ್ಕೆ ಶುರು ಮಾಡ್ತೇವೆ. ಅದಕ್ಕೆ ಒಂದು ಬ್ರೇಕ್ಫಾಸ್ಟ್ ಅದು ಬೆಳಿಗ್ಗೆಗೆ. ಆದ್ರೆ ಇವನು ಅದನ್ನ ಬೇಡ ಅಂತ ಹೋಗಿರ್ತಾನೆ, ಇವನು ಬೇಡ ಅಂತ, ಆದ್ರೆ ಅದು ಅವನಿಗೆ ಅದಕ್ಕೆ ಬೇಕಾಗಿರೋದು. ಹಾಗಾಗಿ ಅದಕ್ಕೆ ಪ್ರಿಯಂ ಅಂತ ಒಂದು ಅಂಶ ಅದರಲ್ಲಿ ಇರೋದ್ರಿಂದನೇ ಯಾವ್ದಾದ್ರೂ ಒಂದು ಜೀವಕ್ಕೆ ಯಾವ್ದಾದ್ರೂ ಒಂದು ಸಮಯದಲ್ಲಿ ಅದಕ್ಕೆ ಒಂದು ಪ್ರಿಯತ್ವ ಆ ವಸ್ತುವಲ್ಲಿ ಇದೆ ಅಂತ ತೋರ್ಸಕ್ಕಾಗಿ ನಾನು ಈ ಉದಾಹರಣೆ ಹೇಳಿದೆ. ಆಮೇಲೆ ನಾವೇ ಕೂಡ ಒಂದು ಸಂದರ್ಭದಲ್ಲಿ ನಾವು ಕಪ ಅಲ್ಲ, ನಾವು ವಾಶ್ ಬೇಸಿನಲ್ಲೋ ಎಲ್ಲೋ ಅದನ್ನ ನಾವು ಉಗಿದು ಬಿಡ್ತೀವಿ. ಆದ್ರೆ ಎಲ್ಲೋ ಒಂದ್ಸತಿ ನಮ್ಗೆ ಡಾಕ್ಟರ್ ಹೇಳಿರ್ತಾರೆ, ಇದನ್ನ ನೀವು ಟೆಸ್ಟ್ಗೆ ಲ್ಯಾಬ್ಗೆ ತಂದ್ಕೊಳ್ಬೇಕು ಅಂತ. ಆವಾಗ ಅದನ್ನ ನಾವು ಒಂದು ಸ್ಮಾಲ್ ಬಾಕ್ಸ್ ಅಲ್ಲಿ ಹಾಕೊಂಡು ಅದನ್ನ ಭದ್ರವಾಗಿ ಇಟ್ಕೊಂಡು ತಗೊಂಡು ಕೊಡ್ತೀವಿ ನಾವು. ಅವಾಗ ಏನಾಯ್ತು, ನಮ್ಗೆ ಆ ವಸ್ತು ಯಾವ ವಸ್ತು ಮೇಲೆ ನಮ್ಗೆ ಬೇಡ ಅಂತ ನಾವು ಅದನ್ನ ಉಗಿತೀವೋ ಆ ವಸ್ತು ನಮಗೆ ಆ ಸಮಯದಲ್ಲಿ ಬೇಕಾಗಿದೆ ನಮಗೆ. ಹಾಗಾಗಿ ಈ ಪ್ರಿಯಂ ಅನ್ನೋ ಒಂದು ಅಂಶ ಎಲ್ಲ ವಸ್ತುವಲ್ಲೂ ಇದ್ದೇ ಇದೆ ಅನ್ನೋದನ್ನ ತೋರಿಸ್ಕೊಡ್ತೇವೆ. ಈ 3 ವಿಷಯ ಇದು ಬಿಟ್ಟು ಇನ್ನು 2 ಅಂಶ ಯಾವುದು ಅಂತ ಹೇಳಿದ್ರೆ ನಾಮ ಮತ್ತು ರೂಪ ಅಂತ. ಆ ವಸ್ತುವಿಗೆ ನೇಮ್ ಅಂಡ್ ಫಾರ್ಮ್ ಅಂತ ಒಂದಿದೆ ಅಂತ, ಅದು ಇದೆ. ಸೊ ಆ ಶ್ಲೋಕ ಏನ್ ಹೇಳುತ್ತೆ ಅಂದ್ರೆ, ಆ ಮೊದಲು 3 ಅಂಶ ಇದೆಯಲ್ಲ ಅದು ಬ್ರಹ್ಮಕ್ಕೆ ಸೇರಿದ್ದು, ಈ ಕೊನೆ 2 ಅಂಶ ಇದೆಯಲ್ಲ ಯಾವುದು ನಾಮರೂಪ ಅದು ಮಾಯೆಗೆ ಸೇರಿದ್ದು. ಮಾಯೆಯಿಂದ ಆ ವಸ್ತುಗಳೆಲ್ಲ ಈಗ ಕಾಣಿಸ್ತಾ ಇದೆ ನಮ್ಗೆ. ಯಾತಕ್ಕೆ ಅದನ್ನ ಮಾಯೆ ಅಂತ ಹೇಳ್ತಾರೆ ಅಂತ ಹೇಳಿದ್ರೆ, ನೋಡಿ, ಈ ವಸ್ತುವಲ್ಲಿ ಆ ನೇಮ್ ಅಂಡ್ ಫಾರ್ಮ್ ಅನ್ನೋದು ಶಾಶ್ವತ ಉಳಿಯೋದಿಲ್ಲ, ಅದು ಹೋಗ್ಬಿಡುತ್ತೆ ಅಲ್ವಾ. ಇವಾಗ ನೋಡಿ, ಭಗವತ್ಪಾದರು ಇದನ್ನೆಲ್ಲ ಕೂಡ ಕನ್ಸಿಡರ್ ಮಾಡಿದ್ದಾರೆ, ಶಾಸ್ತ್ರದಲ್ಲಿ ಕನ್ಸಿಡರ್ ಮಾಡಿದ್ದಾರೆ. ಇವಾಗ ಒಂದು ಮಡಿಕೆ ಅಂತ ಇದೆ, ಆ ಮಡಿಕೆಯನ್ನು ನಾವು ಯೂಸ್ ಮಾಡ್ತಾ ಇರ್ತೀವಿ, ಅದರಿಂದ ಪ್ರಯೋಜನ ಪಡ್ಕೊಳ್ತಾ ಇರ್ತೀವಿ, ನಮ್ಗೆ ಬೇಕಾಗಿದೆ. ಅದು ಅಕಸ್ಮಾತ್ ಕೈಯಿಂದ ಅದು ಬಿದ್ದೋಯ್ತು ಅಂತ ಇಟ್ಕೊಳ್ಳಿ, ಅವಾಗ ಚೂರು ಆಗೋಗ್ಬಿಡುತ್ತೆ ಅದು. ಅವಾಗ ಆ ಚೂರು ಆದಾಗ ಅದನ್ನು ನಾವು ಮಡಿಕೆ ಅಂತ ಕರೆಯೋದಿಲ್ಲ, ಅದನ್ನ ನೀರು ಹಿಡಿಯಕ್ಕೆ ಅದು ಪ್ರಯೋಜನ ಆಗೋದಿಲ್ಲ, ಅದಕ್ಕೆ ಒಂದು ಶೇಪ್ ಅನ್ನೋದು ಇಲ್ಲ. ಅದಕ್ಕೆ ಮಡಿಕೆ ಅನ್ನೋ ನೇಮ್ ಹೋಯ್ತು, ಅದಕ್ಕೆ ಮಡಿಕೆಗೆ ಒಂದು ಗುಂಡು ಆಕಾರವಾಗಿ ಒಂದು ಶೇಪ್ ಇರುತ್ತಲ್ಲ ಅದು ಕೂಡ ಹೋಯ್ತು ಅದಕ್ಕೆ. ಆದ್ರೆ ಏನಿದೆ ಅಂತ ಹೇಳಿದ್ರೆ ಅಸ್ಥಿ ಭಾತಿ ಪ್ರೇಮ್ ಅನ್ನೋದು ಅಲ್ಲೂ ಇರುತ್ತೆ. ಆ ಚೂರುಗಳಲ್ಲೂ ಕೂಡ ಆ ಚೂರು ಅನ್ನೋದು ಇದೆ. ಆ ಚೂರು ಅನ್ನೋದು ನಮಗೆ ಜ್ಞಾನಕ್ಕೆ ವಿಷಯವಾಗ್ತಾ ಇದೆ, ಅದು ನನಗೆ ಪ್ರಿಯವಾಗಿದೆ. ಯಾರಿಗೆ ಪ್ರಿಯ ಅಂತ ಹೇಳಿದ್ರೆ, ಮುಂಚೆ ಎಲ್ಲ ಇದು ಕುಂಟೆ ಬಿಲ್ಲೆ ಆಡ್ತಾರೆ ನೋಡಿ, ಅವಾಗ ಏನ್ ಮಾಡ್ತಾರೆ, ಈ ಒಂದು ಪೀಸ್ ತಗೊಳ್ತಾರೆ ಅವರು ಕುಂಟೆ ಬಿಲ್ಲೆ ಆಡೋರು. ಇನ್ನು ಇಂಥದೆಲ್ಲ ಇಡ್ತಾರೆ ಇದನ್ನ. ಸೊ ಹಾಗಾಗಿ ಅದಕ್ಕೆ ಯಾವ್ದಕ್ಕಾದ್ರೂ ಒಂದಕ್ಕೆ ಪ್ರಯೋಜನ ಆಗೇ ಆಗುತ್ತೆ ಅದು. ಹಾಗಾಗಿ ಅದಕ್ಕೆ ಪ್ರಿಯ ಅಂತ ಒಂದು ಇರುತ್ತೆ. ಸೊ ಒಂದು ವಸ್ತು ನಾಶವಾದ್ರೂ ಕೂಡ ಅದರ ಒಂದು ಇವಾಗಿರೋ ನಾಮರೂಪವನ್ನು ಕಳ್ಕೊಂಡ್ರು ಕೂಡ ಆ ವಸ್ತುವಲ್ಲಿ ಈ ಸತ್ಯ ಚಿತ್ತ ಆನಂದ ಅಂತ ಇದೆಯಲ್ಲ ಅದು ಮಾತ್ರ ಹಾಗೆ ಉಳಿಯುತ್ತೆ. ಅದು ಇನ್ನೂ ಪುಡಿ ಆಯ್ತು ಅಂತ ಇಟ್ಕೊಳ್ಳಿ, ಅವಾಗಲೂ ಕೂಡ ಅದು ಬೇಕಾಗುತ್ತೆ. ಅದು ಯಾರಿಗೋ ಬೇಕಾಗುತ್ತೆ ಅದು ಅಂತ ಒಂದು ಪುಡಿ. ಮಡಿಕೆ ಇದೆಲ್ಲ ಪೀಸ್ ಆಗಿರ್ತಲ್ಲ, ಅದನ್ನ ಕೆಲವರು ಪುಡಿ ಮಾಡ್ತಾರೆ, ಏನೋ ಒಂದು ಕೆಲಸಕ್ಕಾಗಿ ಅವ್ರು ಮಾಡ್ಕೊಳ್ತಾರೆ ಅದನ್ನ, ಏನೋ ಒಂದು ಇದಕ್ಕಾಗಿ ರಂಗೋಲಿಗೋ ಏನಕ್ಕೋ ಒಂದು ಯೂಸ್ ಮಾಡ್ತಾರೆ ಅದನ್ನ. ಸೊ ಹೇಗೆ ಇದ್ರು ಕೂಡ ಆ ಒಂದು ಯುಟಿಲಿಟಿ ಅಂತ ಒಂದು ಇದೆಯಲ್ಲ ಅವ್ರಿಗೆ ಅದು ಅದಕ್ಕೆ ಪ್ರಿಯ ಅಂತ ಒಂದು. ಸೊ ಹೀಗೆ ಎಲ್ಲದರಲ್ಲೂ ಯಾವ ಸ್ಟೇಜಲ್ಲೂ ಕೂಡ ಈ ಅಸ್ಥಿ ಭಾತಿ ಪ್ರಿಯಂ ಅನ್ನೋದು ಹೋಗೋದೇ ಇಲ್ಲ ಒಂದು ವಸ್ತುವಿಂದ. ಆದ್ರೆ ಈ ನಾಮರೂಪ ಮಾತ್ರ ಚೇಂಜ್ ಆಗ್ತಾ ಇರುತ್ತೆ. ಚೇಂಜ್ ಆಗ್ತಾ ಇರೋದೇ ಮಾಯಾ ಅಂತ. ಹಾಗಾಗಿ ಅದು ಸತ್ಯವಲ್ಲ, ಶಾಶ್ವತವಲ್ಲ, ಅದನ್ನ ನೀನು ಬಿಟ್ಬಿಡು. ಈ ಸತ್ಯವಾಗಿರೋ 3 ಅಂಶ ಇದೆಯಲ್ಲ ಅದನ್ನ ಮಾತ್ರ ನೀನು ಇಟ್ಕೋ ಗಟ್ಟಿಯಾಗಿ ಅಂತ ಶಂಕರಾಚಾರ್ಯರು ಈ ಒಂದು ಸೊಲ್ಯೂಷನ್ ಅವರು ಡೆಮಾನ್ಸ್ಟ್ರೇಟ್ ಮಾಡಿ ತೋರಿಸ್ತಾರೆ ಇದರಲ್ಲಿ, ಗೀತಾ ಭಾಷೆಯಲ್ಲಿ. ಏನೇ ಇದ್ರು ಕೂಡ ನಾನು ಇದನ್ನ ಯಾಕೆ ಹೇಳಿದೆ ಅಂದ್ರೆ, ಇದಂ ಸರ್ವಂ ಯದಯಂ ಆತ್ಮ ಅಂತ ಹೇಳ್ತಾ ಇದೆಯಲ್ಲ, ಶ್ರುತಿ ಹೇಳ್ತಾ ಇದೆಯಲ್ಲ, ಇದೆಲ್ಲವೂ ಆತ್ಮ ಅಂತ. ಹೇಗೆ ಆತ್ಮ ಅಂತ ನಿಮಗೆ ಪ್ರಶ್ನೆ ಬರುತ್ತೆ. ಯಾಕಂದ್ರೆ ನಮ್ಗೆ ಕಾಣ್ತಾ ಇರೋದು ಗಿಡ, ಮರ, ನದಿ, ಸಮುದ್ರ ಇಂಥದ್ದೇ ಕಾಣಿಸ್ತಾ ಇದೆ. ಇದನ್ನ ಹೇಗೆ ಆತ್ಮ ಅಂತ ಹೇಳೋದು ಅಂತ ಒಂದು ಪ್ರಶ್ನೆ ಬರುತ್ತೆ. ಅದಕ್ಕೆ ಸೊಲ್ಯೂಷನ್ ನಾವು ಹೇಗೆ ತಿಳ್ಕೋಬೇಕು ಅಂದ್ರೆ, ಈ 3 ಅಂಶ ಬ್ರಹ್ಮಕ್ಕೆ ಸೇರಿದ್ದು, ಆಮೇಲೆ 2 ಅಂಶ ಮಾಯೆಗೆ ಸೇರಿದ್ದು ಅಂತ ಹೇಳ್ಬಿಟ್ಟು, ಆ 2 ಅಂಶ ಬಿಟ್ಬಿಟ್ರೆ ನಿಮಗೆ ಆ ವಸ್ತುವಾಗಿ ಇರೋದಿಲ್ಲ ಅಲ್ವಾ. ಹಾಗಾಗಿ ಇದು ಒಂದು ಇಂಟೆಲೆಕ್ಚುಯಲ್ ಚಾಲೆಂಜ್. ಇದು ಪ್ರತಿಯೊಂದು ವಸ್ತುವಲ್ಲೂ ಕೂಡ ನೀನು ಅದನ್ನೆರಡನ್ನು ಮರಿಬೇಕು. ಆದ್ರೆ ನಾವೇನ್ ಮಾಡ್ಬಿಟ್ಟಿದೀವಿ, ನಮಗೆ ಜನ್ಮಾಂತರದಿಂದ ಅದ್ರ ಮೇಲೆ ನಮಗೆ ದೃಷ್ಟಿ. ಹಾಗಾಗಿ ಉಪನಿಷತ್ ಕೊಡ್ತಾ ಇರೋ ಒಂದು ಚಾಲೆಂಜ್ ಏನು ಅಂದ್ರೆ, ಯಾವ್ದ್ರ ಮೇಲೆ ನಿನ್ಗೆ ವಾಸನೆ ಅವಿದ್ಯೆಯಿಂದ ದೃಷ್ಟಿ ಬಿದ್ದಿದೆಯೋ ಅದನ್ನ ನೀನು ಇವಾಗ ಬಿಡ್ಬೇಕು. ಉಪಾಯ ಬೇಕಾದಷ್ಟು ಉಪಾಯನೂ ಹೇಳ್ಕೊಡುತ್ತೆ ಅಂತ ಇಟ್ಕೊಳ್ಳಿ, ಅದೆಲ್ಲ ಇದೇ ಇದೆ. ಸೊ ಹಾಗಾಗಿ ಇಂಥ ಒಂದು ರೀತಿಯಲ್ಲಿ ಹೇಳ್ಕೊಡುತ್ತೆ. ಇಲ್ಲಿಗೆ ನಾವು ಇತ್ಯಾದಿ ಶ್ರುತೇಹೇ. ಆಮೇಲೆ ಘಟಸ್ಸನ್ ಘಟ ಸ್ಫುರತಿ ಇತಿ ಸರ್ವಸ್ಯ ಪ್ರಪಂಚಸ್ಯ ಸತ್ವೇನ
ಸ್ಫುರಣತ್ವೇನ ಚ ಬ್ರಹ್ಮಸಾಲಕ್ಷಣ್ಯ ಅನುಭವಾತ್ ಅಂತ ಹೇಳ್ಬಿಟ್ಟು ಇದನ್ನು ಇಲ್ಲಿಗೆ ನಿಲ್ಲಿಸಿರೋಣ ನಾವು. ಯಾಕೆಂದ್ರೆ ಇವರು ಇದನ್ನ ಪ್ರೂವ್ ಮಾಡಿಬಿಟ್ರು ಇವಾಗ. ಅಂದ್ರೆ ಎಲ್ಲ ವಸ್ತುಗಳು ಕೂಡ ಸತ್ ಅಂತ ಅಸ್ಥಿ ಅಂತ ನಾನು ಇವಾಗ ಹೇಳಿದ್ದೀನಿ ಹೇಳ್ತಾ ಇದ್ದಾರೆ. ಒಂದು ಘಟಸ್ಫುರತಿ ಇತಿ ಸರ್ವಸ್ಯ ಪ್ರಪಂಚಸ್ಯ ಸತ್ವೇನ ಸ್ಫುರಣತ್ವೇನ ಚ ಬ್ರಹ್ಮಸಾಲಕ್ಷಣ್ಯ ಅನುಭವ ಅಂತ ಹೇಳ್ಬಿಟ್ಟು ಪ್ರಪಂಚದಲ್ಲೂ ಕೂಡ ನೀನು ಬ್ರಹ್ಮವನ್ನು ನೋಡಕ್ ಸಾಧ್ಯವಾಗುತ್ತೆ ಅಂತ ಹೇಳಿದ್ರು ಅಷ್ಟೇನೆ. ಇದಕ್ಕೆ ಮುಂದಿನ ಭಾಗವನ್ನು ನಾವು ಮುಂದಿನ ಕ್ಲಾಸಿಂದ ಹೇಳೋಣ. ಇವಾಗ ಸ್ತೋಷಿಯ ಭಕ್ತ್ಯಾಂಶತಿ ಹೇಳಿಬಿಟ್ಟು ನಾವು ನಿಲ್ಲಿಸೋಣ. ಇದಕ್ಕೆ ಆ ಶ್ಲೋಕ ಹೇಳೋಣ ಇವಾಗ, ಸ್ತೋಷಿಯ ಭಕ್ತಿ ಅನ್ನೋದನ್ನ. ಸ್ತೋಷ್ಯೆ ಭಕ್ತ್ಯ ವಿಷ್ಣುಮನಾದಿಂ ಜಗದಾದಿಂ ಯಸ್ಮಿನ್ನೇತತ್ ಸಂಸ್ಕೃತಿ ಚಕ್ರಂ ಭ್ರಮತೀರ್ಥಂ ಯಸ್ಮಿನ್ ದೃಷ್ಟೇ ತತ್ ಸಂಸ್ಕೃತಿ ಚಕ್ರಂ ತತ್ ಸಂಸಾರ ವಿನಾಶಂ ಹರಿಮೀಡೆ ತಂ ಸಂಸಾರ ಧ್ವಾಂತ ವಿನಾಶಂ ಹರಿಮೀಡೆ. ಸ್ಮೃತಿಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ ವಿದ್ಯಾವಿನಯ ಸಂಪನ್ನಂ ವೀತರಾಗಂ ವಿವೇಕಿನಂ ವಂದೇ ವೇದಾಂತ ತತ್ವಜ್ಞಂ ವಿಧುಶೇಖರ ಭಾರತೀಂ. ಓಂ ತತ್ಸತ್.